ಅವರ ಒಂದು ದೂರದೃಷ್ಟಿಯಲ್ಲಿ ಮತ್ತು ದಿವ್ಯ ದೃಷ್ಟಿಯಿಂದ ಈ ಒಂದು ಪಿರಮಿಡನ್ನು ಅವರು ಅನೌನ್ಸ್ ಮಾಡಿದ್ದು 99/99 ಎರಡನೇ ದೊಡ್ಡ ಪಿರಮಿಡ್. ನನ್ನ ಜೀವನದಲ್ಲಿ ಆಗಿರತಕ್ಕಂಥ ಒಂದು ದೊಡ್ಡ ಧ್ಯಾನ ಅನುಭವ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರುಗಳು ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಅವರ ಒಂದು ಸಂಪೂರ್ಣ ಚೈತನ್ಯದಲ್ಲೇ ಎಲ್ಲವೂ ನಡೀತಾ ಇರುತ್ತೆ. ಪತ್ರಿ ಸರ್ ಅವರು ಸುಮಾರು 25 ಕೋಟಿ ಹಣ ಆಕಾಶದಿಂದ ಬರುತ್ತೆ ಅಂತೇಳಿ ಹೇಳಿ ಆ ಕ್ಷೇತ್ರದ ಒಂದು ಶಕ್ತಿಯ ಪ್ರಭಾವದಿಂದ ಆ ಧ್ಯಾನ ಸ್ಥಿತಿ ಕರ್ಕೊಂಡು ಹೋಯಿತು ಅಂತಕ್ಕಂಥದ್ದು ಈಗ ನಾನು ಧ್ಯಾನಕ್ಕೆ ಬಂದ ಮೇಲೆ ನನಗೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಆ ಪಿರಮಿಡ್ ಎನರ್ಜಿ ಮತ್ತು ಪತ್ರಿಜಿ ಗುರುಗಳ ಒಂದು ಶಕ್ತಿಯಿಂದ ಸೊ ಅವರು ಅಲ್ಲಿ ಧ್ಯಾನ ಮಾಡ್ಕೊಂಡ್ಮೇಲೆ ಹೇಳಿದ್ರು, ಈ ಒಂದು ಪಿರಮಿಡ್ಗೆ ನಾನು ಸುಮಾರು 50 ಲಕ್ಷ ರೂಪಾಯಿ ನಾನು ಈ ಪಿರಮಿಡ್ಗೆ ಕೊಡ್ತೇನೆ ಅಂತೇಳಿ ಮುಂದೆ ಬಂದರು ಅವರು. ಸೊ ಆ ಎಲ್ಲ ಗುರುಗಳ ಒಂದು ಶಕ್ತಿ, ಪ್ರೇರಣೆ, ಚೈತನ್ಯದಲ್ಲಿ ಆ ಕೆಲಸ ನಡೀತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಏನಾಗಿರಬೇಕಂದ್ರೆ ಸಿದ್ಧರಾಗಿರಬೇಕು. ಒಂದೊಂದು ದಿನ ಈ ಒಂದು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಆದಿವಲ ಕರ್ನಾಟಕದ ಎರಡನೇ ದೊಡ್ಡ ಪಿರಮಿಡು ಒಂದು ಅದ್ಭುತವಾದಂಥ ಒಂದು ಶಕ್ತಿ ಕ್ಷೇತ್ರವಾಗಿ ಇದು ರೂಪುಗೊಳ್ಳೋದ್ರಲ್ಲಿ ಯಾವುದೇ ಮಾತಿಲ್ಲ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಗುರುಮಾತೆಯಾದಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಗೌರೀಶ್ ಅಂತೇಳಿ. ನಾನು ಇದೇ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಮೂಲ ಸ್ಥಳ ಬಂದು ನಾನು ಇದೇ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು. ಸೊ ಈಗ ನಾವು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಆದಿವಾಲ ಇದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳ ಒಂದು ದಿವ್ಯ ಸಂಕಲ್ಪ. ಏನು ಪಿರಮಿಡ್ ಜಗತ್, ಧ್ಯಾನ ಜಗತ್, ಶಾಕಾಹಾರ ಜಗತ್ತಿನಲ್ಲಿ ಆ ಪಿರಮಿಡ್ ಜಗತ್ ಅಂತಕ್ಕಂಥದ್ದು ಏನಿದೆಯಲ್ಲ, ಅವರು ಇಡೀ ಪ್ರಪಂಚದಲ್ಲೆಲ್ಲ ಪಿರಮಿಡ್ಗಳನ್ನು ನಿರ್ಮಿಸ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಈ ಧ್ಯಾನಕ್ಕೆ ಬಂದಾಗ ಧ್ಯಾನ ಪರಿಚಯ ಆದಮೇಲೆ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದು, ಈ ಒಂದು ಹಿರಿಯೂರಿನಲ್ಲಿ ಧ್ಯಾನ ಜಗತ್ತಾಗಬೇಕು, ಧ್ಯಾನ ಪ್ರಚಾರ ಆಗಬೇಕು, ಹಾಗೆ ಪಿರಮಿಡ್ಗಳು ನಿರ್ಮಾಣ ಆಗಬೇಕು ಅಂಥೇಳಿ ಒಂದು ಸಂಕಲ್ಪದ ಮಾಡಿಕೊಂಡು ಪತ್ರಿಜಿ ಗುರುಗಳನ್ನು ಇಲ್ಲಿ ಹಿರಿಯೂರಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿದ್ಮೇಲೆ ಸೊ ಇಲ್ಲಿ ಮನೆಗಳ ಮೇಲೆ ಎಲ್ಲ ಪಿರಮಿಡ್ಗಳನ್ನು ಮಾಡಿದ್ವಿ. ಕೊನೆಗೆ ಒಂದು ಪಬ್ಲಿಕ್ ಪಿರಮಿಡ್ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಾಗ ಎಷ್ಟೋ ಪ್ರಯತ್ನವನ್ನು ಮಾಡಿದ್ವಿ, ಆದರೆ ಆ ಪಬ್ಲಿಕ್ ಪಿರಮಿಡ್ಗೆ ಸ್ಥಳ ನಮಗೆ ಅವಕಾಶ ಸಿಗಲಿಲ್ಲ. ನನ್ನ ಹೆಸರು ಶ್ರೀನಿವಾಸ್ ಬಾಬು. ನಮ್ಮ ಫ್ಯಾಮಿಲಿ ಒಂದು ಧ್ಯಾನ ಕುಟುಂಬ. ನಮ್ಮ ಶ್ರೀಮತಿಯವರ ಒಬ್ಬ ಕಸಿನ್ ಸಿಸ್ಟರ್ ಒಬ್ಬರು ಚಳ್ಳಕೆರೆಯಲ್ಲಿದ್ದಾರೆ. ಅವರ ಹೆಸರು ಅನಿತಾ ಮತ್ತು ನಾಗೇಂದ್ರ ಅಂತ. ಅವರ ದಿಶೆಯಿಂದ ನಾವು ಈ ಧ್ಯಾನ ಪ್ರಪಂಚಕ್ಕೆ ಕಾಲಿಟ್ಟಿದ್ದೇವೆ. PSSMಗೆ ನಮಗೆ ಅವರು ಒಂದು ದಿವಸ ನಮ್ಮನ್ನು 2008ರಲ್ಲಿ ನಮ್ಮನ್ನು ಚಳ್ಳಕೆರೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಕರೆದಾಗ ನಮ್ಮ ಫ್ಯಾಮಿಲಿ 4 ಜನನೂ ಕೂಡ ನಾವು ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಹೋದಾಗ ನಮಗೆ ವರಾಮೂರ್ತಿ ಸರ್ ಅಂತ ಗೌರಿಬಿದನೂರು ಸರ್ ಅವತ್ತು ಬಂದಿದ್ದರು. ಅವರು ಅವರ ಮನೆಯಲ್ಲಿ ಧ್ಯಾನವನ್ನು ನಮಗೆ ಪರಿಚಯ ಮಾಡಿದ್ದಾರೆ. ಅದಾದ ನಂತರ ನಾವು ಈ ಅವರ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಿರಿಯೂರಿಗೆ ಬಂದಾಗ ಹಿರಿಯೂರಲ್ಲಿ ಯಾರಾದರೂ ಧ್ಯಾನ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಗೌರೀಶ್ ಮಾಸ್ಟರ್ ಅಡ್ರೆಸ್ ಕೊಟ್ಟರು. ನಾವು ಗೌರೀಶ್ ಅವ್ರನ್ನ ಹುಡ್ಕೊಂಡು ಹೋಗಿ ಗೌರೀಶ್ ಅವ್ರನ್ನ ಭೇಟಿಯಾದ್ವಿ. ಅವರ ಮನೆಯಲ್ಲಿ ಅವರು ಧ್ಯಾನ ತರಗತಿಗಳು ನಡೆಸ್ತಾಯಿದ್ರು. ಆಗ ನಾವು ಬರ್ಬೋದಾ ಅಂದರೆ ಆಲ್ವೇಸ್ ವೆಲ್ಕಮ್ ಅಂತ ಹೇಳಿದ್ರು. ನಾವು ಕೂಡ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ನಮಗೆ ಅಲ್ಲಿ ಜಾಗ ಕಡಿಮೆ ಇದ್ದಿದ್ದರಿಂದ ನನಗೆ ನಮ್ಮ ತಂದೆಯವರು ಥಿಯಾಸಫಿನಲ್ಲಿ ಪ್ರೆಸಿಡೆಂಟ್ ಆಗಿದ್ದರಿಂದ ಅಲ್ಲಿ ಥಿಯಾಸಫಿಕಲ್ ಹಾಲಲ್ಲಿ ನಾವು ಜನ ಜಾಸ್ತಿ ಸೇರಲಿಕ್ಕೆ ಆಯಿತು. ಹಾಗಾಗಿ ಅಲ್ಲಿ ನಾವು ಧ್ಯಾನನ ಎವ್ರಿ ಡೇ ಧ್ಯಾನ ಮಾಡ್ಕೊತ ಮತ್ತು ಸತ್ಸಂಗಗಳು ಮಾಡ್ಕೊತಾ ಇದ್ವಿ. ಹೀಗೆ ಎವ್ರಿ ಸಂಡೇ ನಾವು ಎಲ್ಲ ಮಾಸ್ಟರ್ಗಳನ್ನ ಕರೆಸ್ತಾ ಇದ್ವಿ. ಸೀನಿಯರ್ ಮಾಸ್ಟರ್ಗಳನ್ನೆಲ್ಲ ಬೆಂಗಳೂರು, ಬಳ್ಳಾರಿ, ಅನಂತಪುರ, ಹೀಗೆ ರಾಯದುರ್ಗ, ಹೀಗೆ ಎಲ್ಲ ಮಾಸ್ಟರ್ಗಳನ್ನ
ಅವಾಗ ಪ್ರತಿ ಸಂಡೇ ನಾವೊಂದು ಪ್ರೋಗ್ರಾಮ್ ಥರ ಮಾಡಿಕೊಂಡು ಹಾಗೆ ಧ್ಯಾನ ಪ್ರಚಾರ ಮಾಡಿಕೊಂಡು ಹಾಗೆ ಪಾಂಪ್ಲೆಟ್ಗಳನ್ನೆಲ್ಲ ಹಂಚ್ಕೊತ ನಾವು ಹಳ್ಳಿಯಲ್ಲಿ ಶಾಲೆಗಳಲ್ಲಿ ಹೀಗೆ ಧ್ಯಾನ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ವಿ. ಹೀಗೆ ಮಾಡಿದಾಗ ನಮಗೆ ಅನ್ನಿಸ್ತು ಪತ್ರಿ ಸರ್ನ ನಾವು ಇಲ್ಲಿ ಹಿರಿಯೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು. ಯಾಕೆಂದರೆ ಎಲ್ಲ ಕಡೆ ಪ್ರಚಾರ ಜಾಸ್ತಿ ಇದೆ, ನಮ್ಮೂರಲ್ಲಿ ಅಷ್ಟೊಂದು ಪ್ರಚಾರ ಇರಲಿಲ್ಲ. ಚಳ್ಳಕೆರೆಯಲ್ಲಿತ್ತು, ಬಳ್ಳಾರಿಯಲ್ಲಿತ್ತು, ಮತ್ತು ಗೌರಿಬಿದನೂರು ಈ ಕಡೆ ದೊಡ್ಡ ಊರುಗಳಲ್ಲೆಲ್ಲ ಇತ್ತು. ನಮ್ಮಲ್ಲಿ ಧ್ಯಾನ ಪ್ರಚಾರ ನಡೀತಾ ಇರಲಿಲ್ಲ. ಹಾಗಾಗಿ ನಾವು ಏನು ಸ್ವಲ್ಪ ಜನ ಇದ್ವಿ, ಎಲ್ಲ ಸೇರಿಬಿಟ್ಟು ಪತ್ರಿ ಸರ್ನ ಒಂದು ಸಾರಿ ಹಿರಿಯೂರಿಗೆ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಗೌರೀಶ್ ಅವರು ಸ್ವಲ್ಪ ನಮ್ಮ ಲೈಕ್ ಮೈಂಡೆಡ್ ಎಲ್ಲರನ್ನ ಕರ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ಒಂದು ಸಂಕಲ್ಪ ಧ್ಯಾನ ಮಾಡಿದ್ವಿ. ಅದ್ರ ಫಲವಾಗಿ ನಮಗೆ ಪತ್ರಿ ಸರ್ ಒಂದು ಡೇಟ್ ಅನೌನ್ಸ್ ಮಾಡಿ ಕೊಟ್ಟರು. ಆ ಡೇಟಲ್ಲಿ ನಾವು ವಾಸವಿ ಮಾಲಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ. ಅದಕ್ಕೆ ಒಂದು 1000 ಮೇಲ್ಪಟ್ಟು ಜನ ಬಂದು ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಅವ್ರ ಎನರ್ಜಿ ಪತ್ರಿ ಸರ್ ನಮ್ಮ ಮನೆಗೆ ಬಂದಿದ್ದು 2010ರಲ್ಲಿ. ಆಗ ಪತ್ರಿ ಸರ್ ನಮಗೆ ನಮ್ಮ ಮನೇಲಿ ಬಂದು ಎಲ್ಲರನ್ನೂ ಶೇಕ್ ಹ್ಯಾಂಡ್ ಕೊಟ್ಟು ನಮಗೆ ಅವರ ದರ್ಶನ, ಅವರ ಸ್ಪರ್ಶ, ಅವರ ಒಂದು ಜ್ಞಾನ ನಮಗೆ ಹಂಚಿದ್ದಾರೆ. ಅವರು ಬಂದಾಗ ನಮಗೆ ತುಂಬ ಖುಷಿಯಾಯಿತು. ಎಲ್ಲರನ್ನೂ ಮಾತಾಡ್ಸ್ಕೊತ ಎಲ್ಲರ ಹತ್ರನೂ ಬೆರೆತ್ಕೊಂಡು ಅವರು ಮಕ್ಕಳಲ್ಲಿ ಮಕ್ಕಳ ಥರ ಮಾತಾಡಿ, ಹಿರಿಯರಲ್ಲಿ ಹಿರಿಯರ ಥರ ಮಾತಾಡಿ ತುಂಬ ಅದ್ಭುತವಾಗಿ ನಮ್ಮನ್ನೆಲ್ಲ ಪ್ರೇರೇಪಣೆ ಮಾಡಿದರು. ಆಗ ನಾವು ಅವತ್ತಿನಿಂದ ನಾವು ಒಂದು ಅದ್ಭುತವಾದ ಧ್ಯಾನ ಪ್ರಪಂಚದಲ್ಲಿ ಇದ್ದೀವಿ ಅನ್ನೋ ಭಾಸ ನಮಗೆಲ್ಲ ಆಯಿತು. ಹೀಗೆ ಧ್ಯಾನ ಮಾಡ್ಕೊತಾ ಇದ್ದಾಗ ನಮಗೆ ಹಿರಿಯೂರಲ್ಲಿ ಒಂದು ಧ್ಯಾನ ಕೇಂದ್ರ ಬೇಕು ಪಬ್ಲಿಕ್ಕಾಗಿ ಅನ್ನೋ ಒಂದು ತಪನ ನಮ್ಮಲ್ಲಿ ಮೂಡ್ತು. ಆ ಪ್ರಯತ್ನ ನಾವು ಗೌರೀಶ್ ಅವರು ತುಂಬ ಪ್ರಯತ್ನ ಮಾಡಿದ್ವಿ. ಯಾರು ಪಬ್ಲಿಕ್ ಪ್ಲೇಸಲ್ಲಿ ನೋಡೋಣ ಅಂತ ಎಲ್ಲಿ ಕೂಡ ನಮಗೆ ಒಳ್ಳೆ ಸೂಟಬಲ್ ಪ್ಲೇಸ್ ಸಿಕ್ಕಲಿಲ್ಲ. ಹೀಗೆ ಹುಡುಕ್ತಾ ಇರಬೇಕಾದ್ರೆ ಆವಾಗ ನಮ್ಮ ಒಂದು ಏನು ಸೈಟ್ ಇತ್ತು ಅದರಲ್ಲೇ ಒಂದು ಪಿರಮಿಡ್ನ ಮಾಡಬೇಕು ಅಂತೇಳಿ ಅಂದ್ಕೊಂಡು ಸಂಕಲ್ಪ ಮಾಡಿದಾಗ ಆಗ ಯೂನಿವರ್ಸ್ ನಮಗೆ ಒಬ್ಬರು ಇಲ್ಲಿ ಈ ಒಂದು ಪಿರಮಿಡ್ಗೆ 1 ಎಕರೆ ಜಾಗವನ್ನು ಕೊಡ್ತೀವಿ ಅಂತೇಳಿ ಬೆಂಗಳೂರಿನ ಅವರು ದಂಪತಿಗಳು ಬಂದರು. ಸೊ ಅವರು ಈ ಜಾಗ ಮಾಹಿತಿಯನ್ನು ನಾನು ಪತ್ರಿ ಸರ್ ಅವರಿಗೆ ಹೇಳಿದಾಗ ದಂಪತಿಗಳು ಗಂಗಮ್ಮ ಮತ್ತು ಸಂಜೀವಯ್ಯ ಅಂತೇಳಿ ಅವರು ಇಬ್ಬರು ದಂಪತಿಗಳು. ಸೊ ಅವರಿಬ್ಬರು ಈ ಒಂದು ಜಾಗಕ್ಕೆ ಇಲ್ಲಿ ಹಿರಿಯೂರಿಗೆ ಆಗಮಿಸಿ, ಸೊ ನಮ್ಮದು ಒಂದು ಜಾಗ ಇದೆ, 1 ಎಕರೆ ಜಾಗ ಇದೆ, ಅದೊಂದು ರಾಷ್ಟ್ರೀಯ ಹೆದ್ದಾರಿ NH4 ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಇದು ಬೆಂಗಳೂರು ಪೂನಾ ರಸ್ತೆ. ಇದು ಸಾವಿರಾರು ವಾಹನಗಳು ಇಲ್ಲಿ ಚಲಿಸ್ತಾ ಇರ್ತವೆ. ಸೊ ಈ ಜಾಗದಲ್ಲಿ ನಿಮಗೆ 1 ಎಕರೆ ಜಾಗವನ್ನು ನಾವು ಕೊಡ್ತೇವೆ, ನೀವು ಬೇಕಾದರೆ ಅಲ್ಲಿ ಒಂದು ಧ್ಯಾನ ಮಂದಿರ ಅಥವಾ ಯೋಗ ಕೇಂದ್ರವನ್ನು ಪ್ರಾರಂಭ ಮಾಡಿ ಅಂತೇಳಿ ಅವರು ಮುಂದೆ ಬಂದರು. ಆಗ ಈ ಮಾತನ್ನು ಪತ್ರಿ ಸರ್ಗೆ ನಾನು ತಿಳಿಸಿದಾಗ ಪತ್ರಿ ಸರ್ ಅವರು ಆಯಿತು ನೀನು ಟ್ರಸ್ಟ್ ಮಾಡು, ನಾನು ಬರ್ತೀನಿ ಅಂತೇಳಿ ಹೇಳಿದ್ರು. ಅವರು ಟ್ರಸ್ಟ್ ಎಲ್ಲ ಮಾಡಿದ್ಮೇಲೆ ಪತ್ರಿಜಿ ಗುರುಗಳು ಆಗಮಿಸಿದ ಮೇಲೆ ಅವರು ಈ ಒಂದು ಸ್ಥಳದಲ್ಲಿ ಎಲ್ಲರಿಗೂ ಧ್ಯಾನಕ್ಕೆ ಕೂರಿಸಿ ಧ್ಯಾನ ಎಲ್ಲ ಮುಗಿದ ಮೇಲೆ 2 ನಿಮಿಷ ಅವರು ಕಣ್ಣು ಮುಚ್ಕೊಂಡು ಇದಕ್ಕಿದ್ದ ಹಾಗೆ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಈ ಒಂದು ಜಾಗದಲ್ಲಿ 99/99 ಪಿರಮಿಡ್ ಬರುತ್ತೆ ಅಂಥೇಳಿ ಅವರು ಪತ್ರಿಜಿ ಗುರುಗಳು ಅನೌನ್ಸ್ ಮಾಡಿದ್ರು. ಈ ಒಂದು ಪಿರಮಿಡಿಗೆ ಸುಮಾರು 25 ಕೋಟಿ ಹಣ ಬರುತ್ತೆ ಅಂತೇಳಿ ಹೇಳಿದ್ರು. ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಏನಪ್ಪ ಅಂದರೆ ಇದು ಆಕಾಶದಿಂದ ಬರುತ್ತೆ ಅಂತೇಳಿ ಹೇಳಿದ್ರು. ಸೊ ಆಕಾಶದಿಂದ ಹೇಗೆ ಬರುತ್ತೆ? ಸೊ ಅದು ಯೂನಿವರ್ಸು ತಂತಾನೆಯಾಗಿ ಆ ಪಿರಮಿಡ್ ನಿರ್ಮಾಣ ಕಾರ್ಯ ಪ್ರಾರಂಭ ಆದಮೇಲೆ ಅದು ತಂತಾನೆಯಾಗಿ ಹಂತವಾಗಿ ಅದು ಮಾಡಿಸ್ಕೊಳ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನ ಪತ್ರಿಜಿ ಗುರುಗಳು ಹೇಳ್ತಾ ಹೋದರು. ಈ ಒಂದು ಪಿರಮಿಡ್ಗೆ ಅವರು ಬಂದು ಭೂಮಿ ಪೂಜೆ ಮಾಡಿದ್ದು 2020ನೇ ಇಸ್ವಿ ಜೂನ್ 30ನೇ ತಾರೀಕು ಅವರು ಬಂದು ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ರು. ಆ ಭೂಮಿ ಪೂಜೆ ಮಾಡಿದ್ಮೇಲೆ ತದನಂತರ ನಮ್ಮ ಕಾರ್ಯ ಪ್ರಾರಂಭ ಆಯಿತು. ಅದಕ್ಕೆ ಏನು ಲ್ಯಾಂಡ್ ನಮಗೆ ದಾನವಾಗಿ ತೆಗೆದುಕೊಳ್ಬೇಕಾಯಿತು. ಅದರ ಒಂದು ಪ್ರೋಸೆಸ್ಸು, ಅದರ ಡಾಕ್ಯುಮೆಂಟ್ಸು ಅದೆಲ್ಲ ನಿಯರ್ಲಿ ಒಂದು ವರ್ಷ ನಮಗೆ ಸಮಯ ಹಿಡಿಸ್ತು. ಅದೆಲ್ಲವನ್ನು ಮಾಡಿಕೊಂಡು ಆಮೇಲೆ ಈ ಜಾಗದಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂದಾಗ ನಮಗೆ ಪ್ರಾರಂಭದಲ್ಲಿ ಯಾವುದೇ ಹಣ ಇರಲಿಲ್ಲ. ಸೊ ಆಗ ಅದಕ್ಕೆ ಪತ್ರಿಜಿ ಗುರುಗಳನ್ನು ನಾವು ಧ್ಯಾನ ಮಾಡಿಕೊಂಡು ಸಂಕಲ್ಪಿಸ್ಕೊಂಡು ಅದನ್ನು ಪ್ರಾರಂಭ ಮಾಡಿದ್ವಿ. ಸೊ ಅದರಿಂದ ಒಂದೊಂದೇ ಸ್ವಲ್ಪ ಹಣ ಹರಿದು ಬಂತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳ ಒಂದು ದೊಡ್ಡ ಸಂಕಲ್ಪದಲ್ಲಿ ಈ ಪಿರಮಿಡ್ನ ನಿರ್ಮಾಣ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ಮೇಲೆ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರು ಇದಕ್ಕೆ
ಸಲಹೆ ಮಾರ್ಗದರ್ಶನವನ್ನು ನೀಡ್ತಾ ಬಂದರು. ಪ್ರಾರಂಭದಲ್ಲಿ ನಮಗೆ ಒಂದು ಇಟ್ಟಿಗೆಗೆ 100 ರೂಪಾಯಿ ಅಂತಕ್ಕಂಥದ್ದನ್ನು ಮೊದಲು ನೀವು ಪ್ರಾರಂಭ ಮಾಡಿರಿ ಅಂತೇಳಿ ಪ್ರೇಮ್ನಾಥ್ ಸರ್ ಅವರು ತಿಳಿಸಿದ್ರು. ಅವರ ಒಂದು ಸಲಹೆ ಮೇರೆಗೆ, ಮಾರ್ಗದರ್ಶನದ ಮೇರೆಗೆ ನಾವು ಎಲ್ಲರ ಹತ್ರ ಹೋಗಿ ಒಂದು ಇಟ್ಟಿಗೆಗೆ 100 ರೂಪಾಯಿ ಅಂತೇಳಿ ಈ ರೀತಿಯಲ್ಲಿ ದೇಣಿಗೆಯನ್ನು ಸಂಗ್ರಹಿಸ್ತಾ ಬಂದ್ವಿ. 100 ರೂಪಾಯಿ ಅಂದರೆ 100 ರೂಪಾಯಿ ಅಂತಲೇ ಏನಿಲ್ಲ, ಕೆಲವರು 1000 ರೂಪಾಯಿ ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ, 10,000 ಕೊಟ್ಟಿರೋರು ಇದ್ದಾರೆ, ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಸೊ ಅವರವರ ಶಕ್ತಿ ಅನುಸಾರ ನಾವು ಇಡೀ ಕರ್ನಾಟಕ, ಆಂಧ್ರ ಎಲ್ಲ ಕಡೆನೂ ಹೋಗಿ ಈ ಒಂದು ಪಿರಮಿಡಿಗೆ, ಈ ಒಂದು ದೊಡ್ಡ ಪಿರಮಿಡ್, ಇದು ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಪಿರಮಿಡ್. ಮೊದಲ ಪಿರಮಿಡ್ ಬಂದು ನಮಗೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ 160x160. ಅದಾದಮೇಲೆ 2ನೇ ದೊಡ್ಡ ಪಿರಮಿಡ್ಗೆ ಪತ್ರಿ ಸರ್ ಅವರು ಮಧ್ಯ ಕರ್ನಾಟಕದಲ್ಲಿ, ಇದು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಸ್ಥಳ, ಇದು ಹಿರಿಯೂರು ಅಂತಕ್ಕಂಥದ್ದು. ಇದು ಯಾವ ಕಡೆಯಿಂದನೂ ಬರ್ಬೋದು, ಒಂದು ಬ್ಯಾಂಗ್ಳೂರು ಕಡೆಯಿಂದನೂ ಬರ್ಬೋದು, ಈ ಕಡೆ ಹುಬ್ಬಳ್ಳಿ ಧಾರವಾಡ ಆ ಕಡೆಯಿಂದನೂ ಬರ್ಬೋದು, ಮೈಸೂರು ಕಡೆಯಿಂದ ಬರ್ಬೋದು, ಬಳ್ಳಾರಿ, ಗುಲ್ಬರ್ಗ, ರಾಯಚೂರು, ಯಾವ ಪ್ರದೇಶದಿಂದ ಬಂದ್ರೂ ಇದು ಒಂದು ಮಧ್ಯಭಾಗ ಆಗಿದೆ, ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ, ಮತ್ತು ಎಲ್ಲರಿಗೂ ಎಲ್ಲ ರಸ್ತೆಯ ವಾಹನದ ಒಂದು ಸೌಕರ್ಯವನ್ನು ಹೊಂದಿರತಕ್ಕಂಥ ಸ್ಥಳ. ಇದು ಪತ್ರಿ ಸರ್ ಅವರು ಈ ಜಾಗದಲ್ಲಿ ಅವರು 2 ನಿಮಿಷ ಕಣ್ಣು ಮುಚ್ಚಿಕೊಂಡು ಅವರ ಒಂದು ದೂರದೃಷ್ಟಿಯಲ್ಲಿ ಮತ್ತು ದಿವ್ಯ ದೃಷ್ಟಿಯಿಂದ ಈ ಒಂದು ಪಿರಮಿಡನ್ನು ಅವರು ಅನೌನ್ಸ್ ಮಾಡಿದ್ದು 99/99 2ನೇ ದೊಡ್ಡ ಪಿರಮಿಡ್. ಸೊ ಇದು ಹೈವೇಗೆ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂದರೆ, ಇಲ್ಲಿ ಹೈವೇಯಲ್ಲಿ ಯಾರೇ ಹೋಗಲಿ ವಾಹನದಲ್ಲಿ ಒಂದು ಸಾರಿ ಅವರ ಕಣ್ಣಿಗೆ ಈ ಪಿರಮಿಡ್ನ ದೃಷ್ಟಿ ಬೀಳುತ್ತೆ. ಯಾರಿಗೆ ಆ ಪಿರಮಿಡ್ನ ದೃಷ್ಟಿ ಕಣ್ಣಿಗೆ ಬೀಳುತ್ತೋ ಅವರಿಗೆ ಖಂಡಿತವಾಗಿಯೂ ಈ ಒಂದು ಜಾಗಕ್ಕೆ ಅದನ್ನು ಸೆಳೆಯುತ್ತೆ. ಆ ಸೆಳೆತದಿಂದ ಅವರು ಏನಿದು ಅಂತಕ್ಕಂಥದ್ದು ಒಂದು ಕುತೂಹಲದಿಂದ ಈ ಜಾಗಕ್ಕೆ ಬಂದು ನೋಡಿ ಈ ಪಿರಮಿಡ್ ಬಗ್ಗೆ ತಿಳ್ಕೊಳೋದ್ರ ಜೊತೆಗೆ ಈ ಒಂದು ಧ್ಯಾನದ ಬಗ್ಗೆನೂ ಸಹ ತಿಳ್ಕೊಂಡು ಈ ಧ್ಯಾನಕ್ಕೆ ಎಲ್ಲ ರೀತಿಯಲ್ಲಿ ಅವರಿಗೆ ಏನು ಸಹಕಾರವನ್ನು ಕೊಡಬೇಕಾಗಿದೆಯೋ ಆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು, ನಿದರ್ಶನಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಫೌಂಡೇಶನನ್ನು ಹಾಕಬೇಕು ಅಂತೇಳಿ ಪ್ರಾರಂಭ ಮಾಡಿದ್ವಿ. ಆ ಫೌಂಡೇಶನ್ ಹಾಕಬೇಕಾದ್ರೆ ನಮಗೆ ಒಂದು ದೊಡ್ಡ ಸವಾಲು ಎದುರಾಯಿತು. ಯಾವಾಗಲೂ ಮಳೆ ಬರದೇ ಇರತಕ್ಕಂಥದ್ದು ಸುಮಾರು ವರ್ಷಗಳಾಗಿತ್ತು. ಇಲ್ಲಿ ಅತಿ ಹೆಚ್ಚು ಮಳೆ ಬೀಳದೇ ಇರತಕ್ಕಂಥದ್ದು. ಆ ವರ್ಷದಲ್ಲಿ ಯಥೇಚ್ಛ ಮಳೆ ಬಂತು. ಅದು ಇಲ್ಲಿ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಒಂದು ವಾಣಿ ವಿಲಾಸ ಸಾಗರ ಅಂತಕ್ಕಂಥ ಒಂದು ಅಣೆಕಟ್ಟು ಇದೆ. ಅಣೆಕಟ್ಟು ಸುಮಾರು 100 ವರ್ಷಗಳಾದ್ರೂ ಅದು ತುಂಬಿರಲಿಲ್ಲ. ಆ 100 ವರ್ಷಗಳ ನಂತರ ಅದು ತುಂಬಿರ್ತಕ್ಕಂಥದ್ದು. ಸೊ ಅದರ ಒಂದು ಜಲ ಏನು ಒಳಗಡೆ ನಮಗೆ ಸೀಪೇಜ್ ಅಂತೇಳಿ ಕರಿತೇವೆ. ಸೊ ಆ ಸೀಪೇಜ್ ಅಂತಕ್ಕಂಥದ್ದು ಭಾಳಷ್ಟು ನಮಗೆ ಇಲ್ಲಿ ಎದುರಾಯಿತು. ಇದನ್ನು ಫೌಂಡೇಶನನ್ನು ತೆಗಿಲಿಕ್ಕೆ ಹೋದಾಗ ಸೊ ಆ ಸೀಪೇಜ್ ಪ್ರಾಬ್ಲಮ್ ನಮಗೆ ಎದುರಾಯಿತು. ಸುಮಾರು 8 ಅಡಿ ನಾವು ಆಳವನ್ನು ತೆಗೆದ್ರೆ 8 ಅಡಿ 10 ನಿಮಿಷದಲ್ಲಿ ಆ 8 ಅಡಿ ಸಂಪೂರ್ಣವಾಗಿ ನೀರು ತುಂಬಿಕೊಳ್ತಾ ಇತ್ತು. ಸೊ ಆ ರೀತಿಯಲ್ಲಿ ನಾವು ಎಲ್ಲ ಮೋಟ್ರಿಟ್ಟು ಅದನ್ನು ನೀರು ಹೊಡಿತಾ ಇದ್ದರೆ ಸೊ 10 ನಿಮಿಷಕ್ಕೆ ಮತ್ತೆ ಅಷ್ಟೇ ನಮಗೆ ನೀರು ತುಂಬಿಕೊಳ್ತಾ ಇತ್ತು. ಇದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸ್ತು. ಇದಕ್ಕೆ ನಮಗೆ ಒಬ್ಬ ಇಂಜಿನಿಯರ್ ಅವರು ಸಿಂಗಪ್ಪ ಅಂತೇಳಿ, ಅವರು ವಾಲಂಟ್ರಿಯಾಗಿ ರಿಟೈರ್ಡ್ ಇಂಜಿನಿಯರ್, ಅವರು PWD ಇಂಜಿನಿಯರು, ಅವರು ಬಂದು ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಹೋದರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ಇದಕ್ಕೆ ಒಂದು ಪಿರಮಿಡ್ ಇಂಜಿನಿಯರ್ ನಮಗೆ ಬೇಕು ಅಂತೇಳಿ ನಾವು ಪಿರಮಿಡಿನ ಇಂಜಿನಿಯರಿಗೆ ನಾವು ಭೇಟಿ ಮಾಡಿದಾಗ ಬೆಂಗಳೂರಲ್ಲಿ ಶೇಷಾದ್ರಿ ಅಂತೇಳಿ, ಅವರು ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧವಾದಂಥ ಇಂಜಿನಿಯರ್. ಅವರು ಮುರುಡೇಶ್ವರದ ಒಂದು ಗೋಪುರವನ್ನು ಅವರು ನಿರ್ಮಿಸಿರ್ತಕ್ಕಂಥ ಒಬ್ಬ ಇಂಜಿನಿಯರ್ ಅವರು. ಸೊ ಅವರ ಇದಕ್ಕೆ ಎಲ್ಲ ಸ್ಕೆಚ್ ಹಾಕಿ ಅವರ ಒಂದು ಸಲಹೆ ಮಾರ್ಗದರ್ಶನದ ಮೇಲೆ ಈ ಫೌಂಡೇಶನ್ಗೆ ನಾವು ಯಾವ ಥರ ಮಾಡಬೇಕು ಅಂಥೇಳಿ ಅದನ್ನೆಲ್ಲ ಪ್ರಿಕಾಷನರೀಸು ಮತ್ತು ಅವರು ಹೇಳಿರ್ತಕ್ಕಂಥ ಒಂದು ಸೂಚನೆ ಮೇಲೆಗೆ ನಾವು ಈ ಇಂಜಿನಿಯರ್ನ ಇಟ್ಕೊಂಡು ಈ ಒಂದು ಫೌಂಡೇಶನನ್ನು ಕಂಪ್ಲೀಟ್ ಮಾಡಿದ್ವಿ. ಆ ಫೌಂಡೇಶನ್ ಕಂಪ್ಲೀಟ್ ಆದಮೇಲೆ ನಂತರ ಈ ಪಿಲ್ಲರ್ಸ್ಗಳೆಲ್ಲ ಬಂದು ಮೇಲಿನ ಸ್ಟ್ರಕ್ಚರನ್ನು ಮಾಡಬೇಕಾಯಿತು. ಆ ಸ್ಟ್ರಕ್ಚರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ಆವಾಗ ಮತ್ತೆ ನಮಗೆ ಇದಕ್ಕೆ ದೇಣಿಗೆ ಹೇಗೆ ಇದಕ್ಕೆ ಬರಬೇಕು, ಇದಕ್ಕೆ ಹೇಗೆ ಸಂಗ್ರಹಿಸಬೇಕು ಅಂತಕ್ಕಂಥದ್ದು ನಮ್ಮ ಚಿಂತನೆಯಲ್ಲಿದ್ದಾಗ ಆಗ ಮತ್ತೆ ಪ್ರೇಮ್ನಾಥ್ ಸರ್ ಅವರು ಇದಕ್ಕೆ ಒಂದು ಶೀಟಿಗೆ 10,000 ರೂಪಾಯಿ ಅಂತೇಳಿ ನೀವು ಇದನ್ನು ನಿರ್ಧರಿಸಿ ಒಂದು ಲೈಫ್ ಮೆಂಬರ್ಶಿಪ್ ಅಂತೇಳಿ ಮಾಡಿ. ಸೊ ಈ ಹಿಂದೆ ಪಿರಮಿಡ್ ವ್ಯಾಲಿ ನಿರ್ಮಾಣ ಆಗಬೇಕಾದ್ರೆ ಆಗ 15,000 ರೂಪಾಯಿ ಒಂದು ಲೈಫ್ ಮೆಂಬರ್ಶಿಪ್ ಅಂತೇಳಿ ಮಾಡಿದರು, ಅದು ಪಿರಮಿಡ್ ನಿರ್ಮಾಣ ಮಾಡಬೇಕಾದ್ರೆ. ಸೊ ಆ ರೀತಿಯಲ್ಲಿ ನೀವು ಇದಕ್ಕೆ ಕಡಿಮೆ ಹಣ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀವು ಹಿಡಿ, ಮತ್ತು ಅದು ಪ್ರಯೋಜನಕ್ಕೂ ಬರಬೇಕು, ಅನುಕೂಲನೂ ಆಗಬೇಕು ಎಲ್ಲ ರೀತಿಯಲ್ಲಿ ಪಿರಮಿಡ್ಗೆ, ಆ ರೀತಿಯಲ್ಲಿ ಇಡಿ ಅಂತೇಳಿ ಹೇಳಿದಾಗ 1 ಸ್ಕ್ವೇರ್ ಮೀಟ್ರಿಗೆ ಸಂಪೂರ್ಣವಾಗಿ ಈ ಒಂದು ಸ್ಟ್ರಕ್ಚರ್ ಬರಲಿಕ್ಕೆ ಏನು ಖರ್ಚಾಗುತ್ತೋ ಅದನ್ನು ನಾವು ಇಂಜಿನಿಯರ್ ಹತ್ರ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಸಿದಾಗ
ಸೊ ಅದಕ್ಕೆ ಐರನ್ನಿಂದ ಹಿಡಿದು ಆ ಶೀಟಿಂದ ಹಿಡಿದು ಫ್ರೇಮಿಂದ ಎಲ್ಲವೂ ಸೇರಿಸಿ ಸುಮಾರು 1 ಸ್ಕ್ವೇರ್ ಮೀಟ್ರಿಗೆ 10,000 ರೂಪಾಯಿ ಆಗುತ್ತೆ ಅಂತೇಳಿ ನಾವು ನಿರ್ಧರಿಸಿ ಆಗ ಅದಕ್ಕೆ ಒಂದು ಲೈಫ್ ಮೆಂಬರ್ಶಿಪ್ ಅಂತೇಳಿ ಪ್ರಾರಂಭ ಮಾಡಿದ್ವಿ. ಸೊ ಆ ಲೈಫ್ ಮೆಂಬರ್ಶಿಪ್ಪನ್ನು ಪ್ರಾರಂಭ ಮಾಡಿದ್ಮೇಲೆ ಅದು ಸುಮಾರು ಹೆಚ್ಚು ಕಡಿಮೆ ಒಂದು 300ರಿಂದ 350 ಜನ ಇದುವರೆಗೂ ಲೈಫ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಅದರ ಮುಖಾಂತರ ಸುಮಾರು ಒಂದು 30ರಿಂದ 35 ಲಕ್ಷ ನಮಗೆ ಈ ಒಂದು ಸ್ಟ್ರಕ್ಚರ್ಗೆ ಹಣ ಅಂತಕ್ಕಂಥದ್ದು ಬಂತು. ಸೊ ತದನಂತರ ಇನ್ನೂ ಹೆಚ್ಚು ನಮಗೆ ಬೇಕಾಯಿತು. ಈ ಒಂದು ಪಿರಮಿಡ್ನ ಪ್ರಾಜೆಕ್ಟೇ ಸುಮಾರು 2 ಕೋಟಿ ಇದು ಪಿರಮಿಡ್ ಪ್ರಾಜೆಕ್ಟು. ಸೊ ಇದರ ಫೌಂಡೇಶನಿಂದ ಹಿಡಿದು ಮೇಲೆ ಸ್ಟ್ರಕ್ಚರು ಎಲ್ಲವೂ ನಮಗೆ ಬರಲಿಕ್ಕೆ 2 ಕೋಟಿ ನಮಗೆ ಈ ಪಿರಮಿಡ್ಗೆ ಅಂದಾಜು ವೆಚ್ಚವನ್ನು ಎಸ್ಟಿಮೇಷನನ್ನು ಮಾಡಲಾಗಿತ್ತು. ಸೊ ಆ ರೀತಿಯಲ್ಲಿ ನಾವು ಇದು ಮಾಡಿದಾಗ ಆಗ ನಮಗೆ ಇನ್ನೂ ಹಣ ಬೇಕಾಗುತ್ತೆ ಅಂತೇಳಿ ಅಂದಾಗ ಸೊ ಆಗ ಇಲ್ಲಿ ಪತ್ರಿಜಿಯವರ ಒಂದು ಮೊದಲ ಅವರು ಏನು 2022ರಲ್ಲಿ ಅವರು ದೇಹತ್ಯಾಗ ಮಾಡಿದ ಮೇಲೆ ನಾವು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಮಗೆ ಬಳ್ಳಾರಿಯಿಂದ ಹಂಪಣ್ಣ ಸರ್ ಅವರು ಈ ಒಂದು ಪಿರಮಿಡ್ಗೆ ಪ್ರಾರಂಭದಿಂದ ಹಿಡಿದು ನಮಗೆ ಇಲ್ಲಿಯವರೆಗೂ ನಮ್ಮ ಜೊತೆಯಲ್ಲಿ ಇದ್ದು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಅವರು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದರು. ಅದೇ ರೀತಿಯಾಗಿ ಎಲ್ಲರನ್ನೂ ಇಲ್ಲಿ ಕರೆದಿದ್ವಿ. ಕೆಲವರೆಲ್ಲ ದೇಣಿಗೆಯನ್ನು ಕೊಡಲಿಕ್ಕೂ ಸಹ ಇಲ್ಲಿಗೆ ಬಂದಿದ್ದರು. ಅದರಲ್ಲಿ ಒಬ್ಬರು ಹಿರಿಯೂರಿನಲ್ಲಿ ನಮಗೆ ಗುರುನಾಥ್ ಶೆಟ್ಟಿ ಸರ್ ಅಂತೇಳಿ ಅವರು ಇದಕ್ಕೆ ಒಂದು 20,000 ರೂಪಾಯಿ ಪಿರಮಿಡ್ಗೆ ಕೊಡಬೇಕು ಅಂತೇಳಿ ಭಾಳಷ್ಟು ದಿನದಿಂದ ಅವರು ನನಗೆ ಕಾಲ್ ಮಾಡ್ತಾಯಿದ್ರು. ಆದರೆ ನಾನು ಬೇರೆ ಬೇರೆ ಕಡೆ ಈ ದೇಣಿಗೆ ಸಂಗ್ರಹಕ್ಕೆ ನಾನು ಹೋಗ್ತಾ ಇದ್ದಿದ್ದರಿಂದ ಅವರಿಗೆ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆಗ ಅವರು ಆ ದಿನ ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದರಿಂದ ನಾನು ಹೇಳಿದೆ ಅವರಿಗೆ, ಆ ದಿನ ನೀವು ಇಲ್ಲಿಗೆ ಬರ್ರಿ, ನಾನು ಇಲ್ಲಿ ಸಿಗ್ತೇನೆ ಅಂಥೇಳಿ ಹೇಳಿದೆ. ಅವತ್ತು ಅವರು ಬಂದರು. ಇಲ್ಲಿಗೆ ಬಂದು ಈ ಜಾಗದಲ್ಲಿ ಧ್ಯಾನ ಮಾಡ್ಕೊಂಡ್ಮೇಲೆ 20,000 ರೂಪಾಯಿನ ನೀಡಿ ನಂತರ ಅವರು ಧ್ಯಾನ ಮಾಡಿಕೊಂಡಾಗ ಆ ಪಿಲ್ಲರ್ನಲ್ಲಿ ಪತ್ರಿಜಿಯವರ ಒಂದು ಫೋಟೋ ಅವರಿಗೆ ಕಾಣ್ತು ಅವ್ರಿಗೆ. ಸೊ ಆಗ ಅವರಿಗೆ ಈ ಪಿಲ್ಲರ್ ಬಗ್ಗೆ ಅವರಿಗೆ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂತು. ಏನಂದರೆ ಒಂದು ಪಿಲ್ಲರ್ಗೆ ಎಷ್ಟಾಗುತ್ತೆ, ನೀವು ಒಬ್ಬ ಇಂಜಿನಿಯರನ್ನು ಕರೆಸಿ ಲೆಕ್ಕಾಚಾರ ಮಾಡಿರಿ, ಸೊ ಅದಕ್ಕೆ ಮೊದಲ ಪಿಲ್ಲರ್ ಆಗಿ ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಅವರು ಹೇಳಿದ್ರು. ಅದಕ್ಕೆ ಎಲ್ಲ ನಮ್ಮ ಇಂಜಿನಿಯರಿಂದ ನಾವು ಎಸ್ಟಿಮೇಷನ್ ಮಾಡಿಸಿದ್ರೆ ಸುಮಾರು 1 ಲಕ್ಷ ರೂಪಾಯಿ ಈ ಒಂದು ಪಿರಮಿಡ್ಗೆ ಫೌಂಡೇಶನ್ನಿಂದ ಹಿಡಿದು ಮೇಲಿನವರೆಗೂ ಬರಲಿಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದಾಗ ಸುಮಾರು ಒಟ್ಟಾರೆಯಾಗಿ ಕಿಂಗ್ಸ್ ಚೇಂಬರು ಈ ಒಂದು ಸ್ಟ್ರಕ್ಚರ್ದು ಎಲ್ಲ ಸೇರಿ 24 ಪಿಲ್ಲರ್ಗಳಿದ್ವು. ಆ 24 ಪಿಲ್ಲರ್ಗಳನ್ನು ನಾವು ಏನು ಮಾಡಿದ್ವಿ, ನಮ್ಮ ಶ್ರೀಮತಿ ಆದಂಥ ಮಂಜುಳಾ ಅವರು ಮತ್ತು ನಮ್ಮ ಹಿರಿಯೂರಿನ ಎಲ್ಲ ಧ್ಯಾನಿಗಳ ಒಂದು ಸಹಕಾರದಿಂದ ಹಿರಿಯೂರಿನಲ್ಲಿ ಸ್ವಲ್ಪ ನಾವು ಸಂಗ್ರಹ ಮಾಡಿದ್ರೂ, ಆದರೆ ಕರ್ನಾಟಕ, ಆಂಧ್ರ ಎಲ್ಲ ಕಡೆಯೂ ಸಹ ನಾವು ಎಲ್ಲ ಕಡೆಯೂ ತಿರುಗಿ ಈ ಒಂದು ಪಿಲ್ಲರ್ ಕಾನ್ಸೆಪ್ಟನ್ನು ಮತ್ತು ಈ ಲೈಫ್ ಮೆಂಬರ್ಶಿಪ್ ಕಾನ್ಸೆಪ್ಟನ್ನು ಮತ್ತು ಈ ಒಂದು ಇಟಿಗೆಯ ಕಾನ್ಸೆಪ್ಟನ್ನು ಎಲ್ಲರಿಗೂ ತಿಳಿಸಿ ಅದಕ್ಕೆ ಯಾರ್ಯಾರ ಕೈಲಿ ಯಾವ ರೀತಿಯಲ್ಲಿ ಒಂದು ಇಟಿಗೆಗೆ ಸಾಧ್ಯ ಆದರೆ ಇಟಿಗೆಗೆ 100 ರೂಪಾಯಿ ಆಗಿರ್ಬೋದು, ಒಂದು ಲೈಫ್ ಮೆಂಬರ್ಶಿಪ್ಗೆ ಸಾಧ್ಯ ಆದರೆ 10,000 ರೂಪಾಯಿ ಆದರೆ 10,000 ರೂಪಾಯಿ ಆಗಿರ್ಬೋದು, ಹಾಗೆ ಒಂದು ಪಿಲ್ಲರ್ಗೆ 1 ಲಕ್ಷ ರೂಪಾಯಿ ಆದರೆ 1 ಲಕ್ಷ ರೂಪಾಯಿ, ಹೇಗೆ ಸಾಧ್ಯ ಆಗುತ್ತೋ ಆ ರೀತಿಯಲ್ಲಿ ನಾವು ಎಲ್ಲ ಕಡೆಯಿಂದನೂ ದೇಣಿಗೆಯನ್ನು ಸಂಗ್ರಹಿಸಿದ್ವಿ. ಸೊ ಸಂಗ್ರಹಿಸಿ ಈ ಒಂದು ಸ್ಟ್ರಕ್ಚರ್ ಅಂತಕ್ಕಂಥದ್ದು ಇದಕ್ಕೆ ಬಂತು. ಮಾಡ್ತಾ ಇರಬೇಕಾದ್ರೆ ಇದಕ್ಕೆ ಆ್ಯಂಗಲ್ ಪಿರಮಿಡ್ಗೆ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಒಂದು ಆ್ಯಂಗಲ್. ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ ಇದೆ. ಅದು ಗೀಝಾ ಪಿರಮಿಡ್ ಏನು ನಿರ್ಮಾಣ ಆಗಿದೆಯಲ್ಲ ಆ ಒಂದು ಆ್ಯಂಗಲ್, ಅದು 51 ಡಿಗ್ರಿ 52 ಮಿನಿಟ್ಸ್ 51 ಸೆಕೆಂಡ್ಸ್ ಅಂತೇಳಿ ಏನು ಆ ಸ್ಟ್ಯಾಂಡರ್ಡ್ ಆ್ಯಂಗಲ್ ಇದೆಯೋ ಆ ಆ್ಯಂಗಲ್ ನಮಗೆ ಬಂದರೆ ಮಾತ್ರ ಆ ಪಿರಮಿಡ್ ಆ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದನ್ನ ಸೆಳ್ಕೊಳ್ಳುತ್ತೆ. ಅದು ಆ ಪಿರಮಿಡ್ನೊಳಗೆ ಆ ಕಾಸ್ಮಿಕ್ ಎನರ್ಜಿ ಎಂಟ್ರಿ ಆಗಬೇಕು ಅಂದರೆ ಆ ಆ್ಯಂಗಲ್ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಆ ಒಂದು ಕಂಪ್ನಿಗೆ ನಾವು ಇದನ್ನು ಕೊಟ್ಟಿದ್ವಿ. ಆ ಕಂಪ್ನಿಯವರ ಒಂದು ಸ್ವಲ್ಪ ನಿರ್ಲಕ್ಷ್ಯ ಭಾವನೆಯಿಂದ ಅವ್ರು ಏನು ಮಾಡಿದ್ರು, ಸ್ವಲ್ಪ 1 ಡಿಗ್ರಿಯನ್ನು ವೇರಿಯೇಷನ್ ಮಾಡಿದ್ರು. ಆ 1 ಡಿಗ್ರಿ ವೇರಿಯೇಷನ್ ಆಗಿದ್ದಕ್ಕೆ ಮತ್ತೆ ನಾವು ಇದನ್ನು ಮತ್ತೆ ವರ್ಕ್ ಮಾಡಿಸಿ ಮತ್ತು ಎಲ್ಲವನ್ನು ಮಾಡಿಸುವಷ್ಟೊತ್ತಿಗೆ ಸುಮಾರು 8 ತಿಂಗಳಿಂದ ಮತ್ತೆ 1 ವರ್ಷ ಸಮಯವನ್ನು ತೆಗೆದುಕೊಳ್ತು. ಸೊ ಆ ರೀತಿಯಲ್ಲಿ ಮತ್ತೆ ನಮ್ಮ ಪ್ರಯತ್ನ ಅಂತೂ ನಿಲ್ಲಿಲ್ಲ. ನಮ್ಮ ಪ್ರಯತ್ನ ಮತ್ತೆ ಪ್ರಯತ್ನವನ್ನು ಮಾಡಿ ಆ ಕಂಪ್ನಿಯವ್ರ ಹತ್ರ ಫಾಲೋ ಅಪ್ ಮಾಡಿ ಸೊ ಅದನ್ನು ಮತ್ತೆ ಮೆಟೀರಿಯಲನ್ನು ತರಿಸ್ಕೊಂಡು ಸೆಟ್ರೇಟ್ ಮಾಡಿ ಈ ಒಂದು ಸ್ಟ್ರಕ್ಚರನ್ನು ಪೂರ್ಣಗೊಳಿಸ್ಕೊಂಡ್ವಿ. ಈ ಸ್ಟ್ರಕ್ಚರ್ ಪೂರ್ಣಗೊಂಡ ಮೇಲೆ ಮತ್ತೆ ಇದಕ್ಕೆ ಶೀಟನ್ನು ಹಾಕಿಸ್ಬೇಕು ಅಂತೇಳಿ ಅಂದ್ಕೊಂಡಾಗ ಧ್ಯಾನದಲ್ಲಿ ಕನಸಿನಲ್ಲಿ ನಮ್ಮ ಶ್ರೀಮತಿಯವರಿಗೆ ಪತ್ರಿಜಿ ಗುರುಗಳು ಬಂದು, ನೀವು ಫಸ್ಟು ಒಂದು ಚಿಕ್ಕ ಪಿರಮಿಡನ್ನು ಮಾಡಿ, ಒಂದು 10x10 ಪಿರಮಿಡನ್ನು ಮಾಡಿ ಅಂತೇಳಿ ನಮ್ಮ ಶ್ರೀಮತಿ ಮಂಜುಳಾ ಅವರ ಒಂದು ಕನಸಿನಲ್ಲಿ ಪತ್ರಿ ಸರ್ ಬಂದು ಹೇಳಿದಾಗ, ಆಗ ಒಂದೇ ದಿನದಲ್ಲಿ ನಾವು ಚಳ್ಳಕೆರೆಯ ಒಂದು ರಘು ಅಂತೇಳಿ ಪಿರಮಿಡ್ ನಿರ್ಮಾಣ ಮಾಡ್ತಾರೆ, ಅವರನ್ನು ಕರೆಸಿಬಿಟ್ಟು ಒಂದೇ ದಿನದಲ್ಲಿ ಆ ಪಿರಮಿಡನ್ನು ಸ್ಟ್ರಕ್ಚರನ್ನು ಎಲ್ಲ ರೆಡಿ ಮಾಡಿದ್ವಿ. ಸೊ ಅದು ಮಾಡಿಸಿದ್ಮೇಲೆ ನಾವು ಎಷ್ಟೋ ಬಾರಿ ಇಲ್ಲಿರ್ತಕ್ಕಂಥ ಶಾಸಕರು ಸುಧಾಕರ್ ಅಂತೇಳಿ ಅವರು ಕೊಡಗೈ ದಾನಿಗಳು ಅಂತೇಳಿ ತುಂಬ ಹೆಸರುವಾಸಿ. ಈ ಹಿಂದೆನೂ ನಾವು ಎಷ್ಟೋ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ವಿ.
ಅದಕ್ಕೆ ವಿನಯ್ ಗುರುಜಿ ಅಂತೇಳಿ ಅವಧೂತರು ಅವರು ಸಹ ಇಲ್ಲಿ ಬಂದು ಇಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ಸೊ ಅವರು MLA ಅವರಿಗೆ ಹೇಳಿದರು, ಸೊ ನೀವು ಬಂದು ಈ ಒಂದು ಪಿರಮಿಡಿಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದಕ್ಕೆ ಸಹಾಯ ಹಸ್ತವನ್ನು ನೀಡಬೇಕು ಅಂತೇಳಿ ಹೇಳಿದರು. ಒಂದು ಚಿಕ್ಕ ಪಿರಮಿಡನ್ನು ಪ್ರಾರಂಭ ಮಾಡಿದ್ವಿ. ಅದರ ಉದ್ಘಾಟನೆಗಿಂತ ಬರಬೇಕು ಹೇಳಿದಾಗ ಒಂದೇ ಮಾತಿಗೆ ಅವರು ಒಪ್ಕೊಂಡು ಪಿರಮಿಡ್ನ ಉದ್ಘಾಟನೆಗೆ ಬಂದರು. ಪಿರಮಿಡ್ನ ಉದ್ಘಾಟನೆಗೆ ಬಂದು ಚಿಕ್ಕ ಪಿರಮಿಡಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಿದ್ವಿ. ಸೊ ಯಾಕಂದರೆ ಆ ಜಾಗದಲ್ಲಿ ಪತ್ರಿಜಿ ಗುರುಗಳು ಭೂಮಿ ಪೂಜೆ ಮಾಡಿರ್ತಕ್ಕಂಥದ್ದು, ಕಾಯಿ ಹೊಡೆದು ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿರ್ತಕ್ಕಂಥ ಆ ಜಾಗದಲ್ಲೇ ಆ ಪಿರಮಿಡ್ ಬಂದಿರತಕ್ಕಂಥದ್ದು. ಸೊ ಆ ಒಂದು ಎನರ್ಜಿ ಏನಿದೆಯಲ್ಲ, ಆ ಪಿರಮಿಡ್ ಎನರ್ಜಿ ಮತ್ತು ಪತ್ರಿಜಿ ಗುರುಗಳ ಒಂದು ಶಕ್ತಿಯಿಂದ ಸೊ ಅವರು ಅಲ್ಲಿ ಧ್ಯಾನ ಮಾಡ್ಕೊಂಡ್ಮೇಲೆ ಅವರು ಹೇಳಿದ್ರು, ಈ ಒಂದು ಪಿರಮಿಡ್ಗೆ ನಾನು ಸುಮಾರು 50 ಲಕ್ಷ ರೂಪಾಯಿ ನಾನು ಈ ಪಿರಮಿಡ್ಗೆ ಕೊಡ್ತೇನೆ ಅಂತೇಳಿ ಮುಂದೆ ಬಂದರು. ಅವರು MLA ಮತ್ತು ಮಿನಿಸ್ಟರ್. ಅವರು ಈಗ ಕರ್ನಾಟಕದ ಮಂತ್ರಿಗಳು ಸಹ ಆಗಿದ್ದಾರೆ. ಅವರು ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯ ಮಂತ್ರಿಗಳು ಹಾಗೂ ಚಿತ್ರದುರ್ಗದ ಉಸ್ತುವಾರಿ ಮಂತ್ರಿಗಳು ಸಹ ಆಗಿದ್ದಾರೆ. ಈ ಹಿರಿಯೂರಿನ ಶಾಸಕರು ಹೌದು. ಈ ರೀತಿಯಲ್ಲಿ ಈ ಒಂದು ಬುನಾದಿ ಮತ್ತು ಸ್ಟ್ರಕ್ಚರ್ ಮತ್ತು ಶೀಟಿನ ಕಾರ್ಯ ಇಷ್ಟು ಆಗಿ ಸುಮಾರು 75% ಕೆಲಸ ಇಲ್ಲಿ ಮುಗಿದಿರತಕ್ಕಂಥದ್ದು. ಸೊ ಮಧ್ಯದಲ್ಲಿ ಒಂದು ಕಿಂಗ್ಸ್ ಚೇಂಬರ್ ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಬೇರೆ ದೊಡ್ಡ ದೊಡ್ಡ ಪಿರಮಿಡ್ಗಳಲ್ಲಿ ಈ ಕಿಂಗ್ಸ್ ಚೇಂಬರು ಭಾಳ ಪ್ರಭಾವ ಇರುತ್ತೆ ಅದರಲ್ಲಿ. ಯಾಕಂದರೆ ಮಾಮೂಲಾಗಿ ಧ್ಯಾನ ಮಾಡೋದ್ರಿಂದಕ್ಕಿಂತ ಪಿರಮಿಡಲ್ಲಿ ಧ್ಯಾನ ಮಾಡಿದ್ರೆ 3ರಷ್ಟು ಹೆಚ್ಚು ಶಕ್ತಿ ಇರುತ್ತೆ. ಪಿರಮಿಡ್ನಲ್ಲಿ ಒಂದು ಕಿಂಗ್ಸ್ ಚೇಂಬರ್ ಅಂತೇಳಿ ಇರುತ್ತೆ. ಅಂದರೆ ಅದು ಒಟ್ಟಾರೆ ಏನು ಹೈಟ್ ಇರುತ್ತೋ ಆ ಹೈಟಲ್ಲಿ ಎತ್ತರದಲ್ಲಿ 1/3 ಭಾಗದಷ್ಟು ಎತ್ತರ ಏನಿರುತ್ತಲ್ಲ ಆ ಜಾಗದಲ್ಲಿ ಕೂತು ಧ್ಯಾನ ಮಾಡಿದ್ರೆ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು ಆ ಜಾಗದಲ್ಲಿ ಭಾಳಷ್ಟು ಯಥೇಚ್ಛವಾಗಿ ಅಲ್ಲಿ ಕ್ರೋಢೀಕರಣ ಆಗಿರುತ್ತೆ. ಸೊ ಆ ಜಾಗದಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಿದಾಗ ಅಲ್ಲಿ ಒಂದು ಹೀಲಿಂಗ್ ಪ್ರೋಸೆಸ್ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಮತ್ತು ಧ್ಯಾನ ಮಾಡ್ತಕ್ಕಂಥವ್ರು ಬೇಗ ಆಲೋಚನಾ ರಹಿತ ಸ್ಥಿತಿಗೆ ಬರಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ನಂತರ ಅವರ ದೇಹದಲ್ಲಿ ಆ ನಾಡಿ ಶುದ್ಧಿ ಅಂತಕ್ಕಂಥದ್ದು ನಡೆದು ಆ ದೇಹದಲ್ಲಿ ಏನಾದರೂ ಅನಾರೋಗ್ಯಗಳಿದ್ದರೆ ಅನಾರೋಗ್ಯಗಳು ಹೊರಟು ಹೋಗಿ ಸಂಪೂರ್ಣ ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮತ್ತು ಮನಸ್ಸು ಬೇಗ ಶೂನ್ಯ ಸ್ಥಿತಿಗೆ ಬರೋದರಿಂದ ಅವರಿಗೆ ಧ್ಯಾನದಲ್ಲಿ ಇನ್ನೂ ಹೆಚ್ಚು ಧ್ಯಾನ ಮಾಡಲಿಕ್ಕೆ ಆ ಒಂದು ಉತ್ಸಾಹ ಆಸಕ್ತಿ ಅಂತಕ್ಕಂಥದ್ದು ಉಂಟಾಗ್ತಾ ಹೋಗುತ್ತೆ. ಮತ್ತು ಎಷ್ಟೋ ಪ್ರಯೋಜನಗಳು ಈ ಒಂದು ಕಿಂಗ್ಸ್ ಚೇಂಬರ್ನಲ್ಲಿ ಸಿಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈ ಕಿಂಗ್ಸ್ ಚೇಂಬರ್ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋದ್ವಿ. ಅದಕ್ಕೆ ಯಾರ್ಯಾರು ಹಣವನ್ನು ಕೊಡ್ತಾರೋ ಅದಕ್ಕೆ ಒಂದು ಪಿಲ್ಲರ್ಸ್ಗಳನ್ನು ರೆಡಿ ಮಾಡ್ಕೊಂಡ್ವಿ. ಆದರೆ ಅದಕ್ಕೆ ಸುಮಾರು ಹೆಚ್ಚು ಕಡಿಮೆ 12ರಿಂದ 13 ಲಕ್ಷ ನಮಗೆ ಕಿಂಗ್ಸ್ ಚೇಂಬರ್ಗೆ ಬೇಕಾಗುತ್ತೆ. ಇದುವರೆಗೂ ಏನು ದೇಣಿಗೆ ಸಂಗ್ರಹ ಆಗಿತ್ತೋ ಅಷ್ಟು ಹಣವನ್ನು ನಾವು ಈ ಪಿರಮಿಡ್ಗೆ ಖರ್ಚು ಮಾಡಿದ್ವಿ. ಮತ್ತು ನಮಗೆ ಮುಂದೆ ಈ ದೇಣಿಗೆ ಅಂತಕ್ಕಂಥದ್ದು ಹೆಚ್ಚಾಗಿ ಬರಲಿಕ್ಕೆ ಕಷ್ಟ ಆಗ್ತಾ ಬಂತು. ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತೇಳಿ ನಾನು ಒಂದು ಸಾರಿ 24 ಗಂಟೆ ಧ್ಯಾನವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡು ಈ ಒಂದು ಪಿಲ್ಲರಲ್ಲಿ ಈ ಕಿಂಗ್ಸ್ ಚೇಂಬರ್ ಜಾಗದಲ್ಲಿ ಕೂತ್ಕೊಂಡು 24 ಗಂಟೆ ಧ್ಯಾನಕ್ಕೆ ಕೂತ್ಕೊಂಡು ಇದಕ್ಕೆ ಒಂದೇ ಒಂದು ಸಂಕಲ್ಪವನ್ನು ಮಾಡಿಕೊಂಡೆ. ಇದುವರೆಗೂ ಪತ್ರಿಜಿ ಗುರುಗಳು ನಮಗೆ ಇಷ್ಟನ್ನು ಮಾಡಿಸಿದ್ದಾರೆ. ಅವರಿಗೆ ಆತ್ಮಪೂರ್ವಕವಾಗಿ ನಾನು ಕೃತಜ್ಞತೆಗಳು ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ಇದಕ್ಕೆ ಯಾರ್ಯಾರು ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಆತ್ಮಪೂರ್ವಕವಾಗಿ ಕೃತಜ್ಞತೆಗಳು ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಮುಂದಿನ ಈ ಒಂದು ಕಿಂಗ್ಸ್ ಚೇಂಬರ್ಗೆ ಮತ್ತು ಪತ್ರಿಜಿ ಗುರುಗಳೇ ಇದಕ್ಕೆ ಯಾವ ರೀತಿಯಲ್ಲಿ ಅವರು ಈ ಒಂದು ಕಿಂಗ್ಸ್ ಚೇಂಬರನ್ನು ಮಾಡಿಸ್ತಾರೋ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ತಮಗೆ ಇದನ್ನು ಬಿಟ್ಟಿರ್ತಕ್ಕಂಥದ್ದು ಅಂತೇಳಿ ನಾನು ಒಂದು ಸಂಕಲ್ಪವನ್ನು ಮಾಡಿಕೊಂಡು 24 ಗಂಟೆ ಧ್ಯಾನವನ್ನು ಮಾಡಿಕೊಂಡೆ. ಅದಾದಮೇಲೆ ಸುಮಾರು ಒಂದು 15 ದಿನ ಅಥವಾ ಒಂದು 20 ದಿನ ಆದಮೇಲೆ ಸೊ ಅದಕ್ಕೆ ಒಬ್ಬರು ಮಾಸ್ಟರ್ ನನಗೆ ಫೋನ್ ಮಾಡಿ ಈ ಒಂದು ಕಿಂಗ್ಸ್ ಚೇಂಬರ್ಗೆ ಎಷ್ಟು ಹಣ ಆಗುತ್ತೆ ಏನು ಅಂತೇಳಿ ನನಗೆ ಕೇಳಿದ್ರು ಅವರು. ಸೊ ಅದನ್ನು ಕೇಳಿದಾಗ ನಾನು ಇದಕ್ಕೆ ಸುಮಾರು ಬೇಸಿಕ್ಕಾಗಿ ನಾವು ಇಷ್ಟು ಮಾಡಬೇಕಂದ್ರೆ ಒಂದು 8 ಲಕ್ಷ ಆಗುತ್ತೆ, ಮತ್ತು ಟೋಟಲಾಗಿ ನಾವು ಕಂಪ್ಲೀಷನ್ ಮಾಡಬೇಕಂದ್ರೆ ಒಂದು 12ರಿಂದ 13 ಲಕ್ಷ ಆಗುತ್ತೆ ಅಂತೇಳಿ ಅಂದಾಗ ಆ ಬೇಸಿಕ್ ಅಮೌಂಟ್ ಏನಿದೆಯೋ ಆ 8 ಲಕ್ಷನ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು. ಇದು ಸಾಮಾನ್ಯವಾದ ವಿಷಯ ಅಲ್ಲ. ಯಾರೇ ಆಗಲಿ ಹಬ್ಬ ಅಂದರೆ ಇದುವರೆಗೂ ನಮಗೆ ದೇಣಿಗೆ ಅಂದರೆ 1 ಲಕ್ಷದವರೆಗೂ ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಸೊ ಒಬ್ಬರೇ ಇದಕ್ಕೆ 8 ಲಕ್ಷ ನಾನು ಕೊಡ್ತೀನಿ ಅಂತೇಳಿ ಮುಂದೆ ಬರ್ತಕ್ಕಂಥದ್ದು ಇದೆಯಲ್ಲ, ಇದು ಬೇಗ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆವಾಗ ಅವರೂ ಹೇಗೆ ನೀವು ಮಾಡಿಸ್ತೀರಾ ಏನು ಅಂತೇಳಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ಆಮೇಲೆ ಅವರು ನನಗೆ ಇದು ಧ್ಯಾನದಲ್ಲಿ ಪತ್ರಿಜಿ ಅವರು ಬಂದು ಅದು ಎಸ್ಪೆಷಲಿ ಅವರು ಸಾಮಾನ್ಯವಾದ ವ್ಯಕ್ತಿಗಳೇ. ಅವರಿಗೆ ತಂದೆಯವರು ಏನು LICಯನ್ನು ಮಾಡಿಸಿದ್ರು, ಆ LICಯ ಮೆಚುರಿಟಿ ಅಮೌಂಟು ಅದು ಬಂದಿರತಕ್ಕಂಥದ್ದು. ಅದನ್ನು ಅವ್ರಿಗೇನೋ ಲೋನ್ ಇತ್ತು, ಆ ಲೋನನ್ನು ಕಟ್ಕೋಬೇಕು ಅಂತೇಳಿ ಆ ಹಣವನ್ನು ಅವರು ತೆಗೆದಿಟ್ಕೊಂಡಿದ್ರು. ಆದರೆ ಅವರು ಧ್ಯಾನದಲ್ಲಿ ಕೂತ್ಕೊಂಡಾಗ ಆ ಧ್ಯಾನದಲ್ಲಿ ಪತ್ರಿಜಿ ಗುರುಗಳು ಕಾಣಿಸಿ, ಈ ಹಣ ನಿಂದಲ್ಲ,
ಈ ಹಣ ಇದು ಹಿರಿಯೂರಿನ ಆದಿವಾಲ ಪಿರಮಿಡ್ ಏನಿದೆಯಲ್ಲ ಅದು ಕಿಂಗ್ಸ್ ಚೇಂಬರ್ಗೆ ಈ ಹಣ ಬಂದಿರತಕ್ಕಂಥದ್ದು. ಈ ಹಣವನ್ನು ನೀನು ಯಾವುದಕ್ಕೂ ಖರ್ಚು ಮಾಡಬಾರ್ದು ಅಂತೇಳಿ ಹೇಳಿದಾಗ ಅವರಿಗೆ ಒಂದು ನಿಮಿಷ ತುಂಬ ಶಾಕ್ ಆಯ್ತಂತೆ. ಅವಾಗ ಮತ್ತೆ ಅವರು ಇದು ಹೌದೋ ಇಲ್ಲೋ, ಇದು ನನ್ನ ಮೈಂಡಿಂದ ಏನಾದರೂ ಇದು ಬಂದಿರತಕ್ಕಂಥದ್ದು, ನನ್ನ ಆಲೋಚನೆ ರೂಪದಲ್ಲಿ ಬಂದಿರೋದು ಏನೋ ಅಂಥೇಳಿ ಮತ್ತೆ ರೀಚೆಕ್ ಮಾಡಿಕೊಂಡು ಮತ್ತೊಂದು ಸರಿ ಪ್ರಶ್ನೆ ಹಾಕ್ಕೊಂಡು ಇದು ಧ್ಯಾನಕ್ಕೆ ಕೂತ್ಕೊಂಡಾಗ ಮತ್ತೊಮ್ಮೆ ಪತ್ರಿ ಸರ್ ಬಂದು ಧ್ಯಾನದಲ್ಲೇ ಈ ಹಣ ನಿನಗೆ ಈಗಾಗಲೇ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳೋದಿಲ್ಲ, ಈ ಹಣ ಇರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಈ ಆದಿವಾಲದ ಪಿರಮಿಡ್ನ ಕಿಂಗ್ಸ್ ಚೇಂಬರ್ಗೆ, ನೀನು ಹಣವನ್ನು ಅಲ್ಲಿಗೆ ಕೊಡಬೇಕು ಅಂತೇಳಿ ಹೇಳಿದ್ರಂತೆ. ಸೊ ಅವ್ರು ನನಗೆ ಫೋನಲ್ಲಿ ಮಾಡಿ ಇದನ್ನು ಹೇಳಿದಾಗ ನನಗೆ ಪರಮಾಶ್ಚರ್ಯ ಆಯಿತು. ಅಂದರೆ ನಾವು ಗುರುಗಳಿಗೆ ಸಂಪೂರ್ಣವಾಗಿ ಸರೆಂಡರ್ ಆದಾಗ, ಸಮರ್ಪಣೆ ಆದಾಗ ಗುರುಗಳು ಯಾವ ರೂಪದಲ್ಲಿ ಇನ್ನೊಬ್ಬರಿಗೆ ಪ್ರೇರಣೆಯನ್ನು ಉಂಟು ಮಾಡಿ ಅದಕ್ಕೆ ಆ ಕೆಲಸವನ್ನು ಮಾಡಿಸ್ತಾರೆ ಅನ್ನೋದಕ್ಕೆ ಇದು ನನ್ನ ಜೀವನದಲ್ಲೇ ಆಗಿರತಕ್ಕಂಥ ಒಂದು ದೊಡ್ಡ ಧ್ಯಾನ ಅನುಭವ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗುರುಗಳು ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಅವರ ಒಂದು ಸಂಪೂರ್ಣ ಚೈತನ್ಯದಲ್ಲೇ ಎಲ್ಲವೂ ನಡೀತಾ ಇರುತ್ತೆ. ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಏನೂ ಇರೋದಿಲ್ಲ, ಎಲ್ಲ ಝೀರೋನೇ. ಸೊ ಆ ಎಲ್ಲ ಗುರುಗಳ ಒಂದು ಶಕ್ತಿ, ಪ್ರೇರಣೆ, ಚೈತನ್ಯದಲ್ಲಿ ಆ ಕೆಲಸ ನಡೀತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಏನಾಗಿರಬೇಕಂದ್ರೆ ಸಿದ್ಧರಾಗಿರಬೇಕು. ಸೊ ನಾವು ಮಾಡಲಿಕ್ಕೆ ಮೊದಲು ಸಿದ್ಧರಾಗಿರಬೇಕು ಅಂದರೆ ನಾವು ಪರಿಶುದ್ಧರಾಗಿರಬೇಕು. ಮೊದಲು ಎಷ್ಟು ಪರಿಶುದ್ಧತೆ ಇಲ್ಲಿ ಇರುತ್ತೋ ಅಷ್ಟು ಕೆಲಸಗಳು ಅಲ್ಲಿ ನಮಗೆ ಯೂನಿವರ್ಸ್ ಮಾಡಿಸ್ಕೊಳ್ತಾ ಹೋಗುತ್ತೆ. ಪತ್ರಿಜಿ ಗುರುಗಳು ನಮ್ಮಿಂದ ಮಾಡಿಸ್ತಾ ಹೋಗ್ತಾರೆ. ನಾವು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ನಾವು ಒಂದು ಉಪಕರಣ ಆಗಿರ್ತೀವಿ, ನಮ್ಮನ್ನು ಅವರು ಬಳಸ್ಕೊಳ್ತಾರೆ. ಇದು ಬಳಸ್ಕೊಳ್ಳೋದ್ರಿಂದ ನಮಗೇನು ಪ್ರಯೋಜನಪ್ಪ ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ನಾವು ಎಷ್ಟರ ಮಟ್ಟಿಗೆ ನಾವು ಧ್ಯಾನವನ್ನು ಮಾಡಿ ಆ ಧ್ಯಾನ ಶಕ್ತಿಯನ್ನು ಪಡ್ಕೊಂಡಿದ್ದೀವಿ, ಮತ್ತು ಎಷ್ಟು ಮಾನ ಅವಮಾನಗಳನ್ನು ನಾವು ಸ್ವೀಕರಿಸ್ತೀವಿ, ಎಷ್ಟು ಸಮಾನವಾಗಿ ಅವನ್ನು ಸ್ವೀಕರಿಸ್ತೀವಿ, ಅವೆಲ್ಲವನ್ನ ಕಲೀಲಿಕ್ಕೋಸ್ಕರ ಪ್ರತಿಯೊಂದು ಕಲಿಕೆ ಲರ್ನಿಂಗ್, ಪ್ರತಿಯೊಂದನ್ನು ನಾವು ಕಲ್ತ್ಕೊಳ್ಳೋದಕ್ಕೋಸ್ಕರನೇ ಇವೆಲ್ಲವೂ ನಮಗೆ ಸಿಚುಯೇಷನ್ಸ್ಗಳು ಕ್ರಿಯೇಟ್ ಆಗ್ತಾ ಬರುತ್ತೆ. ಆ ಥರ ಎಷ್ಟೋ ಸಿಚುಯೇಷನ್ಗಳು ಇದಕ್ಕೆ ಬಂದಿದ್ದಾವೆ. ಆದರೂ ಅವೆಲ್ಲವನ್ನು ಎದುರಿಸಿ ಮೀರಿ ಇಲ್ಲಿ ಈ ಪಿರಮಿಡ್ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಇದು ನಿಜವಾಗಿಯೂ ಒಂದು ದೊಡ್ಡ ಪವಾಡ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆನೂ ನಾವು ಪಿರಮಿಡ್ಗಳ ನಿರ್ಮಾಣ ನೋಡಿದ್ದೀವಿ. ಸೊ ಆ ಪಿರಮಿಡ್ಗಳ ನಿರ್ಮಾಣ ಇದು ಮಾಡಬೇಕಾದ್ರೆ ಪತ್ರಿಜಿ ಗುರುಗಳು ಇದ್ದರು, ದೊಡ್ಡ ದೊಡ್ಡ ಪಿರಮಿಡ್ಗಳು. ಪತ್ರಿಜಿ ಅವರನ್ನು ಎಲ್ಲರೂ ನೋಡಿರ್ತಕ್ಕಂಥವ್ರು, ಪತ್ರಿಜಿ ಅವರ ಒಂದು ಕರೆಗೆ ಎಲ್ಲರೂ ಮುಂದೆ ಬಂದು ಅದಕ್ಕೆ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಆದರೆ ಅವರ ಒಂದು ಚೈತನ್ಯದಲ್ಲಿ, ಅವರ ದೇಹದಲ್ಲಿ ಈಗಿಲ್ಲ, ಆದರೆ ಅವರ ಒಂದು ಚೈತನ್ಯ ಶಕ್ತಿಯಲ್ಲಿ ಈ ಒಂದು ಪಿರಮಿಡ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಇದು ವಿಶೇಷ. ಇದು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ನಲ್ಲಿ ಇದು ನಡೀತಾ ಇರ್ತಕ್ಕಂಥದ್ದು. ಇದು ಅವರ ಒಂದು ಶುದ್ಧ ಚೈತನ್ಯದಲ್ಲಿ ಈ ಪಿರಮಿಡ್ ನಡೀತಾ ಇರ್ತಕ್ಕಂಥದ್ದು. ಸೊ ಆ ರೀತಿಯಲ್ಲಿ ಈ ಒಂದು ಕಿಂಗ್ಸ್ ಚೇಂಬರ್ ಅಂತಕ್ಕಂಥದ್ದು ಈಗ ಅದು ಕೆಲಸ ಪ್ರಾರಂಭ ಆಗಿ ಈಗೆಲ್ಲ ಪಿಲ್ಲರ್ಗಳು ಒಂದು ಹಂತಕ್ಕೆ ಬಂದು ಈಗ ಅದು ಕೆಲಸ ನಡೀತಾ ಇದೆ. ಸುಮಾರು ಒಂದು 2-3 ತಿಂಗಳಲ್ಲಿ ಆ ಕಿಂಗ್ಸ್ ಚೇಂಬರ್ ಕೆಲಸ ಮುಕ್ತಾಯ ಆಗುತ್ತೆ. ಮಾಸ್ಟರ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬೇವಿನ ಮರ ಇದೆ. ಈ ಒಂದು ಬೇವಿನ ಮರ ಇಲ್ಲಿ ನಾವು ಫಸ್ಟ್ ಈ ಜಾಗದಲ್ಲಿ ಬಂದಾಗ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮದ ಜನರು ಇಲ್ಲಿಗೆ ಬಂದು ಈ ಬೇವಿನ ಮರಕ್ಕೆ ಪೂಜೆ ಮಾಡಿ ಇಲ್ಲೆಲ್ಲ ಕಾಯಿ ಪ್ರಸಾದ ಎಲ್ಲವನ್ನು ಇಟ್ಟು ಹೋಗ್ತಾಯಿದ್ರು. ನಾವು ಇಲ್ಲಿ ಫಸ್ಟ್ ಬಂದಾಗ ಈ ಬೇವಿನ ಮರವನ್ನು ನಾವು ನೋಡಿದಾಗ ಸೊ ಇಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ, ಈ ಜಾಗದಲ್ಲಿ ಏನೋ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಯಿತು. ಆಮೇಲೆ ಈ ಬಂದ ಮೇಲೆ ನಾವು ಇಲ್ಲಿ ಒಂದು 2 ನಿಮಿಷ ನಾನು ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದಾಗ ನನಗೆ ಗೊತ್ತಿಲ್ಲದಂಗೆ ಅದ್ಭುತವಾದಂಥ ಒಂದು ವೈಬ್ರೇಷನ್, ಕಾಲಲ್ಲಿ ಏನು ಎನರ್ಜಿ ಫ್ಲೋ ಆಗ್ತಾಯಿದೆ, ಕಾಲಲ್ಲಿ ಶೇಕ್ ಆಗ್ತಾಯಿದೆ. ಆಮೇಲೆ ಡಿಫ್ರೆಂಟ್ ಕಲರ್ಸ್ಗಳು ಕಾಣ್ತಾ ಇದ್ದಾವೆ. ಒಂದು ಅದ್ಭುತವಾದಂಥದ್ದು ಏನೋ ಒಂದು ಪಿರಮಿಡ್ ಶೇಪಲ್ಲಿ ಕಾಣ್ತಾ ಇದೆ. ಇದೆಲ್ಲ ಒಂದು ಅನುಭವಗಳು ಇಲ್ಲಿ ಕಾಣ್ತಾ ಹೋಯಿತು. ಮತ್ತು ನಾನು ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ನಾನು ತೋರಿಸಿದಾಗ ಅವ್ರಿಗೂ ಅದೇ ಥರ ಒಂದು ಅನುಭವ ಇಲ್ಲಿ ಆಯಿತು. ಸೊ ಹಾಗೆ ಪ್ರೇಮ್ನಾಥ್ ಸರ್ನ ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಸಂಕಲ್ಪ ಮಾಡಿ ಸೊ ಎಲ್ಲ ಮಾಡಿಸಿದಾಗ ಸೊ ಅವ್ರಿಗೂ ಇಲ್ಲಿ ಸಂಧ್ಯಾ ವೆಂಕಟೇಶ್ ಮೇಡಮು ಮತ್ತು ಚಿಕ್ಕಮಂಗ್ಳೂರಿಂದ ಅವರು ರವೀಂದ್ರ ಅವರು ಆಗಿರ್ಬೋದು, ಆಮೇಲೆ ಇನ್ನೂ ಬೇರೆ ಮಾಸ್ಟರ್ಸ್ ಎಲ್ಲರೂ ಸಹ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲೆಲ್ಲ ಧ್ಯಾನವನ್ನು ಮಾಡ್ತಾ ಹೋದ್ಮೇಲೆ ಆಗ ನಮಗೆ ಇಲ್ಲಿ ಅವ್ರಿಗೆಲ್ಲರಿಗೂ ಒಂದು ವಿಷನ್ಸ್ಗಳು ಕಾಣ್ತಾಯಿದ್ವು, ಮತ್ತು ಏನೋ ಒಂದು ಎನರ್ಜಿ ಕಾಣ್ತಾಯಿತ್ತು, ಎನರ್ಜಿ ಹೇಳ್ತಾ ಇತ್ತು. ಆಗ ಸ್ವಲ್ಪ ನನಗೆ ಇದು ಇಲ್ಲಿ ಈ ಜಾಗದಲ್ಲಿ ಶಕ್ತಿ ಇದೆ ಅನ್ನೋದು ಗೊತ್ತಾಯಿತು.
ಆಮೇಲೆ ಈ ಜಾಗವನ್ನು ಕೊಟ್ಟಿರ್ತಕ್ಕಂಥವ್ರು ಅವರು ಗಂಗಮ್ಮ ಸಂಜೀವಯ್ಯ ಅಂತೇಳಿ ಬೆಂಗಳೂರಿನವರು. ಅವರು ಮೂಲತಃ ಇದೇ ಆದಿವಾಲದವರು. ಅವರ ತಂದೆಯವರು ಅವರಿಗೆ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು, ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಮಗಳಿಗೆ ಅಂತೇಳಿ. ಸೊ ಅವರು ಇದಕ್ಕೆ ಏನು ಮಾಡಲಿಕ್ಕೆ ಈ ಜಾಗದಲ್ಲಿ ಬರೋದಿಲ್ಲ ಅಂಥೇಳಿ ಅವರು ಭಾಳಷ್ಟು ದಿನ ಸುಮ್ಮನೆ ಬಿಟ್ಟಿದ್ದರು. ನಂತರ ಇದಕ್ಕೆ ಈ ಜಾಗದಲ್ಲಿ ಏನಾದರೂ ಒಂದು ಈ ಥರ ಇದಕ್ಕೆ ನೀಡಬೇಕು ಅಂತಕ್ಕಂಥದ್ದು ಅವರಿಗೆ ಭಾಳಷ್ಟು ದಿನದಿಂದ ಇತ್ತು ಅಂತಕ್ಕಂಥದ್ದನ್ನು ಹೇಳಿದ್ರು. ಸೊ ಆ ರೀತಿಯಲ್ಲಿ ಈ ಒಂದು ಜಾಗಕ್ಕೆ ನಾವು ಇಲ್ಲಿ ಬಂದ್ವಿ. ಇಲ್ಲಿಗೆ ಬಂದ ಮೇಲೆ ಪತ್ರಿಜಿ ಗುರುಗಳು ಇದಕ್ಕೆ ಟ್ರಸ್ಟ್ ಮಾಡು ಅಂತೇಳಿ ಹೇಳಿದ್ರು. ಅವರು ಬಂದು ಈ ಜಾಗದಲ್ಲೇ ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ರು. ಅವರು ತೆಂಗಿನಕಾಯಿನ ಹೊಡೆದ್ಬಿಟ್ಟು ಈ ಜಾಗದಲ್ಲಿ ಮಾಡಿದ್ಮೇಲೆ ಇಲ್ಲೇ ಅವರು ಒಂದು ಅನೌನ್ಸ್ ಮಾಡಿದ್ರು 99/99 ಅಂತೇಳಿ. ಆ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಮತ್ತು ನಾವು ಯಾವಾಗ ಇದನ್ನು ಪ್ರಾರಂಭ ಮಾಡಿದ್ವೋ ಆವಾಗ ಈ ಜಾಗದಲ್ಲಿ ಒಂದು ಚಿಕ್ಕದಾಗಿ ನಾವು ಬರೀ ಒಂದು ಚಪ್ರವನ್ನು ಹಾಕಿದ್ವಿ ಅಷ್ಟೇ. ಇಲ್ಲಿ ಬಂದರೆ ಸ್ವಲ್ಪ ಹೊತ್ತು ಬಿಸಿಲು ಭಾಳ ಇರ್ತಾಯಿತ್ತು. ನಿಂತ್ಕೊಳೋದಕ್ಕೆ ಅಥವಾ ವೆಹಿಕಲ್ಗಳನ್ನು ನಿಲ್ಲಿಸೋದಕ್ಕೆ ಅಥವಾ ನಾವು ಕೂತ್ಕೊಳೋದಕ್ಕೆ ಒಂದು ಸ್ವಲ್ಪ ಬರೀ ಚಪ್ರವನ್ನು ಹಾಕಿದ್ವಿ. ಸೊ ಆ ರೀತಿಯಲ್ಲಿ ಇಲ್ಲಿ ಬಂದಾಗ ಆ ಚಪ್ರದ ಕೆಳಗೆ ಧ್ಯಾನ ಮಾಡಿಕೊಂಡೇ ನಾವು ಹೋಗ್ತಾಯಿದ್ವಿ. ಆದರೆ ಈ ಜಾಗದಲ್ಲಿ ಆ ಒಂದು ಎನರ್ಜಿ ವೈಬ್ರೇಷನ್ ಭಾಳ ಇತ್ತು. ಆದರೆ ಈ ಜಾಗದಲ್ಲಿ ಅಷ್ಟು ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇದೀವಲ್ಲ ಆ ಥರ ಇರಲಿಲ್ಲ. ಇದರಲ್ಲಿ ಭಾಳ ತಗ್ಗು ದಿನ್ನೆಗಳು, ಒಂದು ಲೆವೆಲ್ ಇರಲಿಲ್ಲ. ಭಾಳ ದೊಡ್ಡ ಚಾಲೆಂಜಿಂಗ್ ಆಗಿತ್ತು ನಮಗಿಲ್ಲಿ. ಮತ್ತು ಹಾಗೆ ಇಲ್ಲಿ ಕಾಲುವೆಗಳನ್ನು ಮಾಡಿದರು ನೀರೆಲ್ಲ ಹರ್ಕೊಂಡು ಹೋಗಲಿಕ್ಕೆ. ಸೊ ಅಂಥ ಒಂದು ಜಾಗದಲ್ಲಿ ಯೂನಿವರ್ಸ್ ಅದರ ಒಂದು ನಿರ್ಣಯ, ಪತ್ರಿಜಿ ಗುರುಗಳ ಒಂದು ದೂರದೃಷ್ಟಿ, ದಿವ್ಯ ದೃಷ್ಟಿ, ಅದರಿಂದ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ನೀವು ನೋಡ್ತಾ ಇರ್ಬೋದು ಈ ಒಂದು ಚಿಕ್ಕ ಪಿರಮಿಡ್ಡು. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಗೌರೀಶ್. ನಾನು ಈ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತೇನೆ. ಈ ಪಿರಮಿಡ್ ನಿರ್ಮಾಣ ಒಂದೊಂದು ಹಂತದಲ್ಲಿ ಒಂದೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಆಗಿದೆ. ಪಿರಮಿಡ್ ನಿರ್ಮಾಣ ಆಗಬೇಕಾದ್ರೆ ಫುಲ್ಲು ತುಂಬ ನಮಗೆ ಕಷ್ಟಗಳು ಸ್ಟಾರ್ಟ್ ಆದವು. ಯಾವ ಥರ ಮಾಡಬೇಕು, ಈ ಥರ ಕಷ್ಟಗಳೆಲ್ಲ ಸ್ಟಾರ್ಟ್ ಆದರೆ ಹಂಗೆ ಒಂದಿನ ನನಗೆ ಮನೆಯಲ್ಲೇ ಕೂತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ಪತ್ರಿ ಸಾರನ್ನ ಕೇಳ್ಕೊಂಡು ಈ ಥರ ನಾವು ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ, ಈ ಥರ ಎಲ್ಲ ತೊಂದರೆಗಳು ಬಂದರೆ ಯಾವ ಥರ ಮಾಡಬೇಕು, ಯಾವ ಥರ ಕಂಪ್ಲೀಟ್ ಮಾಡಬೇಕು ನಾವು ಅಂತ ಅಂದಾಗ ಪತ್ರಿ ಸಾರ್ ಅವರು ಹೇಳಿದ್ದು, ನನ್ನ ಮೆಡಿಟೇಷನಲ್ಲಿ ಬಂದು ಒಂದು ಸಣ್ಣ ಪಿರಮಿಡ್ ನಿರ್ಮಾಣ ಮಾಡಿರಿ, ಆ ಒಂದು ಶಕ್ತಿಯಿಂದ ದೊಡ್ಡ ಪಿರಮಿಡ್ಗೆ ಎನರ್ಜಿ ಬಂದು ಅದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಅಂತ ಅವರು ನಮಗೆ ಎನರ್ಜಿ ತುಂಬ್ತಾ ಹೋದರು. ಒಂದೇ ದಿನದಲ್ಲಿ ನಾವು 10x10 ಪಿರಮಿಡ್ನ ನಿರ್ಮಾಣ ಮಾಡಿದ್ವಿ. ಆ ಒಂದು ಸಣ್ಣ ಪಿರಮಿಡ್ ಎನರ್ಜಿಯಿಂದ ಈ ದೊಡ್ಡ ಪಿರಮಿಡ್ ನಿರ್ಮಾಣ ತುಂಬ ಸುಲಭವಾಗಿ ನಮಗೆ ಒಂದೊಂದು ಹಂತದಲ್ಲಿ ನಮಗೆ ಸಹಾಯ ಮಾಡುತ್ತಾ ಬಂತು. ನಮಗೆ ಈ ಒಂದು ದೊಡ್ಡ ಪಿರಮಿಡ್ಗೆ ನಾವು ಕೆಲಸವನ್ನು ಮಾಡಿಸ್ತಾ ಇರಬೇಕಾದ್ರೆ ನಮಗೆ ಸ್ವಲ್ಪ ಇಲ್ಲಿ ಅಡೆತಡೆಗಳು ಬಂದು, ಆ ಅಡೆತಡೆಗಳು ಮತ್ತು ದೇಣಿಗೆಯ ಒಂದು ಸಂಗ್ರಹದಲ್ಲಿ ನಮಗೆ ಭಾಳ ಕಡಿಮೆ ಆಗ್ತಾ ಬಂತು. ನಾವೇನು ನೋಡ್ತಾ ಇದ್ದೀವಿ, ಈ ಪಿರಮಿಡ್ಡು ಇದು ನಮಗೆ ಒಂದು ದಿನದಲ್ಲಿ ಅದು ನಿರ್ಮಾಣ ಆದಮೇಲೆ ಇದಕ್ಕೆ ಮಂತ್ರಿಗಳು ಬಂದು ಅದಕ್ಕೆ ಹಣವನ್ನು ಹೇಳಿದ್ಮೇಲೆ ಆಗ ನಮಗೆ ಈ ಪಿರಮಿಡ್ಗೆ ಆ ಸ್ಟ್ರಕ್ಚರ್ಗೆ ಹಣ ಬಂತು. ಈ ಒಂದು ಪಿರಮಿಡ್ನಿಂದ ನಮಗೆ ಚಿಕ್ಕ ಪಿರಮಿಡ್ ನಿರ್ಮಾಣದಿಂದ ಆ ಒಂದು ದೊಡ್ಡ ಪಿರಮಿಡ್ನ ಒಂದು ಏನು ಶೀಟಿಗೆ ಬೇಕಾಗಿರ್ತಕ್ಕಂಥ ಹಣ ನಮಗೆ ಅವರ ಮಿನಿಸ್ಟ್ರಿಂದ ಇದು ಸ್ಯಾಂಕ್ಷನ್ ಆಗಿ ಬಂತು. ಸೊ ಇದು ಈ ಒಂದು ಚಿಕ್ಕ ಪಿರಮಿಡ್ನ ಒಂದು ಪವಾಡ ಅಂತಲೇ ಹೇಳ್ಬೋದು. ಈ ಪಿರಮಿಡ್ ಈ ಜಾಗದಲ್ಲೇ ಇಲ್ಲಿ ಬರಬೇಕು ಅಂತಕ್ಕಂಥದ್ದು ಯಾಕಪ್ಪ ಅಂದರೆ, ಸೊ ಈ ಜಾಗದಲ್ಲೇ ಫಸ್ಟ್ ಪತ್ರಿಜಿ ಅವರು ಇಲ್ಲಿ ಕಾಯಿ ಹೊಡೆದು ಭೂಮಿ ಪೂಜೆ ಮಾಡಿದ್ದು. ಹಾಗಾಗಿ ಈ ಜಾಗದಲ್ಲಿ ಈ ಪಿರಮಿಡ್ ಬರಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ಈ ಪಿರಮಿಡ್ನ ಇಲ್ಲಿಂದ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಸ್ಥಳಾಂತರ ಮಾಡಬಾರ್ದು, ಇದು ಯಾವಾಗಲೂ ಇಲ್ಲೇ ಇರಬೇಕು ಅಂತೇಳಿ. ಯಾಕಂದರೆ ಇದಕ್ಕೆ ಒಂದು ಮೂಲ ಪಿರಮಿಡ್, ಮೂಲ ಅಂತಕ್ಕಂಥದ್ದು ಯಾವುದೂ ಇದ್ದೇ ಇರುತ್ತೆ. ಆ ಮೂಲದಕ್ಕೆ ನಾವು ಯಾವತ್ತೂ ಅಡಚಣೆ ಮಾಡೋಕ್ಕೂ ಹೋಗಬಾರ್ದು. ಸೊ ಹಾಗಾಗಿ ಇದು ಮೂಲ ಪಿರಮಿಡ್. ಇದು ಈ ಮೂಲ ಶಕ್ತಿಯನ್ನು ನಾವು ತಗೋಬೇಕು ಅಂದರೆ ಆ ದೊಡ್ಡ ಪಿರಮಿಡಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈ ಚಿಕ್ಕ ಪಿರಮಿಡ್ನಲ್ಲೂ ಇರ್ತಕ್ಕಂಥದ್ದು. ಸೊ ಯಾಕಂದರೆ ಪತ್ರಿಜಿಗಳು ಫಸ್ಟ್ ಈ ಕಾಲಿಟ್ಟಿರ್ತಕ್ಕಂಥ ಸ್ಥಳ, ಸೊ ಇಲ್ಲಿ ಭೂಮಿ ಪೂಜೆ ಮಾಡಿರ್ತಕ್ಕಂಥ ಸ್ಥಳ, ಅಲ್ಲಿ ಈ ಪಿರಮಿಡ್ ಬಂದಿದೆ ಅಂದರೆ ಅದು ದೈವದತ್ತವಾಗಿ ನಮಗೆ ಪತ್ರಿಜಿಗಳು ಕರುಣಿಸಿರ್ತಕ್ಕಂಥ ಒಂದು ಪಿರಮಿಡ್ಡು. ಸೊ ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಬಂದವರು ಇಲ್ಲಿ ಧ್ಯಾನ ಮಾಡ್ಕೊಂಡು ಹೋಗಬೇಕು. ಈ ಚಿಕ್ಕ ಪಿರಮಿಡ್ನಲ್ಲಿ ಈ ಎನರ್ಜಿಯನ್ನು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಓಕೆ ಮಾಸ್ಟರ್ಸ್, ಇಲ್ಲಿ ಒಂದು ಜಾಗ ನೀವು ನೋಡ್ತಾ ಇದ್ದೀರಾ. ಈ ಜಾಗದಲ್ಲಿ ನಾವು ಸುಮಾರು ಈ ಪಿರಮಿಡ್ ನಿರ್ಮಾಣ ಆದಾಗಿಂದ ಈ ಪಿರಮಿಡ್ಗೆ ಕಾರ್ಯಕ್ಕೆ ನೀರು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಆ ನೀರು ಇಲ್ಲಿ ನಾವು ಯಾವುದೇ ಒಂದು ಬೋರ್ವೆಲನ್ನು ಹಾಕ್ಸ್ದೇ ಬರೀ ಅಂಡರ್ಗ್ರೌಂಡ್ ವಾಟರ್, ಸೀಪೇಜ್ ವಾಟರಿಂದನೇ ಕ್ಯೂರಿಂಗ್ ಆಗಿರ್ಬೋದು ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಇಲ್ಲಿ ಮಾಡಿದ್ದೀವಿ.
ಒಂದು ಮೋಟ್ರ್ ಇಟ್ಕೊಂಡು ಆ ಸೀಪೇಜನ್ನು ಒಂದು ದೊಡ್ಡ ಗುಂಡಿಯನ್ನು ಮಾಡಿಬಿಟ್ಟು ಆ ಗುಂಡಿಯಲ್ಲೆಲ್ಲ ಬರ್ತಕ್ಕಂಥ ನೀರು ಶೇಖರಿಸಿ ಅದನ್ನು ಮೋಟ್ರ್ ಇಟ್ಕೊಂಡು ನಾವು ಮೋಟ್ರಿಂದನೇ ಎಲ್ಲ ಕ್ಯೂರಿಂಗ್ ಮಾಡಿದ್ವಿ. ಮತ್ತು ಅದಕ್ಕೆ ಸಿಮೆಂಟ್ ಕಲಿಸ್ಲಿಕ್ಕೆ ಅದಕ್ಕೆ ಏನು ಬೇಕಾಯಿತು ನೀರು ಎಲ್ಲವೂ ಸಹ ಬರೀ ಅದರಿಂದನೇ ನಾವು ಎಲ್ಲ ಮಾಡಿದ್ವಿ. ಬರೀ ಓನ್ಲಿ ಸೀಪೇಜ್ ವಾಟರ್, ಅಂಡರ್ಗ್ರೌಂಡ್ ವಾಟರಿಂದನೇ ನಾವು ಮಾಡಿದ್ವಿ. ಆದರೆ ಈ ಬೋರ್ವೆಲ್ನ ಹಾಕಿಸ್ಬೇಕು ಅಂತೇಳಿ ಭಾಳಷ್ಟು ದಿನದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ನಮಗೆ ಅದು ಸೂಕ್ತ ಸಮಯ ಮತ್ತು ಅದಕ್ಕೆ ಹಣ ಕೂಡಿ ಬರಲಿಲ್ಲ. ಆದರೆ ಯಾವಾಗ ಈ ಒಂದು ಚಿಕ್ಕ ಪಿರಮಿಡನ್ನು ನಾವು ಮಾಡಿದ್ವೋ ಆವಾಗ ಯಾವಾಗ ಮಿನಿಸ್ಟ್ರು ಬಂದರು ಅವತ್ತು ನಾವು ಅವರಲ್ಲಿ ಒಂದು ಬೇಡಿಕೆಯನ್ನು ಇಟ್ವಿ. ನಮಗೆ ಒಂದು ಬೋರ್ವೆಲ್ನ ಅವಶ್ಯಕತೆ ಇದೆ, ನೀವು ಮಾಡಿಸ್ಕೊಡ್ರಿ ಅಂತೇಳಿ ಅಂದಾಗ ಅವತ್ತು ಅವರ ತಕ್ಷಣವೇ ಒಪ್ಪಿಬಿಟ್ಟು ಅವರ PI ಹೇಳಿಬಿಟ್ಟು ಒಂದು ಈ ಜಾಗದಲ್ಲಿ ಬೋರ್ವೆಲ್ಲನ್ನು ಹಾಕ್ಸ್ರಿ ಅಂತೇಳಿ ಹೇಳಿದ್ರು. ಆಯಿತು, ನಾವು ಅದಾದಮೇಲೆ ಫಾಲೋ ಅಪ್ ಮಾಡಿದ್ವಿ. ಆದರೆ ಅವರು ಸುಮಾರು ಒಂದು 6 ತಿಂಗಳು ಸಮಯವನ್ನು ತೆಗೆದುಕೊಂಡ್ರು ಇದರ ಬೋರ್ವೆಲ್ಲನ್ನು ಇದು ಮಾಡಲಿಕ್ಕೆ. ನಂತರ ನಾವು ಕೊನೆಗೆ ಮತ್ತೆ ಮಿನಿಸ್ಟ್ರ್ ಹತ್ರ ಹೋಗಿ ಮತ್ತೊಂದು ಸರಿ ಅವರ ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರು ಏನು ಮಾಡಿದ್ರು, ಆಯಿತು ಅಂತೇಳಿ ಲಾರಿಯನ್ನು ಕಳಿಸಿದ್ರು. ಆ ಲಾರಿ ನಮಗೆ ಸುಮಾರು 2 ದಿನ ಇಲ್ಲಿಗೆ ಈ ಬೋರ್ ಬರುತ್ತೆ ಇಲ್ಲಿ ಅಂತೇಳಿ ನಾವು ಕಾಯ್ತಾ ಇದ್ವಿ. ಆದರೆ ಅದು ಎಲ್ಲೆಲ್ಲೋ ಕೆಲಸವನ್ನು ಮಾಡ್ತಾ ಇದ್ದಿದ್ದರಿಂದ ಒಂದು ದಿನ ರಾತ್ರಿ ಸುಮಾರು 11:30 ಸಮಯ ಆಗಿದೆ. ಆ ಟೈಮಿಗೆ ಆ ಬೋರ್ ಲಾರಿ ಬಂತು. ಆ ಬೋರ್ ಲಾರಿ ಬಂದಾಗ ಇಲ್ಲಿ ಮೊದಲು ಒಬ್ಬ ಇಂಜಿನಿಯರು 3 ಪಾಯಿಂಟನ್ನು ಮಾಡೋಗಿದ್ರು. ಆ 3 ಪಾಯಿಂಟಲ್ಲಿ ನೀರಿದೆ ಅಂತೇಳಿ ಹೇಳೋಗಿದ್ರು. ತದನಂತರ ಯಾವತ್ತು ಲಾರಿ ಬರ್ತಾಯಿತ್ತೋ ಅವತ್ತು ಬಂದಂಥ ಒಬ್ಬ ಇಂಜಿನಿಯರು ಈ 3 ಪಾಯಿಂಟಲ್ಲಿ ನೀರಿಲ್ಲ, ಬೇರೆ ಒಂದು ಪಾಯಿಂಟನ್ನು ಮಾಡೋಗಿದ್ರು ಅವರು. ಆ ಬೇರೆ ಪಾಯಿಂಟ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಲಾರಿ ಬಂದಿದೆ, ಆ ಲಾರಿ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ಅವರು ಹೇಳಿದ್ರು, ಬೋರ್ವೆಲ್ ಹಾಕ್ತಕ್ಕಂಥವ್ರು ಈ ಜಾಗದಲ್ಲಿ ಆಗಲ್ಲ, ಬೋರ್ನ ಹಾಕ್ಲಿಕ್ಕೆ ಆಗಲ್ಲ ಅಂತೇಳಿ ಹೇಳಿದ್ರು. ಒಬ್ಬರಿಗೆ ಕಾಲ್ ಮಾಡಿ ಅವರಿಗೆ ಯಾರು ನಮಗೆ ಇದನ್ನ ಸಹಾಯವನ್ನು ಮಾಡಿದ್ರು ಅವ್ರಿಗೆ ಹೇಳಿದ್ವಿ. ಅವರು 2 ನಿಮಿಷ ಇನ್ನೊಬ್ಬರನ್ನ ಕೇಳಿಬಿಟ್ಟು ನಾನು ಹೇಳ್ತೀನಿ ಅಂತೇಳಿ ಹೇಳಿದ್ರು. ಪೂಜೆ ಮಾಡ್ತಕ್ಕಂಥ ಒಬ್ಬ ಮಹಿಳೆ ಅವ್ರನ್ನ ಕೇಳಿಬಿಟ್ಟು ಅವ್ರು ಹೇಳಿದ್ರಂತೆ, ಇಲ್ಲ ಅವ್ರು ಫಸ್ಟು ಯಾವುದು ಚಿಕ್ಕ ಪಿರಮಿಡ್ ಇದೆಯಲ್ಲ ಅಲ್ಲಿ ಫಸ್ಟು ಯಾವ್ದು ಪಾಯಿಂಟ್ ಮಾಡಿದಾರಲ್ಲ ಆ ಪಾಯಿಂಟಲ್ಲೇ ಮಾಡ್ಲಿಕ್ಕೆ ಹೇಳ್ರಿ, ನೀರು ಬರುತ್ತೆ ಅಂತೇಳಿ ಹೇಳಿದ್ರು. ಈ ಜಾಗದಲ್ಲಿ ಈಗ ಬಂದು ಇಂಜಿನಿಯರ್ ಈ ಫಸ್ಟ್ ಮಾಡಿರ್ತಕ್ಕಂಥ ಪಾಯಿಂಟಲ್ಲಿ ನೀರಿಲ್ಲ ಅಂತೇಳಿ ಹೇಳೋಗಿರ್ತಕ್ಕಂಥದ್ದು ಈಗ ನಮಗೆ ಗೊಂದಲ ಸ್ಥಿತಿಗೆ ಬಂತು. ಈಗ ಇಲ್ಲಿ ಹಾಕಿಸ್ಬೇಕೋ ಬೇಡವೋ ಅಂತಕ್ಕಂಥದ್ದು. ಹಾಗೆ ನಾವೆಲ್ಲರೂ ಕೂತು ಧ್ಯಾನ ಮಾಡಿಕೊಂಡು ಒಂದೇ ಸರಿ ಪತ್ರಿಜಿ ಗುರುಗಳಿಗೆ ನಾವು ಇದು ಅರ್ಪಣೆ ಮಾಡಿಕೊಂಡು, ಗುರುಗಳೇ ನಿಮಗೆ ಬಿಟ್ಟಿರೋದು, ನೀವು ಈ ಜಾಗದಲ್ಲಿ ನಾವು ಹಾಕಿಸ್ತಾ ಇದ್ವಿ, ನಮಗೆ ಈ ಜಾಗ ಬಿಟ್ಟು ಬೇರೆ ಯಾವುದೋ ಅನುಕೂಲಕರವಾಗಿಲ್ಲ, ವೆಹಿಕಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಈಗ ಇಲ್ಲಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಹೇಳಿ ಅದನ್ನು ಒಂದು ಕಾಯಿಗೆ ಹೊಡೆದ್ಬಿಟ್ಟು ಪ್ರಾರಂಭ ಮಾಡಿದ್ವಿ. ಸುಮಾರು ರಾತ್ರಿ ಎಲ್ಲ ಅವನು ಬೋರ್ ಹಾಕಿದ್ಮೇಲೆ ಬೆಳಗಿನ ಜಾವ ಪ್ರಾರಂಭ ಮಾಡ್ದ. ಬೆಳಗಿನ ಜಾವ ಪ್ರಾರಂಭ ಮಾಡಿದ್ಮೇಲೆ ಸುಮಾರು ಒಂದು 7-7:30 ಆ ಟೈಮಲ್ಲಿ ನೀರು ಬರಲಿಕ್ಕೆ ಶುರು ಆಯಿತು. ಎಷ್ಟು ನೀರು ಬಂತು ಅಂದರೆ ನಾವು ಊಹಿಸೇ ಇರಲಿಲ್ಲ, 2.5 ಇಂಚು ನೀರು ಬಂತು ನಮಗೆ. ಇದು ಒಂದು ದೊಡ್ಡ ಪವಾಡ, ಅದ್ಭುತ ಅನುಭವ ಅಂತೇಳಿ ಹೇಳ್ಬೋದು. ಇದು ಇಲ್ಲಿ ಈ ಜಾಗದಲ್ಲಿ ಇಂಜಿನಿಯರು ನೀರಿಲ್ಲ ಅಂತೇಳಿ ಹೇಳೋಗಿರ್ತಕ್ಕಂಥ ಜಾಗ, ಆ ಜಾಗದಲ್ಲಿ ಮತ್ತು 2.5 ಇಂಚು ನೀರು ಬರಬೇಕು ಅಂದರೆ ಮತ್ತು ಇದು ಪವಾಡ ತಾನೇ. ಸೊ ಹಾಗಾಗಿ ಈ ಜಾಗದಲ್ಲಿ ಒಂದೊಂದು ಶಕ್ತಿ ಒಂದೊಂದು ಸ್ಥಳದಲ್ಲೂ ನೀವು ನಡೆದಾಡಿದ್ರೆ ಶಕ್ತಿಯನ್ನು, ಆ ಒಂದು ವಿಶೇಷವಾದ ಅನುಭವವನ್ನು ನಾವು ಪಡಿತೀವಿ. ಯಾಕಂದರೆ ಇದು ಈ ಹಿಂದೆ ಇಲ್ಲೆಲ್ಲ ಸಾಧಕರು ಸಾಧನೆ ಮಾಡೋಗಿರ್ತಕ್ಕಂಥ ಸ್ಥಳ. ಒಬ್ಬ ಮಾಸ್ಟರ್ಗೆ, ಒಬ್ಬ ಮೇಡಮ್ ಅವರು ಇಲ್ಲಿ ಬಂದು ಕಿಂಗ್ಸ್ ಚೇಂಬರಲ್ಲಿ ಧ್ಯಾನ ಮಾಡಿಕೊಂಡಾಗ ಅವತ್ತು ಅವರು ಹೇಳಿದ್ರು, ಈ ಹಿಂದೆ ಏನು 24 ತೀರ್ಥಾಂಕರು ಇದ್ದರು ಅದರ ಮೊದಲ ತೀರ್ಥಾಂಕರ ಇಲ್ಲಿ ಬೀಡುಬಿಟ್ಟಿದ್ರಂತೆ. ಅಂದರೆ ಇಲ್ಲಿ ಸುಮಾರು ತಿಂಗಳುಗಳ ಕಾಲ ಅವರು ಏನು ರಸ್ತೆಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜೈನರು ಹೋಗ್ತಾ ಇರ್ತಾರೋ ಆ ಜೈನ ತೀರ್ಥಾಂಕರದಲ್ಲಿ ಮೊದಲ ತೀರ್ಥಾಂಕರ ಆದಿ ತೀರ್ಥಾಂಕರ ಅಂತೇಳಿ ಅವರ ಹೆಸರು ಇದೆ. ಅವರು ಈ ಸ್ಥಳಕ್ಕೆ ಬಂದು ಸುಮಾರು ದಿನಗಳು ಈ ಜಾಗದಲ್ಲಿ ಇದ್ದು ಹೋಗಿರ್ತಕ್ಕಂಥ ಸ್ಥಳ ಅಂತ. ಹಾಗಾಗಿ ಈ ಊರಿಗೆ ಆದಿವಾಲ ಅಂತಕ್ಕಂಥದ್ದು ಹೆಸರು ಬಂದಿದೆ ಅಂತೇಳಿ ಅವರು ಹೇಳಿದ್ರು. ಈ ಥರ ಈ ಜಾಗದಲ್ಲಿ ಎಷ್ಟೋ ಒಂದು ವಿಶೇಷವಾದಂಥ ಒಂದು ಶಕ್ತಿ ಸ್ಥಳಗಳು ಮತ್ತು ಎನರ್ಜಿ ಅಂತಕ್ಕಂಥ ಪಾಯಿಂಟ್ಸ್ಗಳು ಇರ್ತಕ್ಕಂಥದ್ದು. ಅದರಲ್ಲಿ ಈ ಒಂದು ಬೋರ್ವೆಲ್ ಇದು. ಸೊ ಇದು ಒಂದು ವಿಶೇಷ ಅನುಭವ. ನೀವು ನೋಡ್ತಾ ಇದ್ರೋ, ಮೊದಲು ಈ ಜಾಗದಲ್ಲಿ ಪತ್ರಿಜಿ ಗುರುಗಳು ಭೂಮಿ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಈ ಸ್ಥಳವನ್ನು ನೋಡಲಿಕ್ಕೆ ಬಂದಾಗ ಸೊ ಇದ್ದಂಥ ಹೇಗಿತ್ತಂದರೆ ಈ ರೀತಿಯಲ್ಲಿ ತಗ್ಗು ದಿಣ್ಣೆ ಉಬ್ಬುಗಳು, ಈ ಥರ ಒಂದು ಕಾಲುವೆ, ನೀರು ಹರ್ಕೊಂಡು ಹೋಗಲಿಕ್ಕೆ ಈ ಥರ ಇದು ಸಮತಟ್ಟಾಗಿರಲಿಲ್ಲ. ಈಗ ನಾವು ಈ ಪಿರಮಿಡ್ ಏನಾಗಿದೆಯೋ ನಾವು ನೋಡ್ತಾ ಇದ್ವಿ, ಅದನ್ನೆಲ್ಲ ಒಂದು ಸಮತಟ್ಟು ಮಾಡಲಿಕ್ಕೆ ಒಂದು JCBಯನ್ನು ತರಿಸ್ಬಿಟ್ಟು ಎಷ್ಟೋ ಮಣ್ಣನ್ನು, ಸುಮಾರು ಲೋಡ್ ಮಣ್ಣನ್ನು ಇದಕ್ಕೆ ಹೊಡಿಸಿ ಒಂದು ಲೆವೆಲ್ಗೆ ನಾವು ತಂದಿರತಕ್ಕಂಥದ್ದು. ಈ ಒಂದು ಪಿರಮಿಡ್ ಸ್ಟ್ರಕ್ಚರ್ ಕಂಪ್ಲೀಟಾಗಿ ಅದರ ಅದ್ಭುತವಾದಂಥ ಒಂದು ಪಿರಮಿಡ್ನ ವ್ಯೂ ನಮ್ಗೆ ಕಾಣ್ತಾ ಇದೆ. ಸೊ ಈ ಒಂದು ಪಿರಮಿಡ್ ಸ್ಟ್ರಕ್ಚರ್
ನಮಗೆ ಬರಲಿಕ್ಕೆ ಇದಕ್ಕೆ ಸುಮಾರು ಹೆಚ್ಚು ಕಡಿಮೆ 2 ಕೋಟಿ ನಾವು ಅಂದ್ಕೊಂಡಿದ್ದು. ಅದರಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ಸುಮಾರು 1.25 ಕೋಟಿ ಅಷ್ಟು ನಮ್ಮ ಕೆಲಸ ಆಗಿದೆ. ಇನ್ನೊಂದು 50 ಲಕ್ಷ ಕೆಲಸ ಇದೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮುಂಭಾಗದಲ್ಲಿ ಈ ಜಾಗದಲ್ಲಿ ಒಂದು ಕಿಚನ್ ಅಡುಗೆ ಕೋಣೆ ಇಲ್ಲಿ ಬಂದಿರತಕ್ಕಂಥದ್ದು. ಸೊ ಅಡುಗೆ ಕೋಣೆ ಸುಮಾರು ಒಂದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಅಡುಗೆ ಕೋಣೆಯನ್ನು ನಾವು ತಯಾರು ಮಾಡಿ ನಿರ್ಮಾಣ ಮಾಡಿ ಅದಕ್ಕೆ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಅದಕ್ಕೆ ಹೆಸರನ್ನು ಅಮೃತ ಹಸ್ತ ಅಂತೇಳಿ ಅವರು ಹೆಸರನ್ನು ನೀಡಿದ್ರು. ಅದಾದಮೇಲೆ ಅದರ ಮುಂಭಾಗದಲ್ಲಿ ಹಾಗೆ ನಮಗೆ ಡೈನಿಂಗ್ ಹಾಲ್ ಬರುತ್ತೆ. ಸುಮಾರು ಒಂದು 500 ಜನ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಒಂದು ಡೈನಿಂಗ್ ಹಾಲು ಸೊ ಮುಂಭಾಗದಲ್ಲಿ ಆ ಕಿಚನ್ ಮುಂಭಾಗದಲ್ಲಿ ಬರುತ್ತೆ. ಸುಮಾರು ಒಂದು 2000 ಜನಕ್ಕೂ ಅಡುಗೆಯನ್ನು ಮಾಡ್ತಕ್ಕಂಥ ಒಂದು ಕಿಚನ್ನು, ಒಳಗಡೆ ಸ್ಟೋರ್ ರೂಮು ಇದೆಲ್ಲವೂ ಸಹ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಮತ್ತು ಹ್ಯಾಂಡ್ ವಾಶಿಗೆ ಮೇಲೆ ಟ್ಯಾಂಕನ್ನು ಕೂರಿಸ್ಬಿಟ್ಟು ಕೈ ತೊಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲವೂ ಸಹ ಇಲ್ಲೆಲ್ಲ ಮಾಡಿದ್ವಿ. ಎಲ್ಲ ಸುವ್ಯವಸ್ಥಿತವಾಗಿ ನಾವು ಮಾಡಬೇಕಂದ್ರೆ ಸುಮಾರು ಒಂದು 10 ಲಕ್ಷ ರೂಪಾಯಿ ನಮಗೆ ಡೈನಿಂಗ್ ಹಾಲಿಗೆ ಬೇಕಾಗುತ್ತೆ. ಕಿಚನ್ಗೂ ಇನ್ನೂ ಒಳಗಡೆ ಸ್ವಲ್ಪ ಕೆಲಸ ಕಾರ್ಯಗಳು ಇದ್ದಾವೆ. ಅದಕ್ಕೆ ಕೆಳಗಡೆ ನಾವು ಟೈಲ್ಸ್ ಹಾಕ್ತಕ್ಕಂಥದ್ದಾಗಿರ್ಬೋದು, ಗೋಡೆಗೆ ಟೈಲ್ಸನ್ನು ಹಾಕ್ತಕ್ಕಂಥದ್ದು, ಇದಕ್ಕೆ ಕಿಟಕಿಗಳನ್ನು ಮತ್ತು ಏನು ಪೈಪ್ಲೈನ್ಸ್ಗಳನ್ನು ಇವನ್ನೆಲ್ಲ ಮಾಡ್ತಕ್ಕಂಥದ್ದು, ಇವೆಲ್ಲ ಕೆಲಸ ಕಾರ್ಯಗಳು ಇನ್ನೂ ಸುಮಾರು ಒಂದು 2-3 ಲಕ್ಷ ರೂಪಾಯಿ ನಮಗಿನ್ನೂ ಅದರ ಒಂದು ಕೆಲಸ ಕಾರ್ಯಗಳು ಇರ್ತಕ್ಕಂಥದ್ದು. ಆ್ಯಂಪಿ ಥಿಯೇಟ್ರು ಹೇಗೆ ಪಿರಮಿಡ್ ವ್ಯಾಲಿಯಲ್ಲಿ ನಮಗೆ ಈ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಹೋದಾಗ ಅದು ಓಪನ್ ಸ್ಟೇಜ್ ಯಾವ ಥರ ಇರುತ್ತೋ ಆ ರೀತಿಯಲ್ಲಿ ನಮ್ಮ ಪಿರಮಿಡ್ ಮುಂಭಾಗದಲ್ಲಿ ಸುಮಾರು ನಮಗೆ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ಒಂದು 100 ಮೀಟರ್ಸ್ ನಮಗೆ ಆ ಒಂದು ಖಾಲಿ ಪ್ರದೇಶ ಸಿಗುತ್ತೆ. ಇದರಲ್ಲಿ ನಾವು ಏನು ಮಾಡಬೇಕಂತಿದ್ದೀವಿ ಅಂದರೆ ಒಂದು ಸ್ಟೇಜನ್ನು ಹಾಕಿಬಿಟ್ಟು ಅದಿಷ್ಟು ಸಂಪೂರ್ಣವಾಗಿ ನಾವು ಓಪನ್ ಆಗಿ ಇಟ್ಬಿಟ್ಟು ಅದರಲ್ಲಿ ಒಂದು ಆ್ಯಂಪಿ ಥಿಯೇಟರ್ ಥರ ನಾವು ಮಾಡಿಬಿಟ್ಟು ಈ ಹುಣ್ಣಿಮೆಯ ಧ್ಯಾನವನ್ನು ಮಾಡ್ತಕ್ಕಂಥದ್ದು. ರಾತ್ರಿಯ ಹುಣ್ಣಿಮೆ ಧ್ಯಾನಕ್ಕೆ ಹೊರಗಡೆ ಬಂದು ನೇಚರಲ್ಲಿ ಚಂದ್ರನನ್ನು ನೋಡ್ಕೊಳ್ತಾ ನಾವು ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಹೇಗೆ ಬುದ್ಧ ಪೂರ್ಣಿಮಾ ಅಲ್ಲಿ ನಾವು ಬೆಂಗಳೂರು ಪಿರಮಿಡ್ ವ್ಯಾಲಿಯಲ್ಲಿ 3 ದಿನ ಅದ್ಭುತವಾಗಿ ಉತ್ಸವಗಳನ್ನು ನಾವು ಮಾಡ್ಕೊಳ್ತೀವೋ, ಹಾಗೆ ಇಲ್ಲಿ ಈ ಒಂದು ಪಿರಮಿಡ್ನಲ್ಲಿ 1-2 ದಿನಗಳ ಕಾರ್ಯ ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸಂಕಲ್ಪ ಇರೋದು. ಪ್ರತಿ ವರ್ಷದಲ್ಲಿ ಕಾರ್ತಿಕ ಮಾಸ ಏನು ಬರುತ್ತೋ ಅದರಲ್ಲಿ ವಿಶೇಷವಾಗಿ ಕಾರ್ತಿಕ ಹುಣ್ಣಿಮೆ ಅಂತೇಳಿ ಬರುತ್ತೆ. ಆ ಹುಣ್ಣಿಮೆ ದಿನ ಏನು ಮಾಡ್ತಾರೆ ಅಂದರೆ ಅಲ್ಲಿ ಈ ದೀಪೋತ್ಸವ ಅಂತೇಳಿ ಮಾಡ್ತಾರೆ. ದೀಪಗಳನ್ನು ಹಚ್ಚತಕ್ಕಂಥದ್ದು, ಲಕ್ಷ ದೀಪೋತ್ಸವ ಅಂತೇಳಿ ನಾವು ಧರ್ಮಸ್ಥಳದಲ್ಲಾಗಿರ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಾವು ನೋಡಿದ್ವಿ. ಸೊ ಆ ರೀತಿಯಲ್ಲಿ ಇಲ್ಲಿ ಬಂದಂಥವರು ಇಲ್ಲಿ ದೀಪವನ್ನು ಹಚ್ಚೋದ್ರ ಮುಖಾಂತರ ಆ ದೀಪ ಹಚ್ಚೋದು ಬೆಳಕಿನ ಒಂದು ಸಂಕೇತ, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರ್ತಕ್ಕಂಥದ್ದಂತೆ. ನಾವು ಅಷ್ಟೇ ಈ ಒಂದು ಧ್ಯಾನವನ್ನು ಮಾಡಿಕೊಂಡು ನಮ್ಮೊಳಗಿರ್ತಕ್ಕಂಥ ದೀಪವನ್ನು ಬೆಳಗಿಸ್ಕೊಳ್ತಕ್ಕಂಥದ್ದು, ಅಜ್ಞಾನವನ್ನು ತೆಗೆದು ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು. ಆ ರೀತಿಯಲ್ಲಿ ಒಂದು ಸಂಕೇತ ರೂಪದಲ್ಲಿ ದೀಪವನ್ನು ಹಚ್ಚಿ ಅವರ ಒಂದು ಜ್ಞಾನ ದೀಪವನ್ನು ಬೆಳಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ದೊಡ್ಡ ಸಂಕಲ್ಪ ಇರೋದು. ಅದಕ್ಕೋಸ್ಕರ ಈ ಆ್ಯಂಪಿ ಥಿಯೇಟ್ರ್ನಲ್ಲಿ ಅದನ್ನು ಮಾಡಿ ಸುತ್ತ ನಾವು ಅದನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯ ಅದು ಮುಂದಿನ ದಿನಗಳಲ್ಲಿ ಅದು ನಡ್ಕೊಳ್ತಾ ಹೋಗುತ್ತೆ. ಬಂದಂಥವರಿಗೆ ಉಳ್ಕೊಳ್ಳೋದಕ್ಕೆ ಒಂದು ಡಾರ್ಮೆಟ್ರಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸೊ ಅದಕ್ಕೆ ಒಂದು ಸ್ಥಳವನ್ನು ಮೀಸಲಾಗಿ ಇಟ್ಟಿದ್ದೀವಿ ನಾವು. ಅದಕ್ಕೆ ಪತ್ರಿ ಸರ್ ಅವರು ಹೇಳಿದ್ದಾರೆ, ಈ ಒಂದು ಪಿರಮಿಡ್ಗೆ ಸುಮಾರು 25 ಕೋಟಿ ಬರುತ್ತೆ. ಎಲ್ಲಿಂದ ಬರುತ್ತೆ ಅಂದರೆ ಆಕಾಶದಿಂದ ಬರುತ್ತೆ ಅಂತೇಳಿ. ಅಂದರೆ ಹಂತ ಹಂತವಾಗಿ ಬರ್ತಾ ಹೋಗುತ್ತೆ. ಮೊದಲು ಇದೇ ಥರನೇ ಪಿರಮಿಡ್ ವ್ಯಾಲಿ ಏನು ಬೆಂಗಳೂರಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಹೇಳಿದರು 20 ಕೋಟಿ ಈ ಪಿರಮಿಡಿಗೆ ಬರುತ್ತೆ ಅಂತೇಳಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಅದ್ಭುತವಾಗಿ ಈ ಒಂದು ಪಿರಮಿಡ್ ವ್ಯಾಲಿ ನಿರ್ಮಾಣ ಆಗಿದೆ. ಹಾಗೆ ಮುಂದೊಂದು ದಿನ ಈ ಒಂದು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಆದಿವಲ ಕರ್ನಾಟಕದ 2ನೇ ದೊಡ್ಡ ಪಿರಮಿಡು ಒಂದು ಅದ್ಭುತವಾದಂಥ ಒಂದು ಶಕ್ತಿ ಕ್ಷೇತ್ರವಾಗಿ ಇದು ರೂಪುಗೊಳ್ಳೋದ್ರಲ್ಲಿ ಯಾವುದೇ ಮಾತಿಲ್ಲ. ಸೊ ನೀವು ಈಗ ನೋಡ್ತಾ ಇರ್ಬೋದು ಈ ಒಂದು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಆದಿವಲ ಈ ಸ್ಥಳದಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 4 ಇದು ಪೂನಾ ಟು ಬ್ಯಾಂಗ್ಳೂರು. ಸೊ ಪೂನಾದಿಂದ ಬೆಂಗಳೂರುವರೆಗೆ ಯಾವ್ಯಾವ ಸ್ಥಳಗಳು ಬರ್ತಾವೋ, ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಈವನ್ ಬಾಂಬೆಯಿಂದ ಹಿಡಿದು ಇಡೀ ನಮ್ಮ ರಾಷ್ಟ್ರಕ್ಕೇ ಒಂದು ಕನೆಕ್ಟಿವಿಟಿಯನ್ನು ಕೊಡ್ತಕ್ಕಂಥದ್ದು. ಈವನ್ ಡೆಲ್ಲಿಯಿಂದನೂ ಸಹ ಎಲ್ಲೇ ಉತ್ತರ ಭಾರತದಲ್ಲಿ ಯಾವುದೇ ಸ್ಥಳದಿಂದ ಹಿಡಿದು ಹಿಮಾಲಯ ಪರ್ವತದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಸಹ ಯಾವುದೇ ವಾಹನಗಳು ಹೋಗಬೇಕಂದ್ರೆ ಇದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಕ್ಕಂಥದ್ದು ಮುಖ್ಯ ರಾಷ್ಟ್ರೀಯ ಹೆದ್ದಾರಿ. ಸೊ ಇದು ಈ ಹೆದ್ದಾರಿಯಲ್ಲಿ ನಾವು ಸುಮಾರು ದಿನಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು ಲಕ್ಷಾಂತರ, ಒಂದು 2-3 ಲಕ್ಷ ವಾಹನಗಳು ಸಂಚಾರ ಆಗ್ಬೋದು. ಇಲ್ಲಿ 100-200 ವಾಹನಗಳು ಒಂದು ನಿಮಿಷಕ್ಕೇ ಚಲಿಸ್ತಾ ಇರ್ತವೆ. ಸೊ ಆ ರೀತಿಯಲ್ಲಿ ಒಂದು ಹೈವೇನಲ್ಲಿ ನಾವು ನಿಂತ್ಕೊಂಡು ಈ ಪಿರಮಿಡನ್ನು ನೋಡಿದ್ರೆ ತುಂಬ ಅದ್ಭುತವಾಗಿ ಈ ಪಿರಮಿಡ್ ನಮಗೆ ಕಾಣುತ್ತೆ. ಅದನ್ನು ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಸಹ ಈ ಒಂದು ಕಿಚನ್ ಉದ್ಘಾಟನೆಗೆ ಬಂದಾಗ ಅವತ್ತು ಅವರು ಆ ಜಾಗದಲ್ಲಿ ನಿಂತು
ಇಳಿದು ನೋಡಿ ತುಂಬ ಖುಷಿಪಟ್ಟು ಎಷ್ಟು ಅದ್ಭುತವಾಗಿ ಈ ಪಿರಮಿಡ್ ನಮ್ಗೆ ಕಾಣ್ತಾ ಇದೆ ಹೆದ್ದಾರಿಯಲ್ಲಿ ಅಂತೇಳಿ ಹೇಳಿ ಹೋಗಿರ್ತಕ್ಕಂಥದ್ದು. ಎಷ್ಟೋ ಮಾಸ್ಟರ್ಸು, ಎಷ್ಟೋ ಧ್ಯಾನಿಗಳು, ಎಷ್ಟೋ ಹೊಸಬರು ವಾಹನದಲ್ಲಿ ಹೋಗ್ತಕ್ಕಂಥವ್ರು ನೋಡಿ ಈ ಜಾಗಕ್ಕೆ ಬಂದು ಈ ಪಿರಮಿಡನ್ನು ನೋಡಿ ಇಲ್ಲಿ ಧ್ಯಾನವನ್ನು ಕಲ್ತ್ಕೊಂಡು ಹೋಗಿರ್ತಕ್ಕಂಥದ್ದು ಇದೆ. ಮತ್ತು ಈ ಪಿರಮಿಡ್ಗೂ ದೇಣಿಗೆಯನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದು ಸಹ ಇದೆ. ಸೊ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇದು ಸ್ವರ್ಣಮಾಲಾ ಅಮ್ಮ ಅವರ ಹೆಸರಿನ ಅಮೃತಹಸ್ತ ಕಿಚನ್. ಇದು ನಮ್ಮ ಧ್ಯಾನಕ್ಕೆ ಒಂದು ಮುಕುಟಪ್ರಾಯವಾಗಿರುವಂಥ ಈ ಒಂದು ಕಿಚನ್ನು ಇಷ್ಟು ಆಗಿದೆ. ಇದರ ಮೇಲೆ ನಾವು ಸ್ಟವ್ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಇದು ಅನುಕೂಲ ಆಗುತ್ತೆ. ಇಷ್ಟು ಕಿಟಿಗೆ ಇನ್ನೂ ಬರೀ ಇದಾಗಿದೆ, ಡೋರ್ಗಳು ಇನ್ನೂ ಇಲ್ಲ ಇಲ್ಲಿ. ಇದು 23 ಮತ್ತು 22 ಅಳತೆಯಲ್ಲಿರುವಂಥ ಒಂದು ಕಿಚನ್ನು. ಇದಕ್ಕೆಲ್ಲ ನೆಲಕ್ಕೆ ನಾವು ಟೈಲ್ಸ್ ಹಾಕ್ಸ್ಬೇಕು. ಟೈಲ್ಸ್ ಹಾಕ್ಸಿದ್ರೆ ಯಾವುದಾದ್ರೂ ಒಂದು ಡಸ್ಟ್ ಇರೋದಿಲ್ಲ ಮತ್ತು ನಾವು ಎಲ್ಲ ಪಾತ್ರೆಗಳನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಊಟಕ್ಕೆ ಬರೋಂಥ ಎಲ್ಲ ಒಂದು ಧ್ಯಾನಿಗಳಿಗೆ ತಟ್ಟೆ ಮತ್ತು ಒಂದು ಲೋಟದ ವ್ಯವಸ್ಥೆ ಆಗಬೇಕು. ಮತ್ತು ಇದಕ್ಕೆ ಲೈಟಿಂಗ್ಸ್ ಬೇಕು, ಯಾಕಂದರೆ ನೈಟೆಲ್ಲ ಇಲ್ಲಿ ಅಡುಗೆ ಮಾಡೋದ್ರಿಂದ ಇಲ್ಲಿ ಬೇಕಾದಷ್ಟು ಬೆಳಕು ಬೇಕಾಗಿರೋದ್ರಿಂದ ಲೈಟಿಂಗ್ಸ್ ವ್ಯವಸ್ಥೆ ಇರಬೇಕು. ಮತ್ತು ಅದು ಸ್ಟೋರ್ ರೂಮು, ಏನಾದರೂ ಒಂದು ಸಾಮಾನು ತಂದು ಹಾಕ್ಕೊಳ್ಳೋಕ್ಕೆ ಅಲ್ಲಿ ಒಂದು ಡೋರ್ ಬೇಕು. ಮತ್ತು ಅಲ್ಲೆಲ್ಲ ಸೆಲ್ಫಿಗೆ ಬೇಕಾದಂಥ ಒಂದು ಟೈಲ್ಸ್ಗಳನ್ನು ಮತ್ತು ಸುತ್ತ ಗೋಡೆಗಳಿಗೆಲ್ಲ ಟೈಲ್ಸ್ ಬೇಕಾಗುತ್ತೆ. ಯಾಕಂದರೆ ಇದು ಅಡುಗೆ ಮನೆ ಆಗಿರೋದ್ರಿಂದ ಎಣ್ಣೆ ಮತ್ತು ಎಲ್ಲ ಕರೆದಿದಂಥದ ಪದಾರ್ಥಗಳ ಒಂದು ಜಿಡ್ಡು ಅಲ್ಲಿ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಟೈಲ್ಸ್ ಬೇಕಾಗುತ್ತೆ. ಮತ್ತು ಇದಕ್ಕೆ ಎಲ್ಲ ರೀತಿಯಾದಂಥ ಒಂದು ವಸ್ತುಗಳನ್ನು ಇಟ್ಕೊಳ್ಳೋಕ್ಕೆ ಒಂದು ಸ್ಟೂಲ್ಗಳು, ಟೇಬಲ್ಗಳು ಬೇಕಾಗುತ್ತೆ. ಈಗ ನಾವು ಒಂದು 3000 ಜನ ಇಲ್ಲಿ ಬರ್ತಾರೆ ಅಂದರೆ ಅದಕ್ಕೆ ಬೇಕಾಗುವಂಥ ಪಾತ್ರೆ ಸಾಮಾನುಗಳು ಮತ್ತು ಸ್ಟವ್ಗಳು ಮತ್ತು ಸಿಲಿಂಡ್ರಿನ ವ್ಯವಸ್ಥೆ ಬೇಕಾಗುತ್ತದೆ. ಮತ್ತು ಕುಡಿಯೋ ನೀರು ಇಂಪಾರ್ಟೆಂಟು. ಅಡುಗೆ ಬಳಸುವಂಥ ಫಿಲ್ಟರ್ ನೀರು ಬೇಕು. ಆ ಫಿಲ್ಟ್ರಿನ ವ್ಯವಸ್ಥೆ ಒಂದು ಆಯ್ತು ಅಂದರೆ ಇನ್ನೂ ತುಂಬ ನಮಗೆ ಕಿಚನ್ನು ಅದ್ಭುತವಾಗಿ ಕಾಣುತ್ತೆ. ಈ ಯಾವುದೇ ಒಂದು ಧ್ಯಾನಿಗಳು ಬಂದಾಗ ಇಲ್ಲಿ ನಮಗೆ ಮೂಲವಾಗಿ ಬೇಕಾಗಿರೋದು ಕುಡಿಯೋ ನೀರು ಮತ್ತು ಊಟದ ವ್ಯವಸ್ಥೆ. ಆ ಊಟದ ವ್ಯವಸ್ಥೆ ಬೇಕಾದಂಥ ಪರಿಕರಗಳ ಒಂದು ವ್ಯವಸ್ಥೆ ಈ ಒಂದು ಕಿಚನ್ಗೆ ಅವಶ್ಯಕತೆ ಇದೆ. ಮತ್ತು ಇದಕ್ಕೆ ಬೇಕಾದಂಥ ಒಂದು ಲೈಟಿಂಗ್ಸು ಮತ್ತು ಅಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಬರೋಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ದಾರಿ ವ್ಯವಸ್ಥೆ ಮಾಡ್ಕೊಳ್ಬೇಕು ನಾವು. ಮತ್ತು ಇದಕ್ಕೆ ಇಲ್ಲೇ ಒಂದು ಊಟದ ಹಾಲೂ ಇದಕ್ಕೆ ನಿಯರ್ ಆಗಿರೋಂಥ ಒಂದು ವ್ಯವಸ್ಥೆ ಆದರೆ ಇಲ್ಲಿ ಬಂದಂಥವ್ರು ಸಮಾಧಾನ ಕೂತ್ಕೊಂಡು ಧ್ಯಾನ ಮಾಡ್ಕೊಬಂದು ಇಲ್ಲಿ ಊಟ ಮಾಡೋದು ಮತ್ತು ಇಲ್ಲಿ ನೀರು ಕುಡಿಯೋದು. ಮತ್ತು ಇಲ್ಲೂ ಒಂದು ಪಕ್ಕದಲ್ಲೇ ಒಂದು ಏನಾದರೂ ಒಂದು ಶೌಚಾಲಯದ ವ್ಯವಸ್ಥೆ ಆದರೆ ಇನ್ನೂ ತುಂಬ ಪಕ್ಕದಲ್ಲೇ ಅಲ್ಲಿ ಇದಕ್ಕೆ ಅಟ್ಯಾಚ್ ಆಗಿರೋಂಥ ಒಂದು ವ್ಯವಸ್ಥೆ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಆಗಿದೆ ಒಂದು ನಾವು ಗೌರಿಸ್ತಾರ ಒಂದು ಪ್ಲ್ಯಾನ್ ಪ್ರಕಾರ. ಅದೇ ಅದು ಒಂದು ವ್ಯವಸ್ಥಿತವಾಗಿ ಆಗ್ತದೆ ಇನ್ನೂ ನಮ್ಮ ಕಿಚನ್ನು ಭಾಳ ಧ್ಯಾನ ಎಷ್ಟು ಮಹತ್ವನೋ ಅಷ್ಟೇ ಕಿಚನ್ನು ಸಹಿತ ಮಹತ್ವ ಪಡ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶ ನಮ್ಮದಾಗಿದೆ ಸರ್. ನಾವು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ನಲ್ಲಿ ಒಂದೊಂದು ಜಾಗವನ್ನು ನೋಡ್ಕೊಂಡು ಬಂದ್ವಿ. ಈಗ ಈ ಕಿಂಗ್ಸ್ ಚೇಂಬರ್ ನಾವು ಇದುವರೆಗೂ ಹೇಳಿದ್ವಿ, ಮತ್ತು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದು ಕಿಂಗ್ಸ್ ಚೇಂಬರ್ ಸುಮಾರು ಮೇಲ್ಗಡೆ 30 ಅಡಿ ಹೈಟಲ್ಲಿ ನಮಗೆ ಅದು ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ. ಸೊ ಅದಕ್ಕೆ ಸ್ಟೇರ್ ಕೇಸನ್ನು ಹಾಕಿದ್ವಿ. ಸ್ಟೇರ್ ಕೇಸ್ ಎಲ್ಲರೂ ಸಹ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲರೂ ಈಸಿಯಾಗಿ ಹತ್ಕೊಂಡು ಹೋಗೋ ರೀತಿಯಲ್ಲಿ ಚಿಕ್ಕ ಚಿಕ್ಕ ಸ್ಟೆಪ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಲ್ಯಾಂಡಿಂಗನ್ನು ಅದರಲ್ಲಿ ವಿಸ್ತಾರವಾಗಿ ಲ್ಯಾಂಡಿಂಗನ್ನು ಸಹ ನಾವು ಮಾಡಿದ್ವಿ. ಅದು ಒಂದು ನಮಗೆ ಯು ಶೇಪಲ್ಲಿ ಆ ಒಂದು ಸ್ಟೇರ್ ಕೇಸ್ ಬರ್ತಾ ಹೋಗುತ್ತೆ. ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೂ ಸಹ ನಾವು ಬಂದಂಥ ವಯಸ್ಸಾಗಿರ್ತಕ್ಕಂಥವ್ರು ಹತ್ಕೊಂಡ್ಮೇಲೆ ಸ್ವಲ್ಪ ಸುಧಾರಿಸ್ಕೋಬೇಕಾಗುತ್ತೆ. ನಿಂತ್ಕೊಂಡು ಸುಧಾರಿಸ್ಕೊಳೋದಕ್ಕಿಂತ ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಒಬ್ಬರು ಅಥವಾ ಇಬ್ಬರು ಕೂತ್ಕೊಳ್ಳೋದಕ್ಕೂ ಸಹ ಅಲ್ಲಿ ಜಾಗವನ್ನು ಮಾಡಿರ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು. ನಂತರ ಮುಂದಿನ ದಿನಗಳಲ್ಲಿ ಇದಕ್ಕೆ ವಯಸ್ಸಾಗಿರ್ತಕ್ಕಂಥವರು, ಹತ್ತಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥವ್ರು, ಹಾಗೆ ಅಂಗವಿಕಲರು, ಹ್ಯಾಂಡಿಕ್ಯಾಪ್ಡ್ ಅವರು ಸಹ ಮೇಲೆ ಕಿಂಗ್ಸ್ ಚೇಂಬರ್ ಹತ್ತಿ ಧ್ಯಾನ ಮಾಡಬೇಕನ್ನೋ ಒಂದು ಅಭಿಲಾಷೆ ಇರುತ್ತೆ. ಅಂಥವರಿಗೆ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರಾವಿಷನನ್ನು ಮಾಡಿದ್ದೀವಿ. ಲಿಫ್ಟಿನ ಪ್ರಾವಿಷನನ್ನು ಸಹ ಜಾಗವನ್ನು ಮೀಸಲಾಗಿ ಇಟ್ಟಿದ್ದೀವಿ. ಆಮೇಲೆ ಮೇಲ್ಗಡೆ ಹೋದ್ಮೇಲೆ ಸುಮಾರು 25 ಚದರ ಅಡಿಯಲ್ಲಿ ನಮಗೆ ಅದು ಪ್ಲಾಟ್ಫಾರ್ಮ್ RCC ಒಂದು ಸ್ಲ್ಯಾಬ್ ಬರುತ್ತೆ. ಸೊ ಅಲ್ಲಿ ಸುಮಾರು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದು 60 ರಿಂದ 70 ಜನ ನಾವು ಕೂತ್ಕೊಂಡು ಧ್ಯಾನವನ್ನು ಮಾಡ್ಬೋದು. ಒಂದು ಮಿನಿ ಕ್ಲಾಸನ್ನು ಸಹ ಅಲ್ಲಿ ಮಾಡ್ಬೋದು. ಆ ಕಿಂಗ್ಸ್ ಚೇಂಬರ್ದಲ್ಲಿ ಈ ಮಾಮೂಲಾಗಿ ಮಾಡೋದಕ್ಕಿಂತ 3ರಷ್ಟು ಹೆಚ್ಚು ಶಕ್ತಿ ನಮಗೆ ಅಲ್ಲಿರುತ್ತೆ. 50-60 ಜನ ಮಾಡಿದಾಗ ಸಾಮೂಹಿಕ ಶಕ್ತಿ ಇನ್ನೂ ಜಾಸ್ತಿ ಇರುತ್ತೆ ಅಲ್ಲಿ ಕಿಂಗ್ಸ್ ಚೇಂಬರಲ್ಲಿ. ಪತ್ರಿಜಿ ಅವರ ಹುಟ್ಟುಹಬ್ಬಕ್ಕೆ ಇದನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬಲವಾದ ಸಂಕಲ್ಪ. ಆ ನಿಟ್ಟಿನಲ್ಲಿ ಬರದಿಂದ ಈ ಕೆಲಸ ಸಾಗ್ತಾ ಇದೆ. ಈಗಾಗಲೇ ಪಿಲ್ಲರ್ಸ್ಗಳು ಒಂದು ಅರ್ಧ ಹಂತದಲ್ಲಿ ಆಗಿದ್ದಾವೆ. ಈಗ ಸ್ಟೇರ್ ಕೇಸನ್ನು ಹಾಕ್ತಾ ಇದ್ದಾರೆ, ಮೆಟ್ಲುಗಳನ್ನು ಹಾಕ್ತಾ ಇದ್ದಾರೆ.
ಇದು ಸೆಂಟ್ರಿಂಗು ಇದೆಲ್ಲ ದೊಡ್ಡ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. 30 ಅಡಿ ಎತ್ತರದಲ್ಲಿ ಸೆಂಟ್ರಿಂಗ್ ಹಾಕಬೇಕು ಅಂದರೆ ಅದಕ್ಕೆ ಯಾವುದೇ ಒಂದು ಸಪೋರ್ಟ್ ಇಲ್ದಂಗೆ ಕೆಳಗಡೆ ಒಂದೇ ನೇರವಾಗಿ ಹಾಕಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಭಾಳಷ್ಟು ನಾವು ಸರ್ವ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಆದಷ್ಟು ಬೇಗ ಪತ್ರಿಜಿ ಗುರುಗಳ ಒಂದು ಹುಟ್ಟುಹಬ್ಬಕ್ಕೆ ಇದನ್ನು ಉದ್ಘಾಟನೆ ಮಾಡಬೇಕು ಕಿಂಗ್ಸ್ ಚೇಂಬರ್ ಅಂತಕ್ಕಂಥದ್ದು. ಸೊ ಇದು ಕಿಂಗ್ಸ್ ಚೇಂಬರ್ ಬಗ್ಗೆ ಮಾಹಿತಿ. ಸೊ ಇದೀಗ ನೀವು ನೋಡ್ತಾ ಇರ್ಬೋದು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಜಾಗದಲ್ಲಿ ಸುಮಾರು 2.5 3 ಅಡಿಯಷ್ಟು ನಾವು ಗೋಡೆಯನ್ನು ಇಲ್ಲಿ ಮಾಡಿದ್ದೇವೆ. ಅದ್ರ ಮೇಲ್ಭಾಗದಲ್ಲಿ ಒಂದು ಶೀಟು ಮತ್ತು ಈ ಗೋಡೆಯ ಮಧ್ಯಭಾಗದಲ್ಲಿ ಹಾಗೆ ನಾವು ಖಾಲಿಯನ್ನು ಬಿಟ್ಟಿದ್ದೀವಿ ಪ್ರದೇಶ. ಇದು ಮುಂದೆ ನಮಗೆ ಇದು ವೆಂಟಿಲೇಷನ್ಗೋಸ್ಕರ, ಅಂದರೆ ಬೆಳಕು ಜೊತೆಯಲ್ಲಿ ಗಾಳಿ, ಎಷ್ಟು ಗಾಳಿ ನಮಗೆ ಯಥೇಚ್ಛವಾಗಿ ಬರುತ್ತೋ ಅಷ್ಟು ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಉಲ್ಲಾಸಭರಿತವಾಗಿರ್ತೀವಿ. ಮತ್ತು ಒಂದು ಸಫೋಕೇಶನ್ ಅಂತೇಳಿ ಸೆಕೆ ಅಂತಕ್ಕಂಥದ್ದು ಆಗೋದಿಲ್ಲ. ಮತ್ತು ಇಲ್ಲಿ ಗ್ರೂಪ್ ಮೆಡಿಟೇಷನ್ ಮಾಡಿದಾಗ ಅಂದರೆ ಸಾವಿರಾರು ಜನ, ಸುಮಾರು ಈ ಪಿರಮಿಡ್ನಲ್ಲಿ 2000 ಜನ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಸೊ ಆ ಪಕ್ಕದಲ್ಲಿ ಕೂತ್ಕೊಂಡು ಮಾಡಿದಾಗ ಆ ಒಂದು ಉಸಿರಾಟದಲ್ಲಿ ಏನಾಗುತ್ತೆ, ನಮಗೆ ಬಿಸಿ ಗಾಳಿ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಆ ಬಿಸಿ ಏನಾಗುತ್ತೆ ಅಂದರೆ ನಮಗೆ ಧ್ಯಾನ ಮಾಡಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ಹೊರಗಿನಿಂದ ಹೆಚ್ಚು ಗಾಳಿ ನಮಗೆ ಬಂದಷ್ಟು ನಮಗೆ ಉಲ್ಲಾಸಭರಿತವಾಗಿ ಇಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ಬೋದು. ಮತ್ತು ನಮಗೆ ಇದು ಏನು ವಿದ್ಯುತ್ತು ಏನು ಕರೆಂಟಿನ ಒಂದು ಏನು ಚಾರ್ಜ್ ಇದೆ, ಎಲೆಕ್ಟ್ರಿಕಲ್ ಬಿಲ್, ಅದರ ಒಂದು ಇದನ್ನು ಸಹ ನಮಗೆ ಕಡಿಮೆ ಮಾಡುತ್ತೆ. ಯಾಕಂದರೆ ನ್ಯಾಚುರಲಾಗಿ ನಮ್ಗೆ ಗಾಳಿ ಬಂದಾಗ ಫ್ಯಾನಿನ ಅವಶ್ಯಕತೆ ಇರೋದಿಲ್ಲ, ಎ ಸಿಗಳ ಅವಶ್ಯಕತೆ ಇರೋದಿಲ್ಲ. ಸೊ ಬೈ ನ್ಯಾಚುರಲ್ಲಾಗಿ ನಮಗೆ ಗಾಳಿ ಬರುತ್ತೆ. ಹಾಗಾಗಿ ಇದಕ್ಕೆ ದೊಡ್ಡದಾಗಿ ಈ ಒಂದು ವೆಂಟಿಲೇಷನ್ ಈಗ ಎಷ್ಟು ನಮಗೆ ಕಾಣ್ತಾ ಇದೆಯೋ ಅಷ್ಟನ್ನು ದೊಡ್ಡದಾಗಿ ವಿಂಡೋಸ್ಗಳು ಬರೋ ಹಾಗೆ ವೆಂಟಿಲೇಷನ್ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥದ್ದು. ಸೊ ಇದಕ್ಕೂ ಸಹ ಒಂದು ಪಿಲ್ಲರಿಂದ ಇನ್ನೊಂದು ಪಿಲ್ಲರ್ಗೆ 22-23 ಅಡಿ ನಮಗೆ ಬರುತ್ತೆ. ಸೊ ಇದರಲ್ಲಿ ಸುಮಾರು ಹೆಚ್ಚು ಕಡಿಮೆ ಇಷ್ಟು ವೆಂಟಿಲೇಷನನ್ನು ನಾವು ಮಾಡಿ ಎಲ್ಲವನ್ನು ಕಂಪ್ಲೀಷನ್ ಮಾಡಲಿಕ್ಕೆ ಸುಮಾರು ಹೆಚ್ಚು ಕಡಿಮೆ 50,000 ರೂಪಾಯಿ, ನಮಗೆ 50,000 ರೂಪಾಯಿದಿಂದ 1 ಲಕ್ಷದವರೆಗೂ ಹೆಚ್ಚು ಕಡಿಮೆ ನಮಗೆ ಆಗುತ್ತೆ ಇದಕ್ಕೆ. ಯಾಕಂದರೆ ವಿಂಡೋಸ್ ಆಗಿರ್ಬೋದು, ಗ್ರಿಲ್ಸ್ ಆಗಿರ್ಬೋದು, ಎಲ್ಲವನ್ನು ಮಾಡಿ ನಾವು ಫಿನಿಶಿಂಗ್ ಮಾಡಬೇಕಂದ್ರೆ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ನಮಗೆ ಒಂದೊಂದು ವಿಂಡೋಸ್ಗೆ ವೆಂಟಿಲೇಷನ್ಗೆ ಆಗ್ತಾ ಹೋಗುತ್ತೆ. ಆ ಥರ ಸುಮಾರು ನಮಗೆ 24 ಕಡೆ ಇದ್ದಾವೆ. ಸೊ ಹಾಗಾಗಿ ಅವೆಲ್ಲವನ್ನು ನಾವು ಕಂಪ್ಲೀಷನ್ ಮಾಡಬೇಕು ಅಂದರೆ ಇದು ನಮಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಇನ್ನೂ ದೇಣಿಗೆ ಅಂತಕ್ಕಂಥದ್ದು ಇದಕ್ಕೆ ಬೇಕಾಗಿರತಕ್ಕಂಥದ್ದು. ಸೊ ಇದು ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರ ಧ್ಯಾನಿಗಳ ಸಹಕಾರದಿಂದ ಅದನ್ನು ಸಹ ನಾವು ಕಂಪ್ಲೀಟ್ ಮಾಡ್ಕೊಳ್ತೀವಿ. ಇದೀಗ ನೀವು ನೋಡ್ತಿರ್ಬೋದು ಶೌಚಾಲಯ ಭಾಳ ಇಂಪಾರ್ಟೆಂಟ್, ಬೇಸಿಕ್ ನೀಡ್ ಅದು ನಮಗೆ. ಸೊ ಇದಕ್ಕೆ ಜೆಂಟ್ಸ್ಗೆ ಸದ್ಯಕ್ಕೆ ನಾವು 2 ಟಾಯ್ಲೆಟ್ಸನ್ನು ಮಾಡಿದ್ದೇವೆ, ಲೇಡೀಸ್ಗೆ 2 ಟಾಯ್ಲೆಟ್ಸನ್ನು ಮಾಡಿದ್ದೀವಿ, ಒಂದು ಡ್ರೆಸ್ಸಿಂಗ್ ರೂಮನ್ನು ಮಾಡಿದ್ದೀವಿ. ಸೊ ಇದಕ್ಕೆ ಮೇಲೆ ಎಲ್ಲ ನೀರಿಂದು ಎಲ್ಲ ಟಾಯ್ಲೆಟ್ಸಲ್ಲಿ ಏನು ವೆಸ್ಟರ್ನ್ ಕಮೋಡ್ಸು, ಆಮೇಲೆ ಹ್ಯಾಂಡ್ ವಾಶು, ಎಲ್ಲವನ್ನು ನೀರಿನ ವ್ಯವಸ್ಥೆ ಎಲ್ಲವನ್ನು ಮಾಡಿರ್ತಕ್ಕಂಥದ್ದು. ಈಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಧ್ಯಾನಿಗಳು ಈಗ ಬರ್ತಾ ಇರೋದ್ರಿಂದ ಈ ಮೊನ್ನೆನೂ ಸಹ ಒಂದು ಹರಿಶಂಕರ್ ಸರ್ ಅವರ ಒಂದು ಕಾರ್ಯಾಗಾರಕ್ಕೆ ಸುಮಾರು 1,500 ಧ್ಯಾನಿಗಳು ಹೆಚ್ಚು ಕಡಿಮೆ ಇಲ್ಲಿ ಬಂದಿದ್ದರು. ಸೊ ಅವರಿಗೆ ಈ ಟಾಯ್ಲೆಟ್ ವ್ಯವಸ್ಥೆಯನ್ನು ನಾವು ಎಷ್ಟು ಮ್ಯಾಕ್ಸಿಮಮ್ ಮಾಡಲಿಕ್ಕಾಯ್ತೋ ಅಷ್ಟು ಮಾಡಿದ್ವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಈ ಟಾಯ್ಲೆಟ್ಸ್ಗಳ ಸಂಖ್ಯೆ ಹೆಚ್ಚಿಗೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇನ್ನೂ 2-3 ನಾವು ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಮತ್ತು ಈ ಒಂದು ಟಾಯ್ಲೆಟ್ಸ್ಗೂ ಸಹ ಯಾರಾದರೂ ತಾವು ನಮ್ಮ ಒಂದು ತಮ್ಮ ಹೆಸರಿನಲ್ಲಿ ಆಗಿರ್ಬೋದು ಅಥವಾ ತಾವು ಒಂದು ಟಾಯ್ಲೆಟ್ಗೆ ದಾನವಾಗಿ ನಾವು ಕೊಡ್ತೀವಿ ಅಂತೇಳಿ ಬಂದಾಗ ಮತ್ತು ಅದರ ಬೇಸಿಕ್ ನೀಡಾಗಿ ನೀವು ಅದಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ದಂಗೆ ಆಗುತ್ತೆ. ಸೊ ಅದು ನಮಗೆ ಮುಂದೆ ಆಗ್ತಾ ಇರ್ತಕ್ಕಂಥದ್ದು ಕೆಲಸ. ಸೊ ಈ ಹಿಂದೆ ಪಿರಮಿಡ್ ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಖಾಲಿ ಪ್ರದೇಶ ಕಾಣ್ತಾ ಇದೆ. ಸೊ ಇಲ್ಲಿ ದೊಡ್ಡದಾಗಿ ನಾವು ಬಂದಂಥವರಿಗೆ ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಸಪ್ರೇಟಾಗಿ ಒಂದು ದೊಡ್ಡ ಡಾರ್ಮೆಟ್ರೀಸ್ಗಳನ್ನು ಮಾಡಿ ಅದರ ಮೇಲ್ಭಾಗದಲ್ಲಿ ನಾವು ರೂಮ್ಸ್ಗಳನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಎಲ್ಲ ಲಿಫ್ಟು ಮತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದು ಉಳ್ಕೊಳ್ತಕ್ಕಂಥವರಿಗೆ ಸೊ ಒಂದು ವರ್ಷದಲ್ಲಿ ನಾವು ಈಗ ಹೇಳಿದ್ದೇವೆ 10,000 ರೂಪಾಯಿನ ನೀಡಿರ್ತಕ್ಕಂಥವರಿಗೆ ಒಂದು ಲೈಫ್ ಮೆಂಬರ್ಶಿಪ್ ಅಂತೇಳಿ ಏನು ಮಾಡಿದ್ದೇವೆ. ಅವರು ವರ್ಷದಲ್ಲಿ 3 ದಿನ ಇರ್ಬೋದು, ಹಾಗೆ 10 ವರ್ಷಗಳ ಕಾಲ ಅವರು ಇಲ್ಲಿ ಬಂದು ಸಾಧನೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಯೋಜನೆಯನ್ನು ನಾವು ತಂದಿದ್ದೇವೆ.
ಸೊ ಇದರ ಯೋಜನೆಯನ್ನು ಭಾಳಷ್ಟು ಜನ ಸುಮಾರು ಒಂದು 300ರಿಂದ 350 ಜನ ಈ ಒಂದು ಯೋಜನೆಯ ಲಾಭವನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಪಿರಮಿಡ್ಗೂ ಸಹ, ಯಾಕಂದರೆ ಈ ಪಿರಮಿಡ್ ನಿರ್ಮಾಣ ಆಗಬೇಕಾದ್ರೆ ನಾವು ನೀಡ್ತಕ್ಕಂಥ ದಾನ ಇದೆಯಲ್ಲ, ಅದು ಯಾವಾಗಲೂ ನಮಗೆ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಮುಗಿದಾದ ಮೇಲೆ ನಾವು ಕೊಡಬೇಕು ಅಂದರೆ ಅದರ ಅವಕಾಶ ನಮಗೆ ಸಿಗೋದಿಲ್ಲ. ಇದು ಪಿರಮಿಡ್ ನಿರ್ಮಾಣ ಮಾಡಬೇಕಾದ್ರೆ ನಮಗೆ ಇದು ಒಂದು ಸುವರ್ಣ ಅವಕಾಶ. ಆಮೇಲೆ ನಾವು ಕೊಡೋದಕ್ಕಾದರೆ ಅನ್ನದಾನಕ್ಕೆ ಕೊಡ್ಬೋದು, ಆದರೆ ಪಿರಮಿಡ್ಗೆ ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಇದು ಒಂದು ಒಳ್ಳೆಯ ಒಂದು ಅವಕಾಶ ಪ್ರತಿಯೊಬ್ಬರಿಗೂ. ಈ ಒಂದು ಪಿರಮಿಡ್ ನಿರ್ಮಾಣ ಆಗಬೇಕಾದ್ರೆ ತಮಗೆ ಯಾವ ರೀತಿಯಲ್ಲಿ ಒಂದು ಲೈಫ್ ಮೆಂಬರ್ಶಿಪ್ 10,000 ರೂಪಾಯಿ ಒಂದೇ ಸರಿ ಕೊಡಲಿಕ್ಕಾಗಲಿಲ್ಲ ಅಂದರೆ ಅವರು ಬೇಕಾದ್ರೆ ತಿಂಗಳಿಗೆ 2,000 ರೂಪಾಯಿ ರೀತಿಯಲ್ಲಿ ಕೊಡ್ಬೋದು, ಅಥವಾ 1,000 ರೂಪಾಯಿಯನ್ನು ಕೊಟ್ಟು ಆದರೂ 10,000 ರೂಪಾಯಿನ ಮಾಡಿಕೊಂಡು ಬೇಕಾದ್ರೆ ಒಂದು ಲೈಫ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಎಲ್ಲರೂ ನಮಗೆ ಇಲ್ಲಿ ಪ್ರತಿಯೊಬ್ಬರೂ ಬರಬೇಕು, ಪ್ರತಿಯೊಬ್ಬರೂ ಇಲ್ಲಿ ಧ್ಯಾನವನ್ನು ಮಾಡಿಕೊಂಡು ಹೋಗಬೇಕು. ಮತ್ತು ಅನ್ನದಾನ ಅಲ್ಲಿ ಏನು ಎಲ್ಲರಿಗೂ ಫ್ರೀಯಾಗಿ ಅನ್ನದಾನ ವ್ಯವಸ್ಥೆ ಇರುತ್ತೆ, ಬರಬೇಕು, ಇಲ್ಲಿ ಅನ್ನದಾನ ಏನು ಪ್ರಸಾದವನ್ನು ತೆಗೆದುಕೊಳ್ಬೇಕು, ಧ್ಯಾನ ಮಾಡಬೇಕು, ಪ್ರಯೋಜನವನ್ನು ಪಡ್ಕೋಬೇಕು. ಆ ನಿಟ್ಟಿನಲ್ಲಿ ಈ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ನಿರ್ಮಾಣ ಆಗ್ತಾ ಇದೆ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಮಾತಾ ಸ್ವರ್ಣಮಾಲಾಮ್ಮನವರ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಗುರುಗಳಾದ ಸದಾನಂದ ಗುರುಗಳಿಗೆ ವಂದಿಸುತ್ತಾ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಧನ್ಯವಾದಗಳು. ನನ್ನ ಬಾಮೈದನ ಸುಧಾಕರ್ ಮತ್ತು ವತ್ಸಲ ಸುಧಾಕರ್ ಮನೆಯಲ್ಲಿ ಚಳ್ಳಕೆರೆ ಧ್ಯಾನ ಶುರು ಮಾಡಿದ್ದು ಸುಮಾರು 4-5 ವರ್ಷಗಳ ಹಿಂದೆ. ಅಲ್ಲಿ ನಮ್ಮ ಮನೆಯವರು ಶ್ರೀಮತಿ ಪದ್ಮಾವತಿಯವರು ಧ್ಯಾನಕ್ಕೆ ಬಂದು ನಮ್ಮ ಮನೆಯಲ್ಲಿ ಧ್ಯಾನ ಶುರು ಮಾಡಿದರು. ಕೊರೋನಾ ಟೈಮಲ್ಲಿ ಬಂದೆ, ಚಳ್ಳಕೆರೆಗೆ ಹೋಗಿದ್ವಿ ನಮ್ಮ ಅಮ್ಮನ ಮನೆಗೆ. ಅಲ್ಲಿ ನಮ್ಮ ಅತ್ತಿಗೆ ಮಾಡ್ತಾಯಿದ್ರು. ಎಲ್ಲರನ್ನೂ ನಮ್ಮ ಹೆಣ್ಮಕ್ಳನ್ನ 4 ಕೂಡಿಸಿ ಅವರೆಲ್ಲ ಹೇಳ್ಕೊಟ್ರು ಆ ಥರ ಮಾಡಿ ಅಂತ. ಕೊರೋನಾ ಟೈಮ್ನಿಂದ ಆವಾಗಿನಿಂದ ಇದುವರೆಗೂ ಬಿಟ್ಟಿಲ್ಲ, ಮಾಡ್ತಾಯಿದ್ದೀವಿ. ಸ್ವಲ್ಪ ಸಿಟ್ಟು ಅದು ಎಲ್ಲ ಜಾಸ್ತಿ ಇತ್ತು, ಈಗ ಸ್ವಲ್ಪ ಸಮಾಧಾನ ಇದೆ. ಎಲ್ಲನೂ ಒಂದು ಸ್ವಲ್ಪ ಆರೋಗ್ಯನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಯಾರೇ ಆಯಿತು ಎಲ್ಲರೂ ಧ್ಯಾನ ಮಾಡಿ, ಅದೇನು ಇದಿರಲ್ಲ, ಎಲ್ಲಾದರೂ ಕುತ್ಕೊಂಡು ಮಾಡ್ಬೋದು. ಕಾಮಾಗಿ ಕುತ್ಕೊಂಡು ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮನೆ ಕಡೆ ಚೆನ್ನಾಗಾಗುತ್ತೆ, ಮಕ್ಕಳು ಮರಿ ಎಲ್ಲರೂ ಚೆನ್ನಾಗಿರ್ತೀರ. ಎಲ್ಲರೂ ಮಾಡಿ, ಎಲ್ಲ ಸಮಸ್ಯೆಗೂ ಧ್ಯಾನ ಒಂದೇ ಮಾರ್ಗ. ಆರೋಗ್ಯವೇ ಭಾಗ್ಯ, ಧ್ಯಾನದಿಂದ ಆರೋಗ್ಯ. ಅವರಿಗೆ ಇದರಲ್ಲಿ ಆಸಕ್ತಿ ಇದ್ದು ಪ್ರತಿದಿನ ಮನೆಯಲ್ಲಿ ಧ್ಯಾನ ಮಾಡಲು ಶುರು ಮಾಡಿದರು. ಅವರಿಗೆ ಇದರಲ್ಲಿ ಆಸಕ್ತಿ ಇದ್ದು ಪ್ರತಿದಿನ ಮನೆಯಲ್ಲಿ ಧ್ಯಾನ ಮಾಡುತ್ತಿದ್ದರು. ಜೊತೆಗೆ ಅವರು ನನಗೂ ಸಹ ಧ್ಯಾನ ಮಾಡಲು ಹೇಳಿದರು. ಇಲ್ಲಿ ನನಗೆ ಮಿಲ್ಲಿನ ಕೆಲಸದ ಒತ್ತಡದಿಂದ ಅವರಿಗೆ ಯಾವುದೇ ಅಡೆತಡೆ ಮಾಡದೆ ಯಾವುದೇ ದೇಣಿಗೆ ಕೊಟ್ಟರೂ ಸಹಕರಿಸುತ್ತಾ ಬಂದೆ. ನಂತರ ನಾನು ಧ್ಯಾನ ಮಾಡಲು ನಿರ್ಧರಿಸಿ ಪಿರಮಿಡ್ ಕಟ್ಟಿದ ಬೇಸ್ಮೆಂಟ್ನಲ್ಲಿ ಸಾಕಷ್ಟು ನೀರು ಬಂದು ಕೆಲಸಕ್ಕೆ ತೊಂದರೆ ಆಗುತ್ತಿತ್ತು. ಅಲ್ಲಿ ಗೌರಿ ಸಾರು ಬಹಳ ಕಷ್ಟಪಡ್ತಾಯಿದ್ರು. ಆ ವಿಚಾರ ಯೂಟ್ಯೂಬಲ್ಲಿ ನಮ್ಮ ಮನೆಯವರು ನನಗೆ ತೋರಿಸಿದರು. ಅವರು ತುಂಬ ಕಷ್ಟದಲ್ಲಿದ್ದಾರೆ, ನಾವು ಏನಾದರೂ ಇನ್ನೂ ಸಹಾಯ ಮಾಡೋಣ ಅಂತಂದು ನನ್ನಲ್ಲಿ ಕೇಳ್ಕೊಂಡ್ರು. ಆಗ ನನ್ನ ಮನಸ್ಸಲ್ಲಿ ಯಾವುದೇ ಒಂದು ದೇವಸ್ಥಾನ ಆಗಲಿ, ಒಂದು ಪಿರಮಿಡ್ ಆಗಲಿ, ಸ್ಪಿರಿಚುವಲ್ ಯಾವುದಕ್ಕೇ ಆದರೂ ನಾನು ಕೊಡಬೇಕು ಅಂದರೆ ನನ್ನ ಮನಸ್ಸಲ್ಲೇ ಬರುತ್ತೆ, ಯಾರ ಹತ್ರನೂ ಹೇಳ್ಸ್ಕೊಳಲ್ಲ. ಅದೇ ಬಂದುಬಿಡುತ್ತೆ. ಪ್ರತಿ ಒಂದು ಸ್ಪಿರಿಚುವಲ್ಗೂ ನಾನು ಅಷ್ಟು ಸಹಕರಿಸ್ತಾ ಇದ್ದೆ. ಅದರಲ್ಲಿ ನಾನು ಒಂದು ಫಿಗರು ನನ್ನ ಮನಸ್ಸಲ್ಲಿ ತೀರ್ಮಾನ ಮಾಡಿದೆ. ನಮ್ಮ ಮನೆಯವ್ರಿಗೂ ಹೇಳಲಿಲ್ಲ, ನಾನು ಇಷ್ಟು ಕೊಡ್ತೀನಿ ಅಂತ ಹೇಳಲಿಲ್ಲ. ಆಮೇಲೆ ಪದೇ ಕೇಳ್ತಾ ಬಂದರು, ಕೊಟ್ಟು ಬಂದ್ರ ಅಂತ. ಇಲ್ಲ, ನಾನು ಅಲ್ಲಿ ಯಾವ ಥರ ಕೆಲಸ ನಡೀತಾ ಐತೆ, ಪಿರಮಿಡ್ ಅಂದರೆ ಏನು, ಕಟ್ಟಡ ಏನು ನಡೀತಾ ಇದೆ, ಅದು ಯಾವ ಥರ ಮಾಡ್ತಾರೆ ಅನ್ನೋದು ಸ್ಪಾಟಲ್ಲಿ ನಾನು ನೋಡಿ ವಿಚಾರ ಮಾಡಿ ಅದ್ರ ಬಗ್ಗೆ ನಾನು ದೇಣಿಗೆ ಕೊಡ್ತೀನಿ ಅಂತಲ್ಲಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಬಂದೆ. ಇಷ್ಟರಲ್ಲೇ ಏನಾಯಿತು, ಗೌರಿ ಸಾರಿಗೆ ಸಾಕಷ್ಟು ಸಾರಿ ಹೇಳಿದೆ ನಾನು, ಬರ್ರಿ ಸಾರ್ ನಮ್ಮ ಏನೋ ಕೊಡಬೇಕು ಅಂತ ಇದ್ದೀವಿ ಬರ್ರಿ ಅಂದೆ. ಅವರು ಬರೋಕ್ಕಾಗಲಿಲ್ಲ. ಆಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ರು ಬಾಬು ಸಾರು ಅವರೆಲ್ಲ ಕೇಳಿದೆ, ಅವರೂ ಬರೋಕ್ಕಾಗಲಿಲ್ಲ. ಒಂದು ದಿವಸ ನಾನು ಪತ್ರಿಜಿ ಗುರುಗಳ ಹತ್ರ ಒಂದತ್ರ ಕೂತ್ಕೊಂಡು ಧ್ಯಾನ ಮಾಡಿ ಕೇಳಿದೆ, ನಾನು ಹಿಂಗೆ ಕೊಡಬೇಕು ಅಂತ ಇದ್ದೀನಿ ಅಂತಂದು. ಅಷ್ಟರಲ್ಲಿ ಏನಾಯಿತು, ಗೌರಿ ಸರ್ ಬಂದು ಮನೇಲಿ ಕರ್ಕೊಂಬಂದು ಕೊಟ್ಟೆ ನಾನು ಅವ್ರಿಗೆ. ಮತ್ತೆ ವಾಪಸ್ ಕೊಟ್ಟರು ದುಡ್ಡು. ಇಲ್ಲ ಸರ್, ನೀವು ಅಲ್ಲಿಗೆ ಬರಬೇಕು. ಮೊದಲನೇ ವರ್ಷದ್ದು ಅವರ ದೇಹ ತ್ಯಾಗ ಮಾಡಿದ ಮೊದಲನೇ ವರ್ಷ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದರು. ಆ ಪಿರಮಿಡ್ಡಲ್ಲಿ
ಇನ್ನೂ ಪಿಲ್ಲರ್ಗಳಾಗಿದ್ದು ಆದಷ್ಟು ಕೆಲಸಗಳು ಭಾಳಷ್ಟು ಪೆಂಡಿಂಗ್ ಇತ್ತು. ಅದರಲ್ಲಿ ನಾನು ಭಾಗಿಯಾದೆ. ನೀವು ಬರಬೇಕು ಸರ್, ಅಲ್ಲೇ ಕೊಡ್ರಿ ಅಂದರು. ಅಲ್ಲಿ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ನಾನು 20,000 ಅಂತ ಅಂದ್ಕೊಂಡಿದ್ದೆ. 20,000 ಅವ್ರ ಕಡೆ ಕೊಟ್ಟೆ. ನಾನು ಕೊಡೋಕ್ಕೆ ಮುಂಚೆ ಏನಾಯಿತು, ಹಂಪಣ್ಣ ಸರ್ ಬಂದರು. ಅಲ್ಲಿಗೆ ಬಂದು ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಪರಿಚಯ ಮಾಡಿಸಿದರು. ಒಂದು ಪಿಲ್ಲರ್ ಹತ್ರ ನನ್ನ ಕರ್ಕೊಂಡೋಗಿ ಧ್ಯಾನ ಮಾಡಿಸಿದರು. ಅಲ್ಲಿ ಪತ್ರಿಜಿ ಗುರುಗಳು ಒಂದು ಹಸಿರು ಜುಬ್ಬ ಹಾಕ್ಕೊಂಡು ಕಂಡಂಗೆ ಆಯಿತು ನನಗೆ ಪ್ರತ್ಯಕ್ಷ ಆದರು ಅಂತ ಹೇಳೋಷ್ಟು ದೊಡ್ಡನಲ್ಲ. ಯಾಕೆಂದರೆ ಅಲ್ಲಿವರೆಗೂ ನಾನು ಧ್ಯಾನನೇ ಮಾಡಿಲ್ಲ ನಾನು. ಏನಂದರೆ ಎಂಥ ಸ್ಪಿರಿಚುವಲ್ ಆದರೂ ನಾನು ಸಹಾಯ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ಆ ನಂತರ ಅಲ್ಲಿ ಎಲ್ಲ ಆಯಿತು, ಎಲ್ಲ ಊಟ ಆಯಿತು, ಎಲ್ಲ ಯಾರ್ಯಾರು ಏನೇನು ಕೊಡಬೇಕು ಕೊಟ್ಟರು. ನಾನು 20,000 ಕೊಟ್ಟೆ. ಗೌರಿ ಸರ್ನ ಎಲ್ಲರನ್ನೂ ಕರೆದೆ. ನಾನು ಕಿಂಗ್ ಚೇಂಬರ್ನಲ್ಲಿ ಹೋಗಿದ್ದೀನಿ. ಅಲ್ಲಿನ ಕಲ್ಲು ಮಣ್ಣು ಎಲ್ಲ ಇತ್ತು. ಅದರಲ್ಲಿ ಏನಾಯಿತು, ನನಗೆ ಗೊತ್ತೇ ಇಲ್ದಂಗೆ, ನನಗೆ ಎರುವೇ ಇಲ್ದಂಗೆ ಅಲ್ಲಿಗೆ ಎಳ್ಕೊಂಡೋಗಿತ್ತೆ. ನನಗೆ ಶಕ್ತಿ, ಗುರುಗಳ ಶಕ್ತಿ ನನ್ನ ಎಳ್ಕೊಂಡೋಗಿತ್ತು. ನಾನು ಅಲ್ಲೋಗಿ ನಿಂತ್ಕೊಂಡೆ. ನನಗೆ ಅಸಲು ನಿಂತ್ಕೊಂಡಾಗಲೂ ಕಿಂಗ್ ಚೇಂಬರ್ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅಲ್ಲಿ ಬಂದವರೆಲ್ಲ ನಾನು ಏನೇ ಗುರುತು ಪರಿಚಯ ಇಲ್ಲದಿದ್ರು ಅಷ್ಟು ಆಧಾರದಿಂದ ನನ್ನನ್ನು ಪರಿಚಯ ಮಾಡ್ಕೊಂಡು, ಸರ್ ಹೇಳಿ ಸರ್, ಏನು ನಿಮ್ಮ ವಿಚಾರ ಏನಂದು, ಇದು ಪ್ರಾಜೆಕ್ಟ್ ಏನು, ಎಷ್ಟು ಖರ್ಚಾಗುತ್ತೆ, ಯಾವ ಥರ ನೀವು ಕಲೆಕ್ಷನ್ ಮಾಡ್ತಾಯಿದ್ದೀರಾ ಎಲ್ಲ ಕೇಳಿದೆ. ನಾನೇನೋ ಒಂದು ಹಕ್ಕಿನಿಂದ ಕೇಳ್ತಾಯಿದ್ದೀನಿ ಅನ್ನೋಷ್ಟು ನನಗೆ ಅನ್ನಿಸ್ತು ನನಗೆ. ಆದರೂ ಪಾಪ ಅವರು ಎಲ್ಲರೂ ಬಂದು ನನಗೆ ಸಹಕರಿಸಿ ಎಲ್ಲ ಕೇಳಿದರು. ಆಮೇಲೆ ಈ ಥರ ಕಲೆಕ್ಷನ್ ಮಾಡ್ತಾಯಿದ್ದೀವಿ. 100 ರೂಪಾಯಿ, 500, 1000, 10,000 ಹಿಂಗೆಲ್ಲ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರಾಜೆಕ್ಟ್ ಏನು ಸರ್ ಅಂದೆ. ಹತ್ತತ್ರ ಇದೊಂದು 3 ಕೋಟಿ ಆಗ್ಬೋದು. 3 ಕೋಟಿಗೆ ನೀವು ಇಷ್ಟು ಕಲೆಕ್ಷನ್ ಮಾಡಿದರೆ ಇನ್ನು ಎಷ್ಟು ವರ್ಷಕ್ಕೆ ನೀವು ಕಟ್ತೀರಾ? ಇದು ಈ ಥರ ಆಗಬಾರ್ದು. ಒಂದು ಕೆಲಸ ಮಾಡಿರಿ, ನಾನೊಂದು ವಿಚಾರ ಹೇಳ್ತೀನಿ ನಿಮ್ಮ ಹತ್ರ. ಪಿರಮಿಡ್ಗೆ ಎಷ್ಟು ಪಿಲ್ಲರ್ ಇದ್ದಾವೆ, ಅಷ್ಟು ಪಿಲ್ಲರ್ಗೆ ಒಂದೊಂದು ಪಿಲ್ಲರ್ಗೆ ಎಷ್ಟು ಖರ್ಚಾಗುತ್ತೆ ನಿಮ್ಮ ಇಂಜಿನಿಯರ್ ಹತ್ರ ಕರೆಕ್ಟಾಗಿ ಲೆಕ್ಕ ಹಾಕಿ ಹೇಳ್ರಿ. ಮೊದಲನೇ ಪಿಲ್ಲರ್ ನಾನು ಕೊಡ್ತೀನಿ, ಅದೆಷ್ಟನ್ನಾಗಲಿ ಕೊಡ್ತೀನಿ. ಮಿಕ್ನಾದ್ದು ಈ ಥರ ಪ್ರಚಾರ ಮಾಡೋಣ ಅಂತ ಹೇಳಿ ಅವ್ರಿಗೆ ಒಂದು ಪ್ರಸ್ತಾಪ ಇಟ್ಟೆ. ಅಲ್ಲಿ ಬಂದಿರೋರೆಲ್ಲ ಇದು ನೀವು ಹೇಳಿರೋದು ಒಳ್ಳೆ ಕಾನ್ಸೆಪ್ಟು, ಅದೇ ಥರ ಮಾಡ್ತೀವಿ ಅಂದರು. ನನಗೆ 4-5 ದಿವಸ ಆದಮೇಲೆ ಇಂಜಿನಿಯರ್ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದರು, ಒಂದು ಪಿಲ್ಲರ್ಗೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದರು. ಮೊದಲನೇ ಪಿಲ್ಲರ್ ನಾನು ಕೊಡ್ತೀನಿ ಅಂದರು ಅಂತ ಹೇಳಿದ್ದೆ ನಾನು. ಸುಮಾರು ಆವಾಗ ಅಲ್ಲಿ ನಾನು ಎಂಟರ್ ಆದೆ. ಹೆಂಗೆ ಎಂಟರ್ ಆದೆ ಅಂದರೆ, ನನಗೆ ಏನೋ ಗುರುಗಳು ನೀನು ಇಲ್ಲಿ ಸೇವೆ ಮಾಡಬೇಕು ನನಗೆ ಮನಸ್ಸು ಕೊಟ್ಟರು ಅವರು. ನಾನು ಧ್ಯಾನನೇ ಮಾಡಿಲ್ಲ, ಅಂಥದ್ರಲ್ಲಿ ಸೇವೆ ಮಾಡ್ಬೇಕು ನೀನು ಅನ್ನಂಗೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಅಲ್ಲಿಂದ ನಾನು ಹಿಂತಿರುಗಿ ನೋಡಿಲ್ಲ. ನಾನು ಬೇರೆ ಅಲ್ಲಿ ಅವ್ರ ಸೇವೆ ಮಾಡ್ತಾ ಬಂದೆ. ಅಷ್ಟರಲ್ಲಿ ಪ್ರತಿದಿನ ನಾವು ಮಂಜುಳಕ್ಕವರು, ಗೌರಿ ಸಾರು, ಪಿರಮಿಡ್ ಮಾಸ್ಟರ್ಗಳು ಸಾಯಂಕಾಲ ನನ್ನ ವ್ಯಾಪಾರ ಆದ 6 ಗಂಟೆಯಿಂದನೂ ನಾನು ನಮ್ಮ ಮನೆಯವ್ರನ್ನ ಅಂಗಡಿಗೆ ಬಿಟ್ಟುಬಿಟ್ಟು ಊರಾಗೆಲ್ಲ ಕಲೆಕ್ಷನ್ಗೆ ಹೋದೆ. ನಾನು ಎಂದೂ ಯಾರನ್ನೂ 1 ರೂಪಾಯಿ ಕೇಳ್ದನಲ್ಲ. ಎಲ್ಲಿ ಹೋದ್ರೂ ಯಾರೂ ನನಗಿಲ್ಲ ಅಂದಿಲ್ಲ, ಯಾರೂ. ತೀರಾ ದುಡ್ಡಿಲ್ದ್ರೆ ಒಂದು ಸರಿ ಮೊಬೈಲ್ ಶಾಪ್ಗೆ ಹೋದ್ವಿ. ಅಲ್ಲಿ ಒಬ್ಬ ವರ್ಕರ್ ಏನು ಮಾಡ್ದ, ಜೋಬ್ನಗಳದೆಲ್ಲ ಟೇಬಲ್ ಮೇಲೆ ಹಾಕ್ಬಿಟ್ರು. 13 ರೂಪಾಯಿ ಇದೆ ತಗೊಂಡೋಗ್ರಿಂದ 13 ತಂದ್ವಿ. ಒಬ್ಬ ಮುಸ್ಲಿಮ್ಸ್ ಹತ್ರ ಹೋದ್ವಿ, ನಮ್ಮವರೇ ಒಬ್ಬರು. ನೋಡಪ್ಪ ಹಿಂಗೆ ಕಟ್ತಾಯಿದ್ದೀವಿ, ಕೊಡು ಏನೇನು, ಎಷ್ಟು ಕೊಡೋಣ ಅಂತ ನಾವು ನನ್ನೇ ಕೇಳಿದೆ. ನೋಡಪ್ಪ ನಾನು ಏನು ಕೇಳ್ಬೋದು ಮುಸ್ಲಿಮ್ಸ್ ಅಂದರೆ, ಒಂದು 10,000 ಕೊಡಪ್ಪ ಅಂದರೆ 10,000 ತೆಗೆದು ಕೊಟ್ಟ. ಅಣ್ಣ ನೀವೇನು ಕೊಟ್ಟಿದ್ದೀರ ಅಣ್ಣ ಅಂದೆ. ನಾನು 1 ಲಕ್ಷ ಕೊಟ್ಟಿದ್ದೀನಿ ಅಂದೆ. ನೀವೇ 1 ಲಕ್ಷ ಕೊಟ್ಟರೆ ನಾನು 1 ಲಕ್ಷ ಕೊಡ್ತೀನಿ ಅಂತಂದು ಆವಾಗಲೇ ಆ ನಿಮಿಷದಲ್ಲೇ ಟ್ರಾನ್ಸ್ಫರ್ ಮಾಡಿದೆ 1 ಲಕ್ಷ ಅಕೌಂಟಿಗೆ. ಹಿಂಗೆ ಕಲೆಕ್ಷನ್ ಮಾಡ್ತಾ ಬಂದ್ವಿ. ಸುಮಾರು 2.5 ತಿಂಗಳಿಗೆ 40 ಲಕ್ಷ ಕಲೆಕ್ಷನ್ ಆಯಿತು. ಹೆಂಗೆ ಕಲೆಕ್ಷನ್ ಆಯಿತು, ಇವರು ಓಡಾಡಿದ್ರು ಪಾಪ. ನಾನು ಸುಮ್ಮನೆ ಅನೌನ್ಸ್ ಮಾಡಿರ್ಬೋದು. ಗೌರಿ ಸಾರು, ಮಂಜಳಕ್ಕವರು ಯಾರು ಎಲ್ಲೇ ಕೊಡ್ತೀವಿ ಅಂದರು ಹೋಗಿ ಅಲ್ಲಿ ಹೋಗಿ ಅಲ್ಲೆಲ್ಲ ಪಿರಮಿಡ್ಗೆ ಆದಷ್ಟು ಬೇಗ ನಮಗೆ ಕಲೆಕ್ಷನ್ ಆಯಿತು. ಆ 40 ಲಕ್ಷ ತಗೊಂಡೋಗಿ ಡ್ರೆಸ್ಸಿಗೆ ಕೊಟ್ವಿ. ಅದು ಮೌಂಟ್ ರೂಫು ಫ್ಯಾಕ್ಟ್ರಿಗೆ ಕೊಟ್ವಿ. ಅದಕ್ಕೆ ಮುಂಚೆ 20 ಲಕ್ಷ ಕೊಟ್ಟು ಬಂದಿದ್ವಿ. ಆ 40 ಲಕ್ಷ ಕಲೆಕ್ಷನ್ ಮಾಡಿ ಕೊಟ್ವಿ. ಹಂಗಾಗಿ ಇದು ಆದಷ್ಟು ಬೇಗ ನಮಗೆ ಡ್ರೆಸ್ ವರ್ಕಿಗೆ ಅನುಕೂಲ ಆಯಿತು.
ಅಷ್ಟರಲ್ಲಿ ಏನಾಯಿತು, ಒಂದು ಸಣ್ಣದೊಂದು ಪಿರಮಿಡ್ ಮಾಡೋಣ ಅಂತ ಮಂಜುಳಕ್ಕವರು ಇದು ಧ್ಯಾನದಲ್ಲಿ ಏನೋ ಮೆಸೇಜ್ ಬಂತಂತೆ, ಅದು ಒಂದು ಮಾಡಿದರು. ಅದಾದಮೇಲೆ MLA ಸುಧಾಕರ್ ಸರ್ನ ಕರೆಸಿದ್ವಿ. ಅಲ್ಲಿ ಅವರು 30 ಲಕ್ಷ ನಮಗೆ ಅನೌನ್ಸ್ ಮಾಡಿದರು. ಹಿಂಗಾಗಿ ಇವತ್ತು ಈ ಲೆವೆಲಿಗೆ ಬಂದಿದೆ. ಈಗ ಇದಕ್ಕೆಲ್ಲ ಮೂಲ ಕಾರಣ ಇವಾಗ ನಾನು ಬಂದಿದ್ದೆ ನಮ್ಮ ಮನೆಯವರಿಂದ. ಈ ಥರ ನಾನು ಎಂಟರ್ ಆದೆ, ಇಷ್ಟು ಹೇಳ್ಬೋದು ನಾನು. ಆಮೇಲೆ ಇನ್ನೇನು ನಡೆದಿರೋ ವಿಚಾರ ಎಲ್ಲ ಇವಾಗ ಈ ಲೆವೆಲ್ಗೆ ಬಂದಿದೆ. ಈಗ ಕಿಂಗ್ ಚೇಂಬರ್ ಆಗಿದೆ, ಆಗ್ತಾಯಿದೆ, ಕಿಚನ್ ಸ್ವಲ್ಪ ಆಗಿದೆ. ಈ ಥರ ಆಗಿಬಿಟ್ಟು ನಾವು ಇದರಲ್ಲಿ ಎಂಟರ್ ಆಗೋಕ್ಕೆ ಗುರುಗಳು ನನಗೆ ಆಶೀರ್ವಾದ ಮಾಡಿದರು. ಒಂದು ಬೋರ್ಡು ಫಿಟ್ಟಿಂಗ್ ಮಾಡೋದಿತ್ತು. ಬೋರ್ಡ್ ಫಿಟ್ಟಿಂಗ್ ಮಾಡೋದ್ರಲ್ಲಿ ಯಾರೋ ಒಬ್ಬರು ಒಂದು 10,000 ಕೊಟ್ಟರು ದಾನಿಗಳು. ಅದರಲ್ಲಿ ಹೆಂಗೆ ಮಾಡಬೇಕು, ಎಲ್ಲ ಹಾಕಬೇಕು ಅನ್ನೋದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ನೋಡೋದ್ರಲ್ಲಿ ನಮ್ಮ ಮಿಲ್ಲಲ್ಲೂ ಫುಲ್ಲು ಡಿಮ್ಯಾಂಡ್ ಇತ್ತು ಲೇಬರ್ದು. ನಾನು ಅದೇನು ಬೇಕೋ ಬೋರ್ಡ್ಗೆ ಎಲ್ಲ ನಮ್ಮ ಮೆಕ್ಯಾನಿಕನ್ನು ಕರ್ಕೊಂಡೋಗಿ ಎಲ್ಲ ತೋರಿಸಿ ಈ ಥರ ಮಾಡಬೇಕು ಅಂತ ಎಲ್ಲ ವ್ಯವಸ್ಥಿತವಾಗಿ ನಾನು ಬರೆಸಿ ಪ್ರತಿಯೊಂದು ಮ್ಯಾಟ್ರನ್ನು ಗೌರಿ ಸಾರು ನಾವೆಲ್ಲ ಮುಂದೆ ನಿಂತ್ಕೊಂಡು ಬಾಬು ಸಾರು ಎಲ್ಲರೂ ಹೋಗಿ ಮಾತಾಡಿ ಅದನ್ನು ಬರೆಸಿ ಎಲ್ಲ ರೆಡಿ ಆಯಿತು. ಎಲ್ಲ ತಗೊಂಡೋಗಿ ಅಲ್ಲಿ ಹಾಕಿದ್ದೀವಿ. ಲೇಬರ್ಸ್ ಇಲ್ಲ ನಮ್ಮ ಹತ್ರ, ತಗೊಂಡೋಗಿ ಹಾಕಿದ್ದೀವಿ. ಗಾರೆ ಕೆಲಸನ ಸಾರು ಇದು ಮಾಡೋಕ್ಕೆ ಬರಲ್ಲ, ನೀವೇನು ಮಾಡಬೇಡ್ರಿ, ಎಲ್ಲ ಅಲ್ಲಿರಲಿ. ನನಗೆ ಭಾಳ ರಶ್ ಇತ್ತು ಅಂಗಡಿಗೆ. ನೀವು ಎಲ್ಲ ಜಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ರಿ, ನೀರು ಹಾಕೆಲ್ಲ ಕ್ಲೀನ್ ಮಾಡ್ಕೊಳ್ರಿ, ಸಿಮೆಂಟು ಮಳ್ಳು ಜಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ರಿ, ನಾನು ಬರ್ತೀನಿ. ಬಂದು ಅದು ಯಾವ ಥರ ಮಾಡಬೇಕಂದು ಹೇಳ್ತೀನಿ ಅಂದೆ. ಒಂದು ಕಾಲು ಹೈಟ್ ಐತೆ, ಒಂದು ಕಾಲು ಕಮ್ಮಿ ಐತಿ, ಹೆಂಗೆ ಮಾಡೋಣ ಸಾರ್ ಅಂದರು. ಇದು ಬೇರೆ ಇದು ವೆಲ್ಡಿಂಗ್ ಮಾಡಬೇಕು, ಇದೆಲ್ಲ ಕೇಳಬೇಕು ಅಂದ್ರೆ ಏನೇನೋ ಕೇಳಬೇಡ್ರಿ, ಅದು ಹೆಂಗೆ ತಂಗೆ ಇರಲಿ ಅಂತೇಳಿ ಆ ಒಂದು ಪೈಪು ಏನು ಕಮ್ಮಿ ಇತ್ತು ಆ ಲೆಗ್ ತೆಗೆದು ಅದು ತಗೊಂಡು ವಾಪಸ್ ಕೊಟ್ಟು ದೊಡ್ಡ ಲೆಗ್ ತಂದೆ, ದೊಡ್ಡದು ಪೈಪ್ ತಂದೆ. ಜನ ಇಲ್ದವರು ಸುಮಾರು 25-30 ಜನ ಬಂದರು. ಅಲ್ಲಿಗೆ ಬಂದು ಆ ಬೋರ್ಡು ಇದು ಮಾಡಿದ್ವಿ. ನಾನೇನೇ ಕೆಲಸ ಮಾಡಿದರು, ಯಾವುದೇ ನಿರ್ಧಾರ ತಗೊಂಡ್ರು, ಗುರುಗಳ ಆಶೀರ್ವಾದ ನನ್ನ ಮೇಲೆ ಎಷ್ಟೈತೆ ಅಂದರೆ ಅದು ಪವಾಡ ಅಂತ ಹೇಳ್ಬೇಕು. ಹಂಗೆ ನಮಗೆ ಪತ್ರಿಜಿ ಗುರುಗಳು ನನಗೆ ಅಷ್ಟು ನನಗೆ ಸಹಕಾರ ಕೊಟ್ಟು, ನನಗೆ ಮಾರ್ಗದರ್ಶನ ಕೊಟ್ಟು, ಅಷ್ಟು ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟರು. ಹಂಗಾಗಿ ನಾನು ಪಿರಮಿಡಲ್ಲಿ ಪೂರ ಆಗೋವರೆಗೂ ನಾನು ಲೋಕ ಕಲ್ಯಾಣಕ್ಕೆ ಇದು ಮಾಡಬೇಕು ಅಂತಂದು ಮನಸ್ಸಿಗೆ ತೀರ್ಮಾನ ಮಾಡ್ಕೊಂಡೆ. ನಾನು ಪಿರಮಿಡ್ಗೆ ಎಂಟರ್ ಆದಮೇಲೆ ನಾನು ಏನು ಕೊಡ್ತೀನೋ ಅದನ್ನು ಆ ಪತ್ರಿಜಿ ಗುರುಗಳು ಯಾವ ಕಾರಣಕ್ಕೂ ಸ್ವಲ್ಪ ದಿನವೂ ಇಟ್ಕೊಳ್ಳಿಲ್ಲ, ಹಂಗೆ ವಾಪಸ್ ಕೊಟ್ಟಿದ್ದಾರೆ. ನಾನು 1 ಲಕ್ಷ ಕೊಟ್ಟರೆ ಅದ್ರ ಪಕ್ಕದಾಗ ಇನ್ನೊಂದು 0 ಹಾಕಿ ಕೊಟ್ಟಿದ್ದಾರೆ ನನಗೆ. ಧ್ಯಾನದಿಂದ ಜ್ಞಾನ ಬಂತು. ಜೊತೆಗೆ ಪಿರಮಿಡಲ್ಲಿ ಪಿರಮಿಡ್ ಮಾಸ್ಟರ್ಸು ಹೆಂಗೆ ಅಂದರೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲನೂ ಅಲ್ಲೈತೆ ಅನ್ನೋ ಒಂದು ಸಂತೋಷ ಸಿಗುತ್ತೆ ನಮಗೆ. ಅದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋದ್ರಿಂದ ಎಷ್ಟೋ ಪಿರಮಿಡ್ ಮಾಸ್ಟರ್ಗಳಿಗೆ ಅಲ್ಲಿ ಬಂದು ಧ್ಯಾನ ಮಾಡಿದರೆ ಆ ಪುಣ್ಯ ನಮಗೆ ಸಿಗುತ್ತೆ. ನಾವು ಎಷ್ಟೇ ಅಲ್ಲಿ ನಾವು ಕೊಟ್ವಿ ಅನ್ನಂಗಾಗುತ್ತೆ. ಆ ಗುರುಗಳು ಆ ಪ್ರಕೃತಿ ಯಾವ ಕಾರಣಕ್ಕೂ ನಮಗೆ ಕೊಟ್ಟಿರೋದಾಗ 2ರಷ್ಟು ನಮಗೆ ವಾಪಸ್ ಕೊಡುತ್ತೆ. ಎಲ್ಲರೂ ಧ್ಯಾನ ಮಾಡಿರಿ, ಎಲ್ಲರೂ ಎಲ್ಲೆಲ್ಲಿ ಪಿರಮಿಡ್ ಆದರೆ ಅವ್ರವ್ರ ಶಕ್ತಿಯಾನುಸಾರ ಸಹಾಯ ಮಾಡಿರಿ. ಆಮೇಲೆ ಪತ್ರಿಜಿ ಗುರುಗಳು ಒಂದು ಹೇಳಿದ್ದಾರೆ, ಧ್ಯಾನ ಮಾಡಲೇಬೇಕು, ಮಾಡಿಲ್ಲ ಪತ್ರಿಜಿ ಸರ್ ಹತ್ರ ನಾನು ಮುಟ್ಟಿಲ್ಲ ಮಾತಾಡಿಸಿಲ್ಲ ಅದೇನು ಮನಸ್ಸಾಗಿ ಇಟ್ಕೋಬೇಡ್ರಿ. ಅವರ ಒಂದು ಸಂದೇಶಗಳನ್ನ ನಾವು ಅಳವಡಿಸ್ಕೊಂಡು ಧ್ಯಾನ ಪ್ರಚಾರ ಮಾಡಿದರೆ ಅಷ್ಟೇ ಪುಣ್ಯ ನಮಗೆ ಬರುತ್ತೆ. ಆಮೇಲೆ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಂಧು ಬಳಗ ಎಲ್ಲನೂ ಸುಖವಾಗಿರುತ್ತೆ ಅಂತೇಳಿ ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ನಾಗಭೂಷಣ ಹಿರಿಯೂರು. ನನ್ನ ವೃತ್ತಿ ಬಂದು ವ್ಯಾಪಾರ, ಪ್ರವೃತ್ತಿ ಬಂದು ಸಮಾಜ ಸೇವೆ ಮತ್ತು ಈ ಥರ ಪ್ರತಿಯೊಂದು ಇದರಲ್ಲಿ ಸೇವಾ ಮನೋಭಾವ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ. ನಾವು ನಮ್ಮ ಹಿರಿಯೂರು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡಿನ ಟ್ರಸ್ಟಿನ ಸದಸ್ಯರಾಗಿರ್ತೀವಿ. ನಾವು ಹಿರಿಯೂರು ನಿವಾಸಿಯಾಗಿದ್ದು ನಾವು ಪ್ರತಿನಿತ್ಯ ಧ್ಯಾನ ಮಾಡಿಕೊಂಡು ಬರ್ತಾಯಿರ್ತೀವಿ. ಮತ್ತು ನನ್ನ ಜೊತೆಯಾಗಿ ನಮ್ಮ ಧರ್ಮಪತ್ನಿಯಾದ ವೇದ ನಾಗಭೂಷಣ್ ಅವರು ಸಹ ಧ್ಯಾನ ಮತ್ತು ಸೇವೆಗಳನ್ನು ನಡೆಸ್ಕೊಂಡು ಬರ್ತಿರ್ತಾರೆ. ಮತ್ತು ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ನಮ್ಮ ತನು ಮನ ಧನ ಪ್ರತಿಯೊಂದರಲ್ಲಿ ನಾವು ಸೇವೆ ಸಲ್ಲಿಸ್ಕೊಂಡು ಪ್ರತಿಯೊಂದು ಇದರಲ್ಲಿ ಭಾಗವಹಿಸ್ಕೊಂಡು ಬರ್ತಾ ಇರ್ತಿದ್ವಿ. ಇಲ್ಲಿ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡಲ್ಲಿ ನಾನು ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಟ್ರೆಸರರ್ ಆಗಿ. ಇದು ನನಗೆ ಪತ್ರಿ ಸರ್ ಅವರು ಕೊಟ್ಟಿರೋಂಥ
ಅದ್ಭುತವಾದಂಥ ಒಂದು ಕೆಲಸ. ಇದಕ್ಕೆ ನನ್ನ ಕೈಲಾದಷ್ಟು ನಾನು ಸೇವೆನ ಸಲ್ಲಿಸ್ತಾ ಬಂದಿದ್ದೀನಿ. ಇಲ್ಲಿ ಪ್ರತಿಯೊಬ್ಬ ಮಾಸ್ಟರ್ಸು ಝೂಮಲ್ಲಿ ಜಾಯ್ನ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಹಿರಿಯರ್ ಮಾಸ್ಟರ್ಸ್ ಆಗಿರ್ಬೋದು, ಕರ್ನಾಟಕ ಮಾಸ್ಟರ್ಸ್, ಆಲ್ ಓವರ್ ಇಂಡಿಯಾ ವರ್ಲ್ಡ್ ಮಾಸ್ಟರ್ಸು ನಮಗೆ ತನು ಮನ ಧನ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ ಮಾಸ್ಟರ್ಸು. ಯಾರೇ ಒಬ್ಬ ಮಾಸ್ಟರ್ಸು, ಯಾರೇ ಒಬ್ಬ ದಾನಿಗಳ ಹತ್ರ ಹೋಗಲಿ, ನೀವು ಧ್ಯಾನ ಮಾಡ್ಕೊತಿದ್ದೀರಾ, ನಮಗೊಂದು ಲೈಫ್ ಮೆಂಬರ್ಶಿಪ್ ಕೊಡಿ 10,000 ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಲೈಫ್ ಮೆಂಬರ್ಶಿಪ್ ಕೊಡ್ತಿದ್ರು. ಕೆಲವರು ಆಗದೇ ಇರೋರು ಬರೀ ಕೈಯಲ್ಲಿ ಯಾವತ್ತೂ ನಮ್ಮನ್ನು ಕಳಿಸಿಲ್ಲ, ಒಂದು 500 ರುಪೀಸ್ ಆದರೂ ಕೊಟ್ಟು ಕಳಿಸ್ತಾಯಿದ್ರು. ಆ ಥರ ಈಗ ಸದ್ಯದಲ್ಲಿ ಡಿಸೆಂಬರಲ್ಲಿ ಅದು ಲೋಕಾರ್ಪಣೆ ಆಗಂಗಿದೆ ಮಾಸ್ಟರ್ಸ್, ಆಗುತ್ತೆ. ಅದೆಲ್ಲ ಧ್ಯಾನಿಗಳ ಸಹಕಾರದಿಂದ, ನಿಮ್ಮೆಲ್ಲರ ಒಂದು ತನುಮನದಾನದಿಂದ ಅಷ್ಟು ದೊಡ್ಡ ಪಿರಮಿಡ್ಡು, ಅದು ಆದಿವಾದಲ್ಲಿ ನಿರ್ಮಾಣ ಆಗಿರೋಂಥ ಪಿರಮಿಡ್ಡು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ಡು. ಪತ್ರಿ ಸರ್ ಅವರು ಹೇಳ್ತಾರೆ ಇಲ್ಲಿ ಶಕ್ತಿ ಜಾಸ್ತಿ ಅಂತ. ಅದಕ್ಕೆಲ್ಲ ಕಾರ್ಯನಿರ್ವಹಿಸ್ತಾ ಇರೋರೆಲ್ಲ ಮಂಜುಳಾ ಮೇಡಮ್ ಆಗಿರ್ಬೋದು, ನಾನಾಗಿರ್ಬೋದು, ಎಷ್ಟೋ ಜನ ಮಾಸ್ಟರ್ಸ್, ಮಂಜುಳಾ ಪಾಂಡು ಮೇಡಮ್ ಆಗಿರ್ಬೋದು, ಎಷ್ಟೋ ಜನ ಮಾಸ್ಟರ್ಸು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಅದಕ್ಕೆ ಲ್ಯಾಂಡ್ ಕೊಟ್ಟಿರೋಂಥ ಲ್ಯಾಂಡ್ ದಾನಿಗಳು ಸಹ ಗಂಗಮ್ಮ ಮೇಡಮ್ ಅಂತ, ಅವರು ಸಹ ಸ್ತ್ರೀನೇ. ಪತ್ರಿ ಸರ್ ಅವರು ಆ ಸ್ಥಳಕ್ಕೆ ಬಂದಾಗ ಆ ಸ್ತ್ರೀ ಶಕ್ತಿಯಿಂದನೇ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ಗೆ, ಆದಿವಾಲಕ್ಕೆ, ಹಿರಿಯರಿಗೆ ಬರಬೇಕು, ಆಗಮಿಸಬೇಕು, ಆ ಪಿರಮಿಡ್ನಲ್ಲಿ ಕೂತು ಧ್ಯಾನ ಮಾಡಬೇಕು, ಜ್ಞಾನ ಪಡ್ಕೋಬೇಕು ಅಂತ ಈ ಮೂಲಕ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀನಿ. ಪುರದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 2011 ಟೈಮಲ್ಲಿ ನಾನು ಒಂದು ಸರಿ ಸ್ವಾಮಿ ರಾಮನ್ ಅನ್ನೋರ್ದ ಒಂದು ಆಡಿಯೋವನ್ನು ಕೇಳಿದೆ. ಅವರ ಸ್ಟೋರಿಯನ್ನೆಲ್ಲ ಕೇಳ್ತಾ ಹೋದಾಗ ಈ ಆಧ್ಯಾತ್ಮಿಕ ಎಷ್ಟೊಂದು ಶಕ್ತಿ ಇದೆ ಅನ್ನೋದು ಗೊತ್ತಾಯಿತು. ಆ ಗೌರಿ ಸರ್, ನಾನು ಅವಾಗಲೇ ಆಲೇ ಮೊಬೈಲ್ಗಳು ಬಂದಿದ್ದು, ನಾನು ಫೋನ್ ಮಾಡಿ ಕೇಳಿದೆ, ಸರ್ ನೀವೇನೋ ಧ್ಯಾನ ಅಂತ ಹೇಳ್ತಿದ್ರಲ್ಲ, ಆ ಧ್ಯಾನಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ. ಅವರು ಒಂದು 41 ದಿನ ಮಂಡಲ ಧ್ಯಾನ ಮಾಡು ಸುರೇಶು, ಇದರಿಂದ ತುಂಬ ಅನುಕೂಲ ಆಗುತ್ತೆ ಅಂತ. ನನ್ನ ಉದ್ದೇಶ ಏನಾಯ್ತು ಅಂದರೆ, ಇಲ್ಲಿಂದ ನನಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಅಲ್ಲ, ಇದು ಏನೋ ಒಂದು ಆಧ್ಯಾತ್ಮದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆಯಲ್ಲ, ಆ ಒಂದು ಶಕ್ತಿಯನ್ನು ನಾವು ಏನಾದರೂ ಪಡ್ಕೊಳ್ಳೋಕ್ಕೆ ಅನುಕೂಲ ಆದರೆ ಮಾಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಗೌರಿ ಸರಲ್ಲಿ ಕೇಳ್ಕೊಂಡಾಗ ಅವರು ಬಂದು 41 ದಿನ ಕಂಟಿನ್ಯೂಸ್ ಮಾಡು, ಇದರಿಂದ ಅದ್ಭುತಗಳು ಆಗ್ತವೆ ಅಂತ ಹೇಳಿದರು. ಅವತ್ತಿಂದ ಸಾಕಷ್ಟು ಅನುಭವಗಳಾಗಿದ್ದಾವೆ. ಆ ಅನುಭವಗಳನ್ನ ನಾವು ಹೇಳ್ಕೊಂಡ್ರೆ ಏನಾಗುತ್ತಂದರೆ ಇದೇನು ಅತಿಶಯೋಕ್ತಿ ಅನ್ನಂಗೆ ಆಗುತ್ತೆ ಕೆಲವರಿಗೆ. ನನಗೆ ಲೈಫಲ್ಲಿ ನಾವು ಮದುವೆನೇ ಬೇಡ, ಮಕ್ಕಳು ಬೇಡ, ಏನೂ ಬೇಡ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಾಗ ನಾವು ಆರಾಮಾಗಿ ಮದುವೆ ಆದ ದೇವಸ್ಥಾನದಲ್ಲಿ 2 ಗಂಡು ಮಕ್ಕಳಾದವು. ಇವತ್ತು ಅವರು ಶಿಕ್ಷಣ ಪಡಿತಿದ್ದಾರೆ. ಏನೋ ಒಂದು ಈ ಧ್ಯಾನವನ್ನು ನಾವು ಕೊಡೋಕ್ಕಾಗಲ್ಲ ಅಂದ್ರೂ ಕೊಡೋರ್ಗಾದರೂ ಸಹಿತ ನಾವು ಸೇವೆ ಮಾಡಬೇಕನ್ನೋ ಒಂದು ಉದ್ದೇಶ ನಮ್ಮಲ್ಲಿದೆ. ಅಂಥ ಒಂದು ಅವಕಾಶವನ್ನು ನಮ್ಮ ಗೌರವಿಸೋರು ಕೊಡೋರೆ. ಈ ಧ್ಯಾನ ತುಂಬ ನಮ್ಮ ಆತ್ಮಜ್ಞಾನ ಮತ್ತು ನಮ್ಮ ಮಾನಸಿಕವಾಗಿ, ಶಾರೀರಿಕವಾಗಿ ಮತ್ತು ನಮ್ಮ ವೃತ್ತಿ ಜೀವನಕ್ಕೆ ತುಂಬ ಅವಶ್ಯಕತೆ ಇದೆ. ಈ ಧ್ಯಾನವನ್ನು ನಾವು ಮನೆಯಲ್ಲೋ ಅಥವಾ ಇನ್ನೊಂದು ಎಲ್ಲೋ ಕಡೆ ಮಾಡೋದಕ್ಕಿಂತ ಈ ಪಿರಮಿಡ್ ಒಳಗೆ ಧ್ಯಾನ ಮಾಡಿದರೆ ತುಂಬ ಎನರ್ಜಿಯಾಗಿ, ಹಾಗೆ ನಮ್ಮ ಜ್ಞಾನವನ್ನು ಹೆಚ್ಚು ಪಡ್ಕೊಳ್ಳೋಕ್ಕೆ ತುಂಬ ಸಹಕಾರಿಯಾಗಿದೆ. ಇಂಥ ಒಂದು ಪಿರಮಿಡ್ಡು ನಮ್ಮ ಕರ್ನಾಟಕದ 2ನೇ ಅತಿ ದೊಡ್ಡ ಪಿರಮಿಡ್ ಆಗಿದೆ. ಈ ಒಂದು ಪಿರಮಿಡ್ಗೆ ಆಗಕ್ಕೆ ಮುಖ್ಯ ಕಾರಣ ಆದಂಥವರು ನಮ್ಮ ಸ್ನೇಹಿತರಾದಂಥ, ಹಾಗೆ ನಮ್ಮ ಹಿರಿಯೂರಿನ ಸೀನಿಯರ್ ಮಾಸ್ಟರ್ ಆದಂಥ ಗೌರಿ ಸರ್. ಈ ಒಂದು ಧ್ಯಾನ ಪ್ರತಿ ತಿಂಗಳು ಹುಣ್ಣಿಮೆ ವಿಶೇಷವಾಗಿರುತ್ತೆ. ಈ ಒಂದು ಹುಣ್ಣಿಮೆ ದಿನ ಒಂದು ನಮ್ಮ ಸುತ್ತಮುತ್ತ ಅಥವಾ ನಮಗೆ ಗೊತ್ತಿರೋಂಥ ಸಾಕಷ್ಟು ಜನ ಇಲ್ಲಿ ಬಂದು ಭಾಗವಹಿಸಿ ಒಂದು ವಿಶೇಷವಾದ ಕಾರ್ಯಾಗಾರವನ್ನು ಪ್ರತಿ ತಿಂಗಳು ನಮ್ಮ ಗೌರಿ ಸರ್ ಅವರು ನಡೆಸ್ಕೊಡ್ತಾರೆ. ಇಂಥ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅವತ್ತು ಒಂದು ಆತ್ಮಜ್ಞಾನವನ್ನು, ಹಾಗೆ ಸತ್ಸಂಗವನ್ನು ಪಡ್ಕೊಂಡು ಸಾಕಷ್ಟು ಅನುಭವಗಳನ್ನು ಹೇಳ್ತಾ ಇರ್ತಾರೆ. ಈ ಒಂದು ಆನಂದ ನಾವು ಯಾವುದೇ ಒಂದು ಪ್ರೇಕ್ಷಣೀಯವಾದ ಸ್ಥಳಕ್ಕೆ ಹೋದರೆ ಸಿಗೋದಿಲ್ಲ. ಅಷ್ಟು ಆನಂದ ಈ ಪಿರಮಿಡ್ ಒಳಗೆ ಬರ್ತಾ ಇದ್ದಂಗೆ ನಮಗೆ ಸಿಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಸಹಿತ ಧ್ಯಾನಿಗಳು, ಕೆಲವರು ಕಷ್ಟಕ್ಕೆ ಬಂದಿರ್ತಾರೆ, ಕೆಲವರು ಇನ್ನೂ ಒಂದು ಯಾವುದೋ ರೀತಿಯಲ್ಲ ಒಂದು ಜ್ಞಾನವನ್ನು ಪಡೆಯೋಕ್ಕೆ ಬಂದಿರ್ತಾರೆ. ಅಂಥ ಜ್ಞಾನದ ಅನುಭವದ ಮಾತುಗಳಿರ್ತಾವಲ್ಲ, ಅವು ಇನ್ನೊಬ್ಬರಿಗೆ ಪ್ರೇರಣೆ ನೀಡ್ತವೆ. ಅಂಥ ಒಂದು ಸುವ್ಯವಸ್ಥೆಯನ್ನು ನಮ್ಮ ಒಂದು ಈ ಆದಿವಾಲ ಪಿರಮಿಡ್ಡು ನಮಗೆ ನೀಡ್ತಾ ಇದೆ. ಈ ಒಂದು ಪಿರಮಿಡ್ಗೆ ತುಂಬ ಹತ್ತಿರವಾಗಿರೋಂಥ ಒಂದು ಸ್ಥಳ ಇದು ಅಂದರೆ ಇದು ಒಂದು ಪತ್ರಿಜಿ ಸರ್ ಅವರ ಒಂದು ಸಂಕಲ್ಪ ಅನಿಸುತ್ತೆ. ಯಾಕಂದರೆ ಇದು ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಪಿರಮಿಡ್ಡು. ಇಲ್ಲಿ ಹುಬ್ಳಿಯಿಂದ ಸೀದಾ ಬೆಂಗಳೂರಿಗೆ ಹೋದರೆ ಇಲ್ಲಿ ಒಳ್ಳೆಯ ಯಾವುದೇ ಒಂದು ಸ್ಥಳಕ್ಕೆ ಹೋಗಿ ಮತ್ತೊಬ್ಬನ ಕೇಳೋ ಅವಶ್ಯಕತೆ ಇಲ್ಲ, ಅಷ್ಟು ಒಂದು ನಿಯರ್ ಆಗಿರೋಂಥ ಒಂದು ಪಿರಮಿಡ್ಡು. ಇಂಥ ಒಂದು ಪಿರಮಿಡ್ಡು ನಮ್ಮ ಹಿರಿಯೂರಲ್ಲಾಗಿದೆ. ಈ ಒಂದು ಪಿರಮಿಡ್ಗೆ ನಾವು ನಮ್ಮ ಗೌರಿ ಸರ್ ಜೊತೆ ಸೇರಿಕೊಂಡು ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ನಮ್ಮ ಒಂದು ಸುದೈವ ಅಂತ ಹೇಳ್ತಾ ನಾನು ಇಷ್ಟು ಹೇಳಲು ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು.
పేరు రాధాకృష్ణ. నేను పుట్టింది ఆదోని హొస్పేట బిఎంఎం ఇస్పాత్ స్టీల్ ప్లాంట్లో డ్యూటీలు. 2014 రిటైర్మెంట్ అయిపోయింది. నేను డైలీ హొస్పేటలోన మెడిటేషన్ పోతుంటే ఒకరోజు 3వ రోజు మన పత్రిజీ మాస్టర్ది వర్ధంతి జరుగుతుంది. నేను అక్కడ మెడిటేషన్ పోతుంటే హై పాపులేషను ప్రసాదం తీసుకొని బయటకు వస్తున్నారు. ఎందుకు ఏమి పాపులేషన్ పిరమిడ్ అని అంటే 3వ రోజు మన పత్రిజీ వర్ధంతి జరుగుతుంది. అతనే ఆ పత్రిజీ మాస్టరు తీసుకొని పోయినాడు మమ్మల్ని. అందుకోసమని ఈ పిరమిడ్ పాపులేట్ అక్కడ ఫండ్ ఇస్తూ వర్ధంతి చేస్తున్నాను, మెడిటేషన్ చేస్తున్నాను. ఈ పాంప్లెట్ దొరికింది నాకు. హరిశంకర్ 2014 రిటైర్మెంట్ అయిపోతుంది మాస్టరు. నేను పిరమిడ్లో కానీ ఎక్కడ దేవాలయాలలో కానీ ఒక సేవలు చేసుకుంటూ కొనసాగియాలనుకున్నాను అని అంటే అతని హరిశంకర్ నీకు టైం రానప్ప టైం వచ్చినప్పుడు చెప్తాను అంటూ ఉండేవాడు. నేను ప్రతిరోజు పిరమిడ్లోన నా కష్టం నా పిల్లలకు రాకూడదు, నా ఫ్యామిలీలకు రాకూడదు, నా ఇతరులకు నా స్నేహితులు ఎవరికి రాకూడదని సంకల్పం చేసేవాడిని. అదే సంకల్పము నెరవేరింది. పత్రిజీ నా పిల్లలకు, నా ఫ్యామిలీలకి, నా స్నేహితులకు 1:3 సంకల్పం ఇచ్చినాడు. అందుకోసము నా కొన ఊపిరయ్యే వరకు సేవలు చేసుకుంటూ ఉంటాను. హరిశంకర్ ఈ పాంప్లెట్ చూడపా అని ఇచ్చినాడు. మన గౌరీష్ మాస్టరు ఎరేరు పిరమిడ్ది దొరికితే నేను ఫోన్ చేసినాను మన గౌరీష్ మాస్టర్కి. అప్పుడు ఆ మాస్టర్ ఫుల్ బిజీలో ఉండేవాడు. 2-3 సార్లు మాట్లాడినాడు. ఫోన్ చేస్తే రాండప్ప మీకన్నా ఎక్కువ అని ఇన్వైట్ చేసినాడు. హరిశంకర్ మాస్టర్ని పిరమిడ్లు రౌండ్ గ్యాదర్ చేయాలని ఉంది మాస్టర్ నా కోరిక అంటే సరేలే అప్ప చెయ్యి అని. ఫస్ట్ కర్నూలు పిరమిడ్ ధ్యానం చేసుకొని అంటే పత్రిజీ, కడతాలు, ఆత్మకూరు, టోటల్ ఆంధ్రాలోన పిరమిడ్లన్నీ పట్టాలు అన్నీ గ్యాదర్ చేసినాయి. ఆ ఎనర్జీ తీసుకొని నందవరంకి వచ్చినాను. నందవరంకి వస్తే అక్కడ సదానంద యోగ స్వామి వర్ధంతి జరిగేది. ఆ రోజు 2-3 రోజులు నైట్ అవుట్ చేసి వర్ధంతికి ఉన్నాను. అక్కడ అమ్మాశక్తి పిరమిడ్లోనే ఒక 11 రోజులు స్టేట్ నుంచి ఆదోనికి పెంచిన టైంలో ఒక 11 రోజులు సేవ్ చేసుకునేవాడిని. అక్కడ మన అంపన్న మాస్టరు, హరిశంకర్ మాస్టరు పరిచయం అయినారు. ఏమప్పా నువ్వు పోయేసాక ఒకటి ఉంది అని చెప్తే సరేలే మాస్టర్ అన్నాను. ఈ హిరియూరిది ఆదివాల పిరమిడ్ దొరికింది. నందవరంలోని వర్ధంతి జరుగుతుండగా మన పంపన్న మాస్టరు, గౌరీష్ మాస్టరు వచ్చినారు. వస్తే పంపన్న మాస్టరు ఫేస్ టచ్, గౌరీష్ మాస్టర్ టచ్ లేదు. మాట్లాడితే ఏమప్పా సదానంద యోగ స్వామి ఇక్కడే నువ్వు సదానంద యోగ స్వామి దొరికినావు, తీసుకో గౌరీష్ మాస్టరు, ఇతని నీకు సెట్ అవుతాడు ఈ మాస్టరు, తీసుకో ఎక్కి జీపు అని చెప్పినాడు గౌరీష్ మాస్టర్కి. రా సదానంద యోగ స్వామి అని ఇన్వైట్ చేసినాను. అందుకోసమని మాస్టరు నాది ఒక సంకల్పము, నేను డైరెక్ట్ పిరమిడ్కే వస్తాను, ఇంటికి రాను మాస్టర్ అంటే రా పోదాం రాని వచ్చినాము. ప్రసాదం తీసుకొని ఒక నైట్ 12, 1 గంట 2 గంటల టైంలోన మాస్టర్ ఇంట్లో నైట్ అవుట్ చేసి మార్నింగ్ తెల్లవారుజామునే పిరమిడ్కి వచ్చినాము. వచ్చి ఇక్కడ ధ్యానం చేసుకుంటూ అంత చేసినాము. అక్కడికి ఇంకా టాప్ లేదు, బేసిక్ ఓన్లీ బేసిక్ నడుస్తుంది. ఆ గౌరీష్ మాస్టర్ మోటార్ పెట్టుకొని వాటరు మంచి చెడ్డ అన్నీ హార్డ్ వర్క్ చేసేవాడు. ఏం రాపా యూరింగ్ నడిచేది, పొద్దున 9కి వచ్చి సాయంత్రం వస్తామని 3-4 నెలలు అట్లే ఇంట్లోనే కొనసాగింది. అట్లే ఏమప్పా పొద్దున పో సాయంత్రం రా, పొద్దున పో సాయంత్రం రా అంటే లేదు మాస్టరు ఇక్కడ ఇంట్లోన పొద్దున పోయి సాయంత్రానికి వస్తే అక్కడ కాస్ట్ ఆఫ్ మెటీరియల్, అక్కడ క్యూరింగ్ అంతా నడుస్తుంది, నేను అక్కడే ఉంటాను, నాకు కన్వీనియన్స్ లేకుండా చింత లేదు, నాకు ఒక గుడిసిగా నేసిచ్చి ఉంటాను అక్కడే చేసి, నేను సేవ్ చేసేకి వచ్చినాను కానీ ఎంజాయ్ చేసి అంత వచ్చినాను. ఒక గుడి చేసి అక్కడే చేస్తానంటే ఒక ఇప్పుడు చిన్న పిరమిడ్ ఉంది కదా, అక్కడ పోయి పల్లెటూరు వాళ్ళంతా సుంకలమ్మ దేవి అని పూజలు చేసేవాళ్ళంట. అక్కడ టెంకాయ పట్టలు, టెంకాయ గేరెలు వేసుకొని నాకు ఒక దాపు చేసి ఇచ్చినాడు మాస్టర్. చేసి ఇంకా అక్కడ నెరవేరుతూ ఇది 3వ సంవత్సరము. నా సంకల్పము నేను కోరింది పత్రిజీ ఇచ్చినాడు. నా పిల్లలు ఒక రేంజ్లో ఉండరు, నా ఫ్రెండ్స్, నా సిచ్యువేషన్ రౌండ్గా హ్యాపీగా ఉంది.
ఈ కొన ఊపిరిపోయేంత వరకు సేవలు చేసుకుంటూ ఉంటాము. మన కిచెన్ రూమ్ కానీ వచ్చి స్వర్ణమాలమ్మయ్య ఉండపా ఇక్కడే ఉండు, ఇక్కడ చూసుకునే వాళ్ళు ఎవరన్నా ఒకరు ఉండాలా అని మన గౌరీస్ మాస్టర్ కానీ పరిచయం చేసింది. ఆమెకు కానీ అభివందనాలు. అందుకోసమని ఇప్పుడు 3వ సంవత్సరం అయింది. నేను ఒక్కనే నైట్ ఉంటాము, నా జతకి ఇక్కడ పల్లెటూరు వాళ్ళు కానీ వస్తారు. ఏం తొందర లేదు, హెల్త్కి కానీ ఫుడ్కి కానీ ఏమి ప్రాబ్లమే లేదు. ఇక్కడ 3 సంవత్సరాలు రన్నింగ్ అయింది. ತಿಂಗಳಿಗೊಂದ್ಸಲಿ ಹುಣ್ಣಿಮೆ ಧ್ಯಾನ ಮಾಡಿರ್ತೀವಿ. ಇಲ್ಲಿಗೆ ಎಲ್ಲರೂ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲರೂ ಬಂದು ಇಲ್ಲಿ ಧ್ಯಾನ ಮಾಡ್ತಾರೆ. ಎಲ್ಲ ಪಿರಮಿಡ್ಗಳಲ್ಲಿ ಪಿರಮಿಡ್ ಕಂಪ್ಲೀಟ್ ಆದಮೇಲೆ ಕ್ಲಾಸಸ್ಸು ಸೆಷನ್ಸ್ ಎಲ್ಲ ನಡೆಯುತ್ತೆ. ಬಟ್ ನಮ್ಮ ಪಿರಮಿಡಲ್ಲಿ ಪಿರಮಿಡ್ ಸ್ಟಾರ್ಟ್ ಆಗಿದ ತಕ್ಷಣದಿಂದನೂ ತಿಂಗಳಿಗೆ ಒಂದು ಕ್ಲಾಸ್ ಇಲ್ಲಿ ನಡೀತಾ ಇದೆ. ಪತ್ರಿ ಸರ್ ಇಲ್ಲಿ ಬಂದು ಭೂಮಿ ಪೂಜೆ ಮಾಡಿ ಹೋಗಿ ನೆಕ್ಸ್ಟ್ ದಿನದಿಂದನೂ ಇಲ್ಲಿ ಎಲ್ಲ ಕ್ಲಾಸಸ್ ನಡೀತಾ ಇದೆ. ಎಲ್ಲ ಸೀನಿಯರ್ ಮಾಸ್ಟರ್ಸ್ ಬಂದು ತಿಂಗಳಿಗೆ ಒಂದು ನಮ್ಮ ಸೆಷನ್ ನಡೀತಾ ಇರುತ್ತೆ. ನಮ್ಮ ಪಿರಮಿಡಲ್ಲಿ ಎಷ್ಟೋ ಜನ ಪಿರಮಿಡ್ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಬಂದು ಆಂಧ್ರದಿಂದನೂ ಬಂದಿದ್ದರು, ಕರ್ನಾಟಕದಿಂದನೂ ಅಲ್ಲಿ ಎಲ್ಲ ಕಡೆಯಿಂದನೂ ಮಾಸ್ಟರ್ಸ್ ಬಂದು ಇಲ್ಲಿ ಸೆಷನ್ಗಳು ಮಾಡಿ ಹೋಗಿದ್ದಾರೆ. ಪ್ರೇಮ್ನಾಥ್ ಸರ್ ಆಗಿರ್ಬೋದು, ರಾಯದುರ್ಗ ರವಿಚಂದ್ರ ಸರ್ ಆಗಿರ್ಬೋದು, ಮತ್ತು ವರಹಮೂರ್ತಿ ಸರ್, GK ಸರ್ ಅವರು, ನರೇಂದ್ರ ಆಸೂರಿ ಸರ್ ಅವರು, ವಾಲಿ ಗುರೂಜಿ ಅವರು, ಅಭಿನವ್ ಗುರೂಜಿ ಅವರು, ಮತ್ತು ವಿನಯ್ ಗುರೂಜಿ ಅವರು ಮಹಾಸಂಕಲ್ಪ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ಗಾಗಿ ಸಂಕಲ್ಪ ಧ್ಯಾನವನ್ನು ಮಾಡಿಸಿದಾಗ ವಿನಯ್ ಗುರೂಜಿ ಅವರು ಇಲ್ಲಿಗೆ ಬಂದು ಅವರು ಈ ಪಿರಮಿಡ್ ಬಗ್ಗೆ, ಪಿರಮಿಡ್ ಗ್ರೇಟ್ನೆಸ್ ಬಗ್ಗೆ ಅವರು ಹೇಳಿದ್ದಾಗ ತುಂಬ ಜನ ಇನ್ಸ್ಪೈರ್ ಆಗಿ ಭಾಳಷ್ಟು ಜನ ಪಿರಮಿಡ್ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ತಿಳಿತಾ ಬಂತು. ಆಗ ಥರ ಎಷ್ಟೋ ಗುರೂಜಿಗಳು ಬಂದು ಇಲ್ಲಿ, ಮತ್ತು ಅಭಿನವ್ ಗುರೂಜಿ ಬಂದು ಇಲ್ಲಿ ಬುನಾದಿ ಪೂಜೆಯನ್ನು ಮಾಡಿ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿ ಎಲ್ರಿಗೂ ಇನ್ಸ್ಪೈರ್ ಆಗಂಗೆ ಜನಗಳಲ್ಲಿ ಧ್ಯಾನದ ಕುತೂಹಲ ತುಂಬಿಸಿದ್ರು. ಮತ್ತು ಎಲ್ಲ ಸೀನಿಯರ್ ಮಾಸ್ಟರ್ಸ್ ನಮ್ಮ ಪಿರಮಿಡಲ್ಲಿ 2 ತಿಂಗಳಿಗೊಂದ್ಸಲಿ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಮತ್ತು ಪತ್ರಿ ಮೇಡಮ್ ಅವ್ರಿಗೆ ಇಲ್ಲಿ ಇಷ್ಟು ದೊಡ್ಡ ಪಿರಮಿಡ್ ಆಗ್ತಾ ಇದೆ ಅಂದರೆ ಇಲ್ಲಿ ಒಂದು ಅನ್ನದಾನ ನಡಿಬೇಕು, ಅದಕ್ಕಾಗಿ ನೀವೊಂದು ಕಿಚನ್ನ ನೀವು ಇದು ನಿರ್ಮಾಣ ಮಾಡಬೇಕು ಅಂತ ಮೇಡಮ್ ಹೇಳಿದಾಗ ನಾವು ಇಲ್ಲಿ ಈ ಪಿರಮಿಡಲ್ಲಿ 1 ದಿನದ ಧ್ಯಾನ ಯಜ್ಞ ಹಮ್ಮಿಕೊಳ್ಳಲಾಯಿತು. ಆಗ ಪತ್ರಿ ಮೇಡಮ್ ಅವರು ಬಂದು ಇಲ್ಲಿ ಆ 1 ದಿನದ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸಿ ಎಲ್ಲರಿಗೂ ಇನ್ಸ್ಪೈರ್ ಆಗಂಗೆ ಮೇಡಮ್ ಅವರಿಗೆ ಈ ಪಿರಮಿಡ್ಗೆ ಎಲ್ಲರೂ ಧನ ಸಹಾಯ ಮಾಡಬೇಕಂತ ಹೇಳಿಬಿಟ್ಟು ಮೇಡಮ್ ಅವರಿಗೆ ಸೀರೆಗೆ ಕೊಟ್ಟಿರುವಂಥ 10,000 ಹಣವನ್ನು ಮೇಡಮ್ ಅವರು ಈ ಪಿರಮಿಡ್ಗೆ ನಮಗೆ ಕೊಡಲಾಯಿತು. ಮತ್ತು ಆ ಕ್ಷಣದಲ್ಲೇ ಮೇಡಮ್ ಅವರು ಇಲ್ಲಿ ಅಡುಗೆ ಕೋಣೆಯನ್ನು ನಿರ್ಮಾಣ ಮಾಡಬೇಕಂತ ಹೇಳಲಾಯಿತು. ಅವಾಗ ಮತ್ತು ಹಿಂದೆಲ್ಲೇ ನಾವು ಒಂದು 2-3 ಮಂತ್ಸಲ್ಲಿ ಕಿಚನ್ ನಿರ್ಮಾಣ ಮಾಡಿಬಿಟ್ಟು ಅದಕ್ಕೆ ಮೇಡಮೇ ಬಂದು ಅವರ ಸ್ವಹಸ್ತದಿಂದ ಈ ಕಿಚನ್ನ ಉದ್ಘಾಟನೆಯನ್ನು ಮಾಡಿದರು ಮೇಡಮ್ ಅವರು. ಅವರು ಮೆಡಿಟೇಷನ್ನಲ್ಲಿ ಬಂದಿರೋಂಥ ಹೆಸರು ಅಡುಗೆ ಕೋಣೆಗೆ ಅಮೃತ ಹಸ್ತ ಅಂತ ಹೆಸರು ಬಂದು ಅದೇ ಹೆಸರನ್ನು ಅವರು ಇಡಲಾಯಿತು. ಅವತ್ತಿನ ದಿನ ಧ್ಯಾನ ಮತ್ತು ಜ್ಞಾನ ಎಲ್ಲ ಸೀನಿಯರ್ ಮಾಸ್ಟರ್ಸ್ ಬಂದು ಆ ಪ್ರೋಗ್ರಾಮ್ ತುಂಬ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಆ ಕ್ಷಣ ಮತ್ತೆ ಮೊನ್ನೆ ಹರೀಶ್ ಶಂಕರ್ ಸರ್ ಅವರು 1 ದಿನದ ಧ್ಯಾನ ಕಾರ್ಯಾಗಾರ ಇಲ್ಲಿ ಮಾಡಲಾಯಿತು. ಆವತ್ತು ಒಂದಿದೆ ಹುಣ್ಣಿಮೆ ಧ್ಯಾನ ಪ್ಲಸ್ ಗ್ರಹಣ ಧ್ಯಾನ ಮತ್ತು ಟ್ರೆಕ್ಕಿಂಗ್ ಮತ್ತು ಫೈರ್ ಕ್ಯಾಂಪ್ ಇವೆಲ್ಲವೂ ನಡೆಸಿ ಬೆಳಿಗ್ಗೆಯಿಂದ 1 ದಿನದ ಒಂದು ಕಾರ್ಯಾಗಾರ ತುಂಬ ಸುಂದರವಾಗಿ ನಡೀತು. ಎಲ್ಲರಿಗೂ ತುಂಬ ಸಂತೋಷ ಆಯಿತು. ಎಲ್ಲರೂ ಸಂತೋಷದಿಂದ ಊಟ ಚೆನ್ನಾಗಿದೆ ಅಂತ ಹೇಳಲಾಯಿತು. ಫೈರ್ ಕ್ಯಾಂಪ್ ನಾವು ಮಾಡಿದಾಗ ಅದು ಭಾಳ ಚೆನ್ನಾಗಿ ಬಂದ. ಆ ಫೋಟೋಗಳಲ್ಲೆಲ್ಲನೂ ಎಲ್ಲ ನೃತ್ಯ ಮಾಡಿದಂಗೆ ಎಲ್ಲ ಪ್ರಕೃತಿಯಲ್ಲಿ ಏನು ಎನರ್ಜಿ, ಕಾಸ್ಮಿಕ್ ಎನರ್ಜಿ ಮೇಲೆಯಿಂದ ಕೆಳಗಡೆ ಬರುವಂಥದ್ದು ಎಲ್ಲದು ತುಂಬ ಚೆನ್ನಾಗಿ ಅದರಲ್ಲಿ ಫೋಟೋಗಳಲ್ಲಿ ನಮಗೆ ಕಾಣಿಸ್ತಾ ಹೋಯಿತು. ಆ 1 ದಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು. ಈ ಪಿರಮಿಡ್ ಈ ಥರ ನಿರ್ಮಾಣಕ್ಕೆ ಇದು ಆಗೋದಕ್ಕೆ ಎಲ್ಲದು ನೋಡ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ಒಬ್ಬರು ಪತ್ರಿ ಸಾರ್ ಅವರು ರಾಧಾಕೃಷ್ಣ ಸಾರ್ ಅಂಥವ್ರೊಬ್ಬ ವ್ಯಕ್ತಿನ ಇಲ್ಲಿಗೆ ಕಳಿಸಿದ್ದಾರೆ. ಅವರು ಇಲ್ಲಿ ನೋಡ್ಕೊಳ್ಳೋದ್ರಿಂದ ಈ ಪಿರಮಿಡ್ ಎಲ್ಲದು ತುಂಬ ಸುಸೂತ್ರವಾಗಿ ಎಲ್ಲದು ಏನೇ ತೊಂದರೆ ಇಲ್ದಂಗೆ ವರ್ಕ್ ಕಂಪ್ಲೀಷನ್ ಆಗ್ತಾ ಇದೆ. ಮತ್ತು ನಮ್ಮ ಈ ಹಿರಿಯೂರಿನ ಮಾಸ್ಟರ್ಸ್ ಎಲ್ಲನೂ ನಮಗೆ ತುಂಬ ಸಪೋರ್ಟ್ ಆಗಿಬಿಟ್ಟು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹೀಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕಾಗಿ ಕೋರುತ್ತಿದ್ದೇವೆ. ಸೊ ಇದುವರೆಗೂ ನಾವು ನೋಡಿದ್ವಿ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಎಲ್ಲೆಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತೇಳಿ. ಇಲ್ಲಿಗೆ ಬರಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿಯಿಂದ ನಾವು ಈ ಒಂದು ಪಿರಮಿಡಿಗೆ ಬರಬೇಕಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ನಮಗೆ ಆಗುತ್ತೆ ರಸ್ತೆಯಿಂದ. ಸೊ ಅಲ್ಲಿ ಬೋರ್ಡನ್ನು ಸಹ ಹಾಕಿದ್ದೀವಿ.
ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಅಂತೇಳಿ ಆ ಬೋರ್ಡನ್ನು ನೋಡಿಕೊಂಡು ನಾವು ಈ ರಸ್ತೆಯಲ್ಲಿ ಬರ್ಬೋದು. ಇದು ಮಣ್ಣಿನ ರಸ್ತೆ. ಈ ಹಿಂದೆ ಈ ರಸ್ತೆ ಹೇಗಿತ್ತು ಅಂದರೆ ಆ ಕಡೆ ಈ ಕಡೆ ಎಲ್ಲ ಬಳ್ಳಾರಿ ಜಾಲಿ ಏನು ಕಳ್ಳೆ ಹೇಳ್ತೀವಲ್ಲ ಅದೆಲ್ಲ ಪೂರ್ತಿ ರಸ್ತೆಗೆಲ್ಲ ಬಂದು ಬಿದ್ದು, ಆಮೇಲೆ ಎಲ್ಲ ತಗ್ಗು ದಿನ್ನೆಗಳು, ಉಬ್ಬು, ವಾಹನಗಳು ಓಡಾಡೋಕ್ಕೆ ಇವನ್ 2 ವೀಲರ್ ಬರಲಿಕ್ಕೂ ಸಹ ಭಾಳ ಕಷ್ಟ ಆಯಿತು. ಸೊ ಅಂಥದ್ದು ಈಗ ನಾವು ಆಗಿಂದಾಗಲೇ ಇದಕ್ಕೆ JCBಯಲ್ಲಿ ರಸ್ತೆಯನ್ನು ಸ್ವಲ್ಪ ಅಗಲೀಕರಣವನ್ನು ಮಾಡ್ಕೊಳ್ತಾ ಸ್ವಲ್ಪ ಇದಕ್ಕೆ ಮಣ್ಣನ್ನು ಹೊಡೆಸಿ ವಾಹನಗಳು ಬರುವಂತೆ ನಾವು ಇದನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚು ಇದಕ್ಕೆ ಸುವ್ಯವಸ್ಥಿತವಾಗಿ ಮುಂದಿನ ದಿನಗಳಲ್ಲಿ ಆಗುತ್ತೆ. ಇದಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರು ಇದಕ್ಕೆಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ರಸ್ತೆಯನ್ನು ಮಾಡ್ತೀವಿ ಅಂತೇಳಿ, ಒಂದು ತಾರ್ ರಸ್ತೆಯನ್ನು. ಒಟ್ಟಾರೆಯಲ್ಲಿ ಹೇಳಬೇಕಾದ್ರೆ ಈ ಒಂದು ಕರ್ನಾಟಕದ 2ನೇ ಅತಿ ದೊಡ್ಡ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್, ಪತ್ರಿಜಿಯವರ ಒಂದು ದೂರದೃಷ್ಟಿ ದಿವ್ಯ ದೃಷ್ಟಿಯಿಂದ ಇದು ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು. ಸುಮಾರು ಒಂದು 2 ಕೋಟಿ ವೆಚ್ಚದಲ್ಲಿ ಪಿರಮಿಡ್ಗೊಂದೇ ಆಗ್ತಾ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟೊಂದು ಕೆಲಸ ಕಾರ್ಯಗಳಿಗೆ ಎಲ್ಲ ರೀತಿಯಲ್ಲೂ ಇದಕ್ಕೆ ದೇಣಿಗೆ ಎಲ್ಲ ಕಡೆಯಿಂದನೂ ಬಂದು ಇದು ಪಿರಮಿಡ್ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಪ್ರತಿಯೊಬ್ಬರೂ ಸಹ ತನು ಮನಧನವಾಗಿ ಇದಕ್ಕೆ ಎಲ್ಲರೂ ಸಹಕರಿಸಿರ್ತಕ್ಕಂಥದ್ದು. ಈ ಒಂದು ಪಿರಮಿಡ್ಗೆ ಏನು ಹಣವನ್ನು ನೀಡಿದರೋ ಅವರಿಗೆ ಎಲ್ಲ ನೀಡಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ವಿಶಿಷ್ಟವಾದಂಥ ಒಂದು ಅನುಭವ ಮತ್ತು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಮೊನ್ನೆನೇ ನಮಗೆ ಒಬ್ಬ ಮೇಡಮ್ ಇಲ್ಲಿ ಬಂದು 10,000 ರೂಪಾಯಿನ ಕೊಟ್ಟಿದ್ದರೆ ಅವರ ಅಳಿಯ ಆಕ್ಸಿಡೆಂಟ್ ಆಗಿ ಅವರು ಕೋಮಾ ಸ್ಟೇಜಿಗೆ ಹೋಗಿದ್ದರೆ, ಸೊ ಆಗ ಅವರು ಸಂಕಲ್ಪ ಮಾಡಿಕೊಂಡು ಆ ಒಂದು ಧ್ಯಾನವನ್ನು ಮಾಡಿ ಇದಕ್ಕೆ 10,000 ರೂಪಾಯಿನ ನೀಡಿದಾಗ ಅವರಿಗೆ ಸುಮಾರು LICಯಿಂದ ಅವರಿಗೆ ಸುಮಾರು 39 ಲಕ್ಷ ರೂಪಾಯಿನ ಅವರಿಗೆ ದುಡ್ಡು ಬಂದಿರತಕ್ಕಂಥದ್ದು. ಸೊ ಇದು ಅನುಭವವನ್ನು ಮೊನ್ನೆ ಅವರು ಶೇರ್ ಮಾಡಿಕೊಂಡ್ರು. ಅಂದರೆ ನಾವು ಒಂದು ಪಿರಮಿಡ್ ನಿರ್ಮಾಣಕ್ಕೆ ಆಗಿರ್ಬೋದು, ಲೋಕ ಕಲ್ಯಾಣಕ್ಕೆ ಆಗಿರ್ಬೋದು, ನಾವು ಎಷ್ಟು ಕೊಡ್ತೀವೋ ಅದಕ್ಕೆ 10 ಪಟ್ಟಲ್ಲ, 100 ಪಟ್ಟಲ್ಲ, 1000 ಪಟ್ಟು ನಮಗೆ ವಾಪಸ್ ನಮಗೆ ಮತ್ತೆ ಬರುತ್ತೆ ಅಂತಕ್ಕಂಥದ್ದು ಪತ್ರಿ ಸರ್ ಎಷ್ಟೋ ಸರಿ ಹೇಳಿದ್ದಾರೆ. ಅದು ಪ್ರೂವ್ ಆಗಿದೆ. ಯಾರ್ಯಾರು ನೀಡಿದಾರೋ ಅವರಿಗೆ ಮತ್ತೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ನೀಡ್ತಕ್ಕಂಥವ್ರಿಗೂ ಸಹ ಮುಕ್ತವಾಗಿ ಅವರಿಗೆ ಆಹ್ವಾನಿಸ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸ್ಗಳನ್ನೆಲ್ಲವನ್ನು ನಾವು ಇದರಲ್ಲಿ QR ಕೋಡ್ ಆಗಿರ್ಬೋದು, ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲವನ್ನು ಸಹ ಇದರಲ್ಲಿ ನಾವು ಹಾಕಿರ್ತೇವೆ. ಸೊ ಎಲ್ಲರೂ ಇದಕ್ಕೆ ಬರಬೇಕು, ಪ್ರತಿಯೊಬ್ಬರೂ ಬರಬೇಕು. ಮತ್ತು ಯಾವುದೇ ಇದಕ್ಕೆ 1 ರೂಪಾಯಿನೂ ಸಹ ಇಲ್ಲಿ ಫೀಸ್ ಅಂತಕ್ಕಂಥದ್ದು ಇರೋದಿಲ್ಲ. ಎಲ್ಲವೂ ಸಹ ಉಚಿತವಾಗಿಯೇ ಇರುತ್ತೆ. ಇಲ್ಲಿ ಪ್ರಸಾದ ಆಗಿರ್ಬೋದು, ಬಂದು ಧ್ಯಾನ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಉಚಿತವಾಗಿಯೇ ಇರುತ್ತೆ. ಸೊ ಆದರೆ ಈ ನಿರ್ಮಾಣ ಮಾಡೋದಕ್ಕೆ ಎಲ್ಲರ ಸಹಕಾರ, ಎಲ್ಲರ ಎನರ್ಜಿ ಸೇರಲಿ ಅಂಥೇಳಿ ಅದಕ್ಕೆ ಮಾತ್ರ ನಾವು ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇರ್ತೀವಿ, ಅಷ್ಟೇ ಆಗಲಿ. ಸೊ ಎಲ್ಲರ ಒಂದು ಸಹಕಾರದೊಂದಿಗೆ, ಪತ್ರಿಜಿ ಗುರುಗಳ ಒಂದು ಚೈತನ್ಯದೊಂದಿಗೆ ಈ ಒಂದು ಪಿರಮಿಡ್ ಆಗ್ತಾ ಇದೆ. ಸೊ ಎಲ್ಲರೂ ಬನ್ನಿ, ಮುಕ್ತವಾಗಿ ಎಲ್ಲರಿಗೂ ಆತ್ಮೀಯವಾಗಿ ನಾವು ಆಹ್ವಾನಿಸ್ತಾ ಇದ್ದೀವಿ. 24/7 ಯಾವಾಗಲೂ ಪಿರಮಿಡ್ ಓಪನ್ ಇರುತ್ತೆ. ನೀವು ಯಾವ ಸಮಯದಲ್ಲಾದರೂ ಬರ್ಬೋದು, ಬಂದು ಇಲ್ಲಿ ಧ್ಯಾನ ಮಾಡಿಕೊಂಡು ಹೋಗ್ಬೋದು. ಸೊ ಮುಂದಿನ ದಿನಗಳಲ್ಲಿ ಅನ್ನದಾನವೂ ಪ್ರಾರಂಭ ಆಗುತ್ತೆ, ಅದರ ವ್ಯವಸ್ಥೆನೂ ಇರುತ್ತೆ. ಬಂದಾಗ ತಾವು ಮುಂಚಿತವಾಗಿ ತಿಳಿಸಿದ್ರೆ ಎಷ್ಟು ಜನ ಬರ್ತೀರಂದರೆ ಅದಕ್ಕೆಲ್ಲ ವ್ಯವಸ್ಥೆನೂ ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ಎಲ್ಲರೂ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಧ್ಯಾನ ಮಾಡ್ಕೋಬೇಕು. ಮತ್ತು ಭಾಳಷ್ಟು ಕಾರ್ಯಕ್ರಮಗಳು ಸಹ ಇಲ್ಲಿ ನಡೀತಾ ಇರ್ತವೆ. ಅದಕ್ಕೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೀವಿ. ಆ ಗ್ರೂಪಲ್ಲಿ ನಿಮಗೆ ಮಾಹಿತಿಗೆ ಬರ್ತಾ ಹೋಗುತ್ತೆ. ಅದರ ಮುಖಾಂತರ ನೀವು ತಿಳ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು ಅಂತೇಳಿ ಹೇಳ್ತಾ, ಸೊ ಈ ಅದ್ಭುತವಾದಂತಹ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೆ, ಪತ್ರಿ ಮೇಡಮ್ಗೆ ಮತ್ತೊಮ್ಮೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.